பரிசினால் நன்றாக சூடகமே தோள் வளையே தோளே செவிப்பூவே பாடகமே என்றனைய பல்கலனும் யாமணிவோம் ஆடையுடுப்போம் அதன் பின்னே பால் சோறு மூடனை பெய்து முழங்க வழிவார கூடியிருந்து குளிர்ந்தேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಶ್ರೇಯಪತಿಯಾಗಿ ಅಖಿಲಹೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದ ಪರಾತ್ಪರನಾದ ಪರಮಾತ್ಮನನ್ನ ದೇವಿ ಆಂಟಾಳ್ ವ್ರತಕ್ಕೆ ಬೇಕಾದ ಉಪಕರಣಗಳನ್ನು ಕೇಳತಕ್ಕಂತಹ ಒಂದು ವ್ಯಾಜದಿಂದ ಆ ಪರಮಾತ್ಮನ ಬಳಿ ಆತ್ಮಗುಣಗಳನ್ನು ಪ್ರಾರ್ಥನೆ ಮಾಡುತ್ತಾಳೆ. ಆತ್ಮಗುಣಗಳು ಪರಮಾತ್ಮನನ್ನು ನಾವು ಸೇರುವಾಗ ಆ ಗುಣಗಳ ಆವಿರ್ಭಾವ ತಾನಾಗಿ ಆಗುತ್ತದೆ ಎಂಬುದಾಗಿ ಶಾಸ್ತ್ರಗಳು ತಿಳಿಸುತ್ತವೆ. ಆತ್ಮನ ಆ ಗುಣಗಳು ಗುಣಾಷ್ಟಕ ಆವಿರ್ಭಾವ ಈ ಹೃದಯದಿಂದ ಆತ್ಮ ಹೊರಕ್ಕೆ ಹೊರಟು ಮುಕ್ತಿಯನ್ನು ಹೊಂದುವಾಗ ಆತ್ಮನ ಸ್ವರೂಪ ಸ್ವಾಭಾವಿಕವಾದ ಗುಣಗಳೆಲ್ಲ ತಾನಾಗಿ ಏರ್ಪಡುತ್ತದೆ. ಈಗ ಅವುಗಳೆಲ್ಲವೂ ಮರೆಯಾಗಿರುವುದಕ್ಕೆ ಕಾರಣ ನಮ್ಮ ಕರ್ಮ, ಆ ಕರ್ಮದಿಂದ ಏರ್ಪಟ್ಟಂತಹ ಈ ಪಂಚಭೌತಿಕವಾದ ಶರೀರ. ಈ ಶರೀರ ಸಂಬಂಧ ಇರುವ ತನಕ ಪುಣ್ಯ ಪಾಪ ಕರ್ಮಗಳ ಒಂದು ಭಾರ ಇರುವ ತನಕ ಆ ಆತ್ಮಗುಣಗಳ ಆವಿರ್ಭಾವ ಏರ್ಪಡಲಾರದು. ಆದ್ದರಿಂದ ಆ ಮೋಕ್ಷವನ್ನು ಹೊಂದುವ ಆತ್ಮನಿಗೆ ಮಾತ್ರ ಅವೆಲ್ಲ ಏರ್ಪಟ್ಟು ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯಕ್ಕೆ ತನ್ನನ್ನು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೆ ಅರ್ಹನಾಗತಕ್ಕಂತಹ ಆತ್ಮನಾಗಿ ತನ್ನನ್ನು ಕೃಪೆ ಮಾಡಬೇಕು ಎಂಬುದಾಗಿ ಆಂಡಾಳ್ ಪರಮಾತ್ಮನ ಪರತ್ವ, ಸೌಲಭ್ಯ ಇವುಗಳನ್ನು ಮುಂದಿಟ್ಟು ಮಾಲೆ ಆಲಿ ನಿಲಯಾಯ್ ಅರುಳ್ ಎಂಬುದಾಗಿ ಪ್ರಾರ್ಥನೆ ಮಾಡಿದಳಲ್ಲವ. ಮಾಲೆ ಎಂಬುದರಿಂದ ಪರಮಾತ್ಮನ ಸೌಲಭ್ಯ, ಅದೇ ರೀತಿ ಆಲಿನಿಲಯ ಎಂಬುದರಿಂದ ಸಮಸ್ತ ಜಗತ್ತನ್ನು ಕೂಡ ಉದರದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡತಕ್ಕಂತಹ ಆ ಪ್ರಳಯಾರ್ಣವದಲ್ಲಿ ಸರ್ವರಕ್ಷಕನಾದಂತಹ ಜಗನ್ನಿಯಾಮಕನಾದ ಪರಮಾತ್ಮನ ಪರತ್ವವನ್ನು ಆಂಡಾಳ್ ನಿರೂಪಣೆ ಮಾಡುತ್ತಾ ಈ ರೀತಿ ಸರ್ವಜ್ಞನಾಗಿ, ಸರ್ವಶಕ್ತನಾಗಿ, ಸರ್ವಸಮರ್ಥನಾಗಿ, ಆತ್ಮನಿಗೆ ಒಡೆಯನಾಗಿ ಇರ್ತಕ್ಕಂತಹ ನಿನ್ನ ಕೃಪೆಯಿಂದಲೇ ಈ ಆತ್ಮ ನಿನ್ನ ಚರಣಾರವಿಂದಗಳ ಕೈಂಕರ್ಯವನ್ನು ಪಡೆಯಬೇಕು. ಭಗವತ್ ಕೈಂಕರ್ಯ ಏರ್ಪಡಬೇಕಾದರೂ ಪರಮಾತ್ಮನ ಅನುಗ್ರಹ ಬೇಕಲ್ಲವ. ಪರಮಾತ್ಮನ ಕೃಪೆ ಇಲ್ಲದೆ ಪರಮಾತ್ಮನ ಕೈಂಕರ್ಯ ಪ್ರಾಪ್ತಿ ಸಾಧ್ಯವ. ಲಕ್ಷ್ಮಣ ಶ್ರೀರಾಮಚಂದ್ರನನ್ನು ಅನವರತ ಸೇವೆ ಮಾಡಬೇಕು, ಕೈಂಕರ್ಯ ಮಾಡಬೇಕು ಎಂಬುದಾಗಿ ಅಪೇಕ್ಷೆ ಪಟ್ಟ. ಶ್ರೀರಾಮಚಂದ್ರ ಸೀತೆಯೊಡಗೂಡಿ ವನಪ್ರಯಾಣಕ್ಕೆ ಹೊರಡುವಾಗ ಆ ರಾಮನ ಜೊತೆಯಲ್ಲಿ ತಾನೂ ಬರ್ತೇನೆ ಎಂಬುದಾಗಿ ಎಷ್ಟು ಕೇಳಿಕೊಳ್ತಾನೆ, ಏನೆಲ್ಲ ಹೇಳ್ತಾನೆ. ಅಣ್ಣ, ನನ್ನನ್ನು ನಿನ್ನೊಡನೆ ಕರೆದೊಯ್ಯಬೇಕು. ಭವಾನ್ಸ್ತು ಸಹ ವೈದೇಹ್ಯ ಗಿರಿಸಾನುಷು ರಂಸ್ಯತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪದಶ್ಚತೆ ಅಂತಾನೆ ಲಕ್ಷ್ಮಣ. ಅಣ್ಣ, ನೀ ಬೆಟ್ಟದ ತಪ್ಪಲಲ್ಲಿರು, ನದಿ ತೀರದಲ್ಲಿ ವಿಹಾರ ಮಾಡುತ್ತಿರು, ಪರ್ವತದ ಮೇಲಿರು, ಎಲ್ಲಿಯೇ ಇರು, ಹೇಗೆ ಇರು, ಎಚ್ಚರವಾಗಿರು, ಮಲಗಿರು, ಕುಳಿತಿರು, ಯಾವ ದಿಶೆಯಲ್ಲಿ ಎಲ್ಲಿಯೇ ಇದ್ದರೂ ಕೂಡ ಭವಾನ್ಸ್ತು ಸಹ ವೈದೇಹ್ಯ, ಆ ವೈದೇಹಿ ಸಮೇತನಾಗಿ, ಪತ್ನಿ ಸಮೇತನಾಗಿ ಇರ್ತಕ್ಕಂತಹ ನಿನಗೆ ನಾನು ಸರ್ವ ವಿಧವಾದ ಕೈಂಕರ್ಯವನ್ನು ಕೂಡ ನಾನು ಮಾಡಬೇಕು. ಭವಾನ್ಸ್ತು ಸಹ ವೈದೇಹ್ಯ ಗಿರಿ ಸಾನುಷು ರಂಸ್ಯತೆ, ನೀನು ವಿಹಾರ ಮಾಡುವಾಗ ಅಹಂ ಸರ್ವಂ ಕರಿಷ್ಯಾಮಿ. ಸರ್ವಂ ಕರಿಷ್ಯಾಮಿ ಅಂದ್ರೇನು? ಸರ್ವದೇಶ, ಸರ್ವಕಾಲ, ಸರ್ವಾವಸ್ಥೋಚಿತವಾದ ಕೈಂಕರ್ಯ. ಎಲ್ಲ ಕಾಲಗಳಲ್ಲಿಯೂ, ಎಲ್ಲ ಅವಸ್ಥೆಗಳಲ್ಲಿಯೂ, ಎಲ್ಲ ವಿಧವಾದ ಕೈಂಕರ್ಯವನ್ನು ಸರ್ವಂ ಕರಿಷ್ಯಾಮಿ ಎಂಬುದಾಗಿ ಅಪೇಕ್ಷೆ ಪಟ್ಟ. ಆದರೆ ಆ ಲಕ್ಷ್ಮಣನ ಅಪೇಕ್ಷೆ ನೆರವೇರುವುದಕ್ಕೆ
ಒಂದು ಅಡಚಣೆ ಏರ್ಪಟ್ಟಿತು. ಶ್ರೀರಾಮಚಂದ್ರ ನೀ ಕಾಡಿಗೆ ಬರಬೇಡ, ಇಲ್ಲೇ ಇರು ಅಂದ್ಬಿಟ್ಟ. ಆಗ ಲಕ್ಷ್ಮಣ ಏನು ಮಾಡಬೇಕಾಯ್ತು? ಸಭ್ರಾತುಶ್ಚರಣವು ಗಾಢಂ ನಿಪೀಢ್ಯ ರಘುನಂದನ ಸೀತಾಮುವಾಚಾತಿ ಯಶಃ ರಾಘವಂಚ ಮಹಾವ್ರತಂ. ಹೇ ರಾಮಚಂದ್ರ, ನಿನ್ನ ಚರಣಾರವಿಂದಗಳ ಕೈಂಕರ್ಯವನ್ನು ನನಗೆ ದಯಪಾಲಿಸಬೇಕು ಎಂಬುದಾಗಿ ಸೀತೆಯನ್ನು ಮುಂದಿಟ್ಟುಕೊಂಡು ರಾಮನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡಬೇಕಾಯ್ತಲ್ಲವ. ರಾಮ ಕೈಂಕರ್ಯ ಮಾಡಬೇಕಾದ್ರೆ ರಾಮನ ಅನುಮತಿ ಬೇಕು. ರಾಮ ಇವನನ್ನು ಕಾಡಿಗೆ ಕರೆದೊಯ್ದ ಹೊರತು ಕಾಡಿನಲ್ಲಿ ರಾಮ ಕೈಂಕರ್ಯವನ್ನು ಲಕ್ಷ್ಮಣ ಹೇಗೆ ಮಾಡುವುದಕ್ಕೆ ಸಾಧ್ಯ? ಅದಕ್ಕಾಗಿ ಸೀತೆಯನ್ನು ಮುಂದಿಟ್ಟು ಶ್ರೀರಾಮಚಂದ್ರನ ಚರಣಾರವಿಂದಗಳಲ್ಲಿ ಆ ಲಕ್ಷ್ಮಣ ಶರಣಾಗತಿಯನ್ನು ಮಾಡಿ ಅನಂತರ ರಾಮನಿಂದ ಅದನ್ನು ಪಡೆಯಬೇಕಾಯಿತು. ಪಾದುಕೆಯನ್ನು ಭರತ ಪಡೆಯಬೇಕಾದರೆ ರಾಮನಲ್ಲಿ ಶರಣಾಗತಿ ಮಾಡಬೇಕಾಯಿತು. ಈ ರೀತಿ ಪರಮಾತ್ಮನ ಅನುಮತಿ ಇಲ್ಲದೆ ಪರಮಾತ್ಮನ ಕೈಂಕರ್ಯ ಲಾಭ ಏರ್ಪಡುತ್ತದೆಯಾ? ಆದ್ದರಿಂದ ನಿರಂತರಂ ನಿನೈಪದಾಗ ನೀ ನಿನೈಕ ವೇಂಡುಮೆ. ಪರಮಾತ್ಮನನ್ನು ಅನವರತ ಸ್ತುತಿಸಬೇಕು, ಅನವರತ ಧ್ಯಾನಿಸಬೇಕು ಅಂತ ನಮಗಾಸೆ ಇದೆ. ಆದರೆ ನಮ್ಮ ಆಸೆಯಲ್ಲ, ನಮ್ಮ ಸಂಕಲ್ಪವಲ್ಲ, ಅದೆಲ್ಲ ಎಷ್ಟರ ಮಾತ್ರಕ್ಕೆ. ಈಗ ಅಂದ್ಕೊಳ್ತೀವಿ, ಇನ್ನು ಮುಂದಿನ ಕ್ಷಣಕ್ಕೆ ಅದು ಬದಲಾವಣೆ ಆಗೋಗಿರುತ್ತೆ. ಈಗ ಅಂದ್ಕೊಳ್ತೀವಿ 1 ಕೋಟಿ ರೂಪಾಯಿ ದಾನ ಮಾಡಬೇಕು ಅಂತ. ಅಲ್ಲಿ ಹೋಗುವಾಗ 1 ಕೋಟಿ ಜಾಸ್ತಿ ಆಯಿತು, ಒಂದು 50 ಲಕ್ಷ ಕೊಡೋಣ, ಕೊನೆಗೆ ಅಲ್ಲಿ ಹೋಗಿ ತಲುಪಾಟೋದಕ್ಕೆ ಅದು 5 ರೂಪಾಯಿ ಆಗೋಗುತ್ತೆ. ಇದಲ್ಲವಾ ನಮ್ಮ ಸ್ಥಿತಿ? ನಾವಿರುವುದು ಈ ರೀತಿ ಅಲ್ಲವ. ನಮ್ಮ ಮನುಷ್ಯನ ಮನೋಭಾವನೆಗಳಲ್ಲ ಈ ರೀತಿ ಇರುವುದರಿಂದ ನಾವು ಅಂದುಕೊಂಡದ್ದೆಲ್ಲವೂ ಕೂಡ ನೆರವೇರುವುದು ಅಸಾಧ್ಯ. ಪರಮಾತ್ಮ ಏನೋ ಒಂದು ಸಂಕಲ್ಪವನ್ನು ಕೊಟ್ಟು ನಮ್ಮಿಂದ ಒಂದು ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಅವನು ಸಂಕಲ್ಪ ಮಾಡಬೇಕು. ನಾನವನನ್ನು ನಿರಂತರ ನೆನೆಸಬೇಕಾದರೆ, ಧ್ಯಾನ ಮಾಡಬೇಕಾದ್ರೆ, ಭಜಿಸಬೇಕಾದರೆ ನೀನು ನನ್ನನ್ನು ಭಜಿಸು ಅಂತ ಅವನು ಸಂಕಲ್ಪ ಮಾಡಬೇಕು. ನಾನು ಮಾಡಿದ್ರೆ ನಡೆಯೋಲ್ಲ. ಅವನು ನಿರಂತರಂ ನಿನೈಪದಾಹ ನೀ ನಿನೈಕ ವೇಂಡುಮೆ. ನಾನು ನಿನ್ನನ್ನು ನಿರಂತರ ಭಜನೆ ಮಾಡಬೇಕು ಅಂತ ನೀನು ಸಂಕಲ್ಪ ಮಾಡು, ನನ್ನ ಸಂಕಲ್ಪ ನಡೆಯೋಲ್ಲ. ನೀನು ಸಂಕಲ್ಪ ಮಾಡಿ ಆ ಸೇವಾ ಭಾಗ್ಯವನ್ನು ನನಗೆ ಕೊಡು ಎಂಬುದಾಗಿ ಆಳ್ವಾರುಗಳೆಲ್ಲರೂ ಕೂಡ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರಲ್ಲವ. ಆ ರೀತಿ ದೇವಿ ಆಂಡಾಳ್ ಕೂಡ ಇಲ್ಲಿ ಕೇಳ್ತಾಳೆ, ಮಾರ್ಗಳಿ ನೀರಾಡುವಾನ್. ಪರಮಾತ್ಮನ ಸಂಶ್ಲೇಷಕ್ಕಾಗಿ ನಮಗೆ ನೀನು ಅನುಗ್ರಹ ಮಾಡು. ಆಲಿ ನಿಲಯಾಯ್ ಅರುಳ್ 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 ಎಂಬುದೇ ಎಲ್ಲ ಆಳ್ವಾರಗಳ ಪ್ರಾರ್ಥನೆ. ಮಯರ್ವರ ಮದಿನಲಂ ಅರುಳಿನನ್. ನನಗೆ ಭಕ್ತಿ ರೂಪಾಪನ್ನವಾದ ಜ್ಞಾನವನ್ನು ಕೃಪೆ ಮಾಡಿದ ಅಂತಾರೆ. ನನ್ನ ಪ್ರಯತ್ನದಿಂದ ಪಡೆದೆ, ನಾ ತಪಸ್ ಮಾಡಿದೆ, ನಾ ಯಜ್ಞ ಮಾಡಿದೆ, ನಾ ಹೋಮ ಮಾಡಿದೆ, ನಾ ಜಪ ಮಾಡಿದೆ, ನಾ ಪಾರಾಯಣ ಮಾಡಿದೆ, ನಾ ಯಾತ್ರೆ ಮಾಡಿದೆ, ಅದು ನಾನು ಅನ್ನೋ ಶಬ್ದಕ್ಕೆ ಅವಕಾಶವೇ ಇಲ್ಲ. ಏನು ಹೇಳ್ತಾರೆ ಆಳ್ವಾರ್ಗಳು? ನೀನು ಕೃಪೆ ಮಾಡಿದೆ, ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಕೃಪೆ ಎಲ್ಲ ಅವನದೇ ವಿನಃ ತಾನು ತನ್ನ ಪ್ರಯತ್ನ ಎಂಬುದು ಶೂನ್ಯ. ಅದೇ ಶರಣಾಗತಿ ನಿಷ್ಠೆ. ಅಂತಹ ಆ ಶರಣಾಗತಿ ನಿಷ್ಠೆಯಲ್ಲಿ ಆಂಡಾಳ್ ಆಲಿ ನಿಲಯಾಯ್ ಅರುಳ್ ಎಂಬುದಾಗಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಳಲ್ಲವ. ನಿನ್ನ ಕೈಂಕರ್ಯವನ್ನು ಮಾಡಬೇಕಾದ್ರೆ ನೀನೇ ಕೃಪೆ ಮಾಡಬೇಕು ಎಂಬುದಾಗಿ ತಮ್ಮ ವ್ರತಕ್ಕೆ ಬೇಕಾದ ಉಪಕರಣಗಳು, ಆ ಉಪಕರಣಗಳ ವ್ಯಾಜದಲ್ಲಿ ಪರಮಾತ್ಮನಿಗೆ ಸಮರ್ಪಿತವಾಗುವ ಆತ್ಮಗಳ ಒಂದು ಗುಣಪೂರ್ತಿ, ಅದನ್ನು ಆಂಡಾಳ್ ಇಲ್ಲಿ ಪ್ರಾರ್ಥನೆ ಮಾಡಿದಳದವ ಪರಮಾತ್ಮನನ್ನು. ಆಗ ಪರಮಾತ್ಮ ಹೇಳ್ತಾನೆ, ಗೋದೆ ಮಾರ್ಗಳಿ ನೀರಾಡುವಾನ್ ಎಂಬುದಾಗಿ ಮಾರ್ಗಶಿರ ಮಾಸದ ವ್ರತಕ್ಕಾಗಿ ಉಪಕರಣಗಳ ಬೇಕು ಅಂದಿಯಲ್ಲ, ಇದೋ ಕೊಡ್ತೇನೆ. ಪರೈ ಎಂಬುದಾಗಿ ನೀವು ಕೇಳಿದ್ರಿ. ಆ ಪರೈ ಯಾವುದು? ಏನು ಕೇಳ್ತಾಳೆ? ಶಾಲ ಪೆರುಂ ಪರಯೇ ಎಂಬುದಾಗಿ ನಿನ್ನೆ ಕೇಳಿದಳಲ್ವಾ. ಯಾವುದು ಪರೈ ಅಂತ ಕೇಳಿದ್ರೆ, ಆ ಪರಮಾತ್ಮ ವಾಮನ ತ್ರಿವಿಕ್ರಮಾವತಾರವನ್ನು ಮಾಡಿ ಆ ತ್ರಿವಿಕ್ರಮನ ಪಾದ ಚತುರ್ಮುಖ ಬ್ರಹ್ಮನ ಲೋಕ ಪರ್ಯಂತ ಹೋಗಿ ಲೋಕವನ್ನೆಲ್ಲ ಅಳೆಯಿತಲ್ಲ, ಓಂಗಿ ಉಲಹಳಂದ ಎಂಬುದಾಗಿ ಇವಳೇ ಹೇಳ್ತಾಳದವ. ಅಂತಹ ಆ ಪರಮಾತ್ಮ ತ್ರಿವಿಕ್ರಮಾವತಾರ ಮಾಡಿದಾಗ ಜಾಂಬವಾನ್ ಇದ್ದಂತೆ. ರಾಮನ ಕಾಲದಲ್ಲಿ ಸುಗ್ರೀವನ ಸೈನ್ಯದಲ್ಲಿ ಇದ್ದಾನಲ್ಲ ಆ ಜಾಂಬವಾನ್ ಆಗ ಆ ತ್ರಿವಿಕ್ರಮಾವತಾರವನ್ನು ಒಂದು ವಾದ್ಯವನ್ನು ನುಡಿಸಿ ಕೊಂಡಾಡಿದನಂತೆ. ಅದು ಪರೈ ಅಂದರು. ಪರೈ ಅಂದರೆ ಒಂದು ಪರ್ಕಷನ್ ಇನ್ಸ್ಟ್ರೂಮೆಂಟ್, ಒಂದು ನಗಾರಿಯಂತಹ ಒಂದು ವಾದ್ಯ. ಅಂತಹ ಆ ವಾದ್ಯವನ್ನು ಆಗ ಆ ಜಾಂಬವಾನ್ ನುಡಿಸಿದ, ಅದು ಪರೈ ಎಂಬುದಾಗಿ ಹೇಳ್ತಾರೆ. ಪೆರುಂ ಪರೈ ಯಾವುದು ಅಂದರು?
ರಾವಣ ವಧೆಯಾದಾಗ ವಾನರರೆಲ್ಲ ಒಂದು ವಾದ್ಯವನ್ನು ನುಡಿಸಿದ್ರಂತೆ, ಅದು ಪೆರುಂಪರೈ ಅಂದ್ಬಿಟ್ರು. ಆಂಡಾಳೆ ಏನು ಕೇಳ್ತಾಳೆ, ಶಾಲ ಪೆರುಂಪರೈ ಅಂದ್ಲು. ಪರೈ ಪೆರುಂಪರೈ ಶಾಲ ಪೆರುಂಪರೈ ಅಂದರು. ಅತಿ ದೊಡ್ಡ ವಾದ್ಯ ಅದ್ಯಾವುದು ಅಂದರು. ಕೃಷ್ಣ ಪರಮಾತ್ಮ ಕುಡಕುತ್ತನಾಡುವುದನ್ನು ನಾವು ಅನುಭವಿಸಿದೆವು. ಆ ಪರಮಾತ್ಮ ಕುಡಕುತ್ತನಾಡಿ ಎಲ್ಲ ಗೋಪ ಬಾಲಿಕೆಯರನ್ನು ಆಹ್ವಾನ ಮಾಡಿ ಕಣ್ಣಿನಲ್ಲೇ ಸಂದೇಶ ಕೊಡ್ತಕ್ಕಂತಹ ಒಂದು ಅಪೂರ್ವವಾದ ಕೃಷ್ಣ ಲೀಲೆಯನ್ನು ಉಂಗಳ್ ಪುಳಕ್ಕಡೈ ತೊಟ್ಟತ್ತು ವಾವಿಯುಳ್ ಎಂಬ 14ನೆಯ ಪಾಶುರದಲ್ಲಿ ನಮಗೆ ಅನುಭವಿಸುವುದಕ್ಕೆ ಪ್ರಾಪ್ತವಾಯಿತು. ಹಾಗೆ ಆ ಪರಮಾತ್ಮ ಕುಡಂಗಳೆಡೆತ್ತೇರವಿಟ್ಟು ಕೂತ್ತಾಡವಲ್ಲ ಎನ್ಕೋವೆ ಮಡಂಗೊಳ್ ಮದಿಮುಹತ್ತಾರೈ ಮಾಲ್ಶಯ್ಯವಲ್ಲ ಎನ್ಮೈಂದ ಎಂಬುದಾಗಿ ಪೆರಿಯಾಯ್ವಾರ್ ಗಾನ ಮಾಡುವಂತೆ ಆ ಕುಡಕುತ್ತನಾಡುವಾಗ ಆ ಪರಮಾತ್ಮ ತನ್ನ ಸೊಂಟದಲ್ಲಿ ಒಂದು ವಾದ್ಯವನ್ನು ಕಟ್ಟಿಕೊಂಡು ಕೊಡಗಳನ್ನು ಎತ್ತಿ ಎತ್ತಿ ಮೇಲೆ ಎಸೆದು ಆಡುವ ನಡುವಿನಲ್ಲಿ ಅದನ್ನು ನುಡಿಸ್ತಾನಲ್ವಾ, ಅದು ಶಾಲ ಪೆರುಂಪರೈ. ಪರೈ ತ್ರಿವಿಕ್ರಮಾವತಾರದಲ್ಲಿ ಜಾಂಬವಾನ್ ನುಡಿಸಿದ್ದು. ಪೆರುಂಪರೈ ವಾನರರು ರಾವಣ ವಧೆಯಾದಾಗ ರಾಮನ ವಿಜಯವನ್ನು ಕೊಂಡಾಡುವುದಕ್ಕೆ ನುಡಿಸಿದ್ದು ಪೆರುಂಪರೈ. ಕೃಷ್ಣ ಪರಮಾತ್ಮ ಕುಡಕುತ್ತನಾಡುವಾಗ ನುಡಿಸಿದ್ದು ಶಾಲ ಪೆರುಂಪರೈ. ನಿನ್ನ ಉದರದಲ್ಲಿ ನೀನು ಕಟ್ಟಿಕೊಂಡ ನಿನ್ನ ಸ್ಪರ್ಶ ಏರ್ಪಟ್ಟ ಪರೈ ನಮಗೆ ಬೇಕು. ಶಾಲ ಪೆರುಂಪರಯೇ ಎಂದಾಗ ಕೃಷ್ಣ ಹೇಳ್ತಾನೆ, ಅಮ್ಮ ಗೋದೆ ಪೋಯ್ಪಾಳ್ ಉಡಯನವೇ ಪಾಲನ್ನ ವಣ್ಣತ್ತು ಉನ್ ಪಾಂಚಜನ್ಯಮೇ ಪೋಲ್ವನ ಶಂಗಂಗಳ್ ಅಂದ್ರಿ. ಆ ಪಾಂಚಜನ್ಯ ಎಲ್ಲ ಯಾವುದೋ ನಾರಾಯಣನ ಹತ್ರ ಇದೆ, ನಾನು ಸಾಮಾನ್ಯ ಗೊಲ್ಲ, ನನ್ನ ಹತ್ರ ಅದೆಲ್ಲ ಎಲ್ಲಿ ಬರಬೇಕು, ನನ್ನ ಹತ್ರ ಒಂದು ಶಂಕ ಇದೆ. ಅದೇನು, ಆನಿರೈನಮ್ಮೀಳ ಕುರಿತ ಶಂಗಂ. ಎಲ್ಲ ಹಸುಗಳನ್ನು, ಪೂರ್ಣವಾದ ಹಸುಗಳ ಮಂದೆಗಳನ್ನು ಹಿಂತಿರುಗಿ ಕರೆಯಬೇಕು. ಸಾಯಂಕಾಲ ಆಯಿತು ಅಂದರೆ ಕರ್ಕೊಂಡು ಹೋಗ್ಬೇಕು. ಮಧ್ಯಾಹ್ನದ ವೇಳೆಯಲ್ಲಿ ವಿಶ್ರಾಂತಿಗಾಗಿ ಆ ಹಸುಗಳನ್ನೆಲ್ಲ ಕರಿಬೇಕಲ್ಲ. ಎಲ್ಲೆಲ್ಲೋ ಮೇಯುವುದಕ್ಕಾಗಿ ಚದರಿ ಬಿಟ್ಟಿವೆ ಹಸುಗಳು. ಆ ಚದರಿದ ಹಸುಗಳನ್ನು ಮತ್ತೆ ಕರಿಬೇಕಲ್ಲ. ಅದಕ್ಕೆ ಆನಿರೈ ಅಂದರೆ ಹಸುಗಳು, ಇನಮ್ ಅಂದರೆ ಹಸುಗಳ ಸಮೂಹಗಳು, ಮೀಳ, ಅವುಗಳೆಲ್ಲ ಹಿಂತಿರುಗಿ ಬರೋದಕ್ಕಾಗಿ ಒಂದು ಶಂಖವನ್ನು ನಾನು ಊದುತ್ತೇನೆ. ಅದು ಬೇಕಾದರೆ ನನ್ನ ಹತ್ರ ಇದೆ. ಅದಕ್ಕೊಂದು ತೂತು ಮಾಡಿ ಅದಕ್ಕೊಂದು ದಾರ ಕಟ್ಟಿ ಅದನ್ನು ಬೇರೆ ಜೋಳಿಗೆ ಥರ ನೇತಾಕೊಂಡು ಹೋಗ್ತಾನಂತೆ ಬೆಳಗ್ಗೆ ಹಸು ಕಾಯಕ್ಕೆ ಹೋಗುವಾಗ. ಆನಿರೈನಮ್ಮೀಳ ಕುರಿತ ಶಂಗಂ, ಆ ಶಂಖ ಇದೆ, ಬೇಕಾದ್ರೆ ಅದನ್ನು ಕೊಡ್ತೀನಿ, ತಗೊಂಡೋಗು. ಪರೈ ಅದನ್ನು ನಾನು ಕುಡಕುತ್ತನಾಡುವಾಗ ನುಡಿಸೋದು, ಅದನ್ನು ಕೊಡ್ತೀನಿ, ತೆಗೆದುಕೊಂಡೋಗಿ. ಪಲ್ಲಾಂಡಿ ಶೈಪಾರೆ, ನನಗೆ ಪಲ್ಲಾಂಡ ಆಡುವುದಕ್ಕೆ ಪೆರಿಯಾಳ್ವಾರಿದ್ದಾರೆ, ನಮಗೂ ನಿಮಗೂ ಸೇರಿಸಾಡೋದಕ್ಕೂ ಪೆರಿಯಾಳ್ವಾರಿದ್ದಾರೆ, ನನಗೆ ಆಡುವುದಕ್ಕೆ ನಮ್ಮಾಳ್ವಾರಿದ್ದಾರೆ, ಅವ್ರನ್ನೆಲ್ಲ ನಿಮಗೆ ಕೊಟ್ಬಿಡ್ತೀನಿ, ಕರ್ಕೊಂಡೋಗಿ ಅಂದ್ಬಿಟ್ಟ. ಕೋಲ ವಿಳಕ್ಕೆ, ನೀವೇ ಹೇಳಿದ್ರಿ ಕುತ್ತು ವಿಳಕ್ಕೆರಿಯ ಪಾಶರದಲ್ಲಿ ನಪ್ಪಿನ ಪಿರಾಟಿಯೇ ವಿಳಕ್ಕೆ ಅಂತ. ಅವಳಿಗಾಗಲೇ ನಿಮ್ಮ ಜೊತೆ ಇದ್ದಾಳೆ, ಕೊಟ್ಟಿದ್ದೀನಿ, ಕರ್ಕೊಂಡೋಗಿ. ಕೊಡಿಯೇ, ನಾನು ಗರುಡ ಧ್ವಜ, ಗರುಡನನ್ನು ಕೊಡ್ತೀನಿ, ಆ ಗರುಡನನ್ನು ಕರೆದೊಯ್ದು ಬಿಡಿ. ವಿತಾನಮೇ, ನಾನು ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ನಮ್ಮ ತಂದೆಯಾದ ವಸುದೇವನವರ ತಲೆಯಲ್ಲಿ ಕುಳಿತು ವಿಜಯ ಮಾಡುವಾಗ ಆದಿಶೇಷನಾಗಿ ನನಗೆ ವಿತಾನವಾಗಿ ಬಂದ. ಅವನನ್ನು ನಾನು ಕೊಡೋಲ್ಲ, ಆತ್ಮೀಯ, ಅವನನ್ನು ಬಿಟ್ಟಿರೋಲ್ಲ. ಅದರಿಂದ ನನ್ನ ಉತ್ತರೀಯ ಇದೆ, ಅದನ್ನು ಕೊಡ್ತೀನಿ, ತಗೊಂಡೋಗಿ ಅಂತ ಅಂದ್ಬಿಟ್ಟ. ಈಗ ಆಂಡಾಳು ಹೇಳ್ತಾಳೆ, ಪರಮಾತ್ಮ ಇದೆಲ್ಲವೂ ಕೂಡ ವ್ರತಾಂಗ ಸ್ನಾನಕ್ಕಾಗಿ ಬೇಕಾದದ್ದು. ಏನು ಹೇಳಿದ್ರು, ಮಾರ್ಗಳಿ ನೀರಾಡುವ ವೇಂಡುವನ ಅಂದರು. ಸ್ನಾನಾರ್ಥವಾಗಿ ವ್ರತದ ಆಚರಣೆಗೆ ಬೇಕಾದದ್ದು ಇವೆಲ್ಲವೂ ಪರಿಕರ. ಶಂಖ, ಪರೈ, ಕೋಲವಿಳಕ್ಕೆ, ಕೊಡಿಯೆ, ವಿಧಾನಮೇ, ಪಲ್ಲಾಂಡಿ ಶೈಪಾರೆ, ಇವೆಲ್ಲವೂ ಕೂಡ ವ್ರತವನ್ನು ಅನುಷ್ಠಾನ ಮಾಡುವಾಗ ನಮಗೆ ಬೇಕಾದ ಉಪಕರಣಗಳು. ಇದನ್ನೆಲ್ಲ ಕೇಳಿದ್ವಿ, ಕೊಟ್ಟೆ. ಕೃಷ್ಣ ನಮಗೆ ಇನ್ನೂ ಬೇಕು ಅಂದರು. ಇದ್ದುದೆಲ್ಲ ಕೊಟ್ಟಾಯ್ತಲ್ಲ, ಗರುಡ ಆಯಿತು, ದಂಪಿನ್ನೆ ಆಯಿತು, ಶಂಖ ಆಯಿತು, ಪರೈ ಆಯಿತು, ಎಲ್ಲ ಕೊಟ್ಟಾಯಿತು. ನಿಮಗೆ ಇನ್ನೂ ಬೇಕು ಅಂದರೆ ಇನ್ನು ಏನನ್ನು ಕೊಡಲಿ ನಾನು? ನೀವು ಕೇಳಿದ್ದೆಲ್ಲವನ್ನು ಕೊಟ್ಟು ನಿಮ್ಮನ್ನು ಜಯಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಕೇಳೋದೆಲ್ಲ ಕೊಟ್ಬಿಟ್ರೆ ಜಯ ಯಾರಿಗೆ? ಕೊಟ್ಟವರಿಗೆ ಜಯ. ಕೇಳೋದೆಲ್ಲ ಕೊಟ್ಟಾಯ್ತಾ ಇಲ್ವೋ ಎಂಬುದಾಗಿ ಹೇಳ್ತಾರೆ. ಆ ರೀತಿ ಈಗ ನೀವು ಕೇಳಿದ್ದೆಲ್ಲವನ್ನು ನಿಮಗೆ ನೀಡಿದ್ದಾಯಿತು, ಜಯ ನನ್ನದು ಅಂತ ಭಾವಿಸಿದ್ರೆ ಇನ್ನೂ ಕೊಡು ಇನ್ನೂ ಕೊಡು ಅಂತಿರಲ್ಲ. ಎಳಿವರು ಮೀಯಲ್ವಿನನ್, ಅತ್ಯಂತ ಸುಲಭನಾದವನು, ಬೇಡಿದವರಿಗೆ
ಬೇಡಿದ್ದನ್ನು ಕೊಡುವವನು. ವೇಂಡಿತ್ತೆಲ್ಲಾಂ ತರಂ ಕೋದಿಲ್ ಎನ್ ವಳ್ಳಲ್ ಎಂಬುದಾಗಿ ನಮ್ಮಾಳ್ವಾರು ಹಾಡ್ತಾರೆ. ಆದ್ದರಿಂದ ತಾನೇ ವೇದ ಪುರುಷನೂ ಕೂಡ ಈ ಪರಮಾತ್ಮನನ್ನ ಇಷ್ಟಂ ಮನಿಷಾಣ, ಅಮುಂ ಮನಿಷಾಣ, ಸರ್ವಂ ಮನಿಷಾಣ, ಕ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಇಷ್ಟಂ ಮನಿಷಾಣ, ಅಮುಂ ಮನಿಷಾಣ, ಸರ್ವಂ ಮನಿಷಾಣ ಅಂತ ವೇದ ಪುರುಷನು ಕೂಡ ಈ ಪರಮಾತ್ಮನ ಮುಂದೆ ನಿಂತಲ್ಲವ ಕೈಯೊಡ್ಡಿ ಅದನ್ನು ಕೊಡು, ಇದನ್ನು ಕೊಡು, ಎಲ್ಲವನ್ನು ಕೊಡು ಎಂಬುದಾಗಿ ಇವನನ್ನು ಬೇಡಿಕೊಳ್ಳುವುದು. ಈ ಪರಮಾತ್ಮನು ಏಕೈಕ ಲಾಭಾಯ ಸರ್ವಲಾಭಾಯ ಕೇಶವ. ನಾವು ಉಸಿರಾಡುವ ಗಾಳಿಯಿಂದ ಹಿಡಿದು ಪರಮಪದ ಪ್ರಾಪ್ತಿಯವರೆವಿಗೂ ಕೊಡಬಲ್ಲ ಸಾಮರ್ಥ್ಯವುಳ್ಳ ಒಂದೇ ಒಂದು ದೈವ ಶ್ರೀಯಪ್ಪತಿಯಾದ ನಾರಾಯಣ. ಉಳಿದ ದೇವತೆಗಳು ಅವರವ್ರಿಗೆ ಏನಿದೆ ಅವರು ಅಷ್ಟನ್ನು ಮಾತ್ರ ಕೊಡ್ತಾರೆ, ಎಲ್ಲವನ್ನ ಕೊಡುವ ಸಾಮರ್ಥ್ಯ ಅವರಿಗಿಲ್ಲ. ಆರೋಗ್ಯಂ ಭಾಸ್ಕರಾದನ್ವಿಚ್ಛೇತ್. ಆರೋಗ್ಯ ಬೇಕಾ? ಸೂರ್ಯೋಪಾಸನೆ. ಸುಂದರನಾದ ಪತ್ನಿ ಬೇಕಾ? ಊರ್ವಶಿಯ ಹೋಮ. ಭೂಮಿಯ ಒಡೆತನ ಬೇಕಾ? ಅದಿತಿಯನ್ನು ಕುರಿತು ಯಜ್ಞ. ಅಪಾರವಾದ ಐಶ್ವರ್ಯ ಬೇಕಾ? ವಾಯುನಾಲ ಭೇತ, ವಾಯುವನ್ನು ಕುರಿತು ಹೋಮ. ಹೀಗೆಲ್ಲ ವೇದ ಹೇಳಿಟ್ಬಿಡ್ತು. ಆದರೆ ಒಂದು ಸಣ್ಣದಿಂದ ಹಿಡಿದು ಮೋಕ್ಷದ ತನಕ ಏನು ಬೇಕಾದರೂ ಕೂಡ ಇವನನ್ನು ಕೇಳಿ ಅನ್ಬಿಡ್ತು. ಎಲ್ಲವನ್ನ ಇವನು ಕೊಡ್ತಾನೆ. ಏಕೈಕ ಲಾಭಾಯ ಸರ್ವಲಾಭಾಯ ಕೇಶವ. ಆದ್ದರಿಂದ ಎಲ್ಲವನ್ನ ಕೊಡಬಲ್ಲವನು ನೀನಾದದ್ದರಿಂದ ನಿನ್ನ ಬಳಿಗೆ ಬಂದಿದ್ದೀವಿ, ನಿನ್ನನ್ನು ಕೇಳ್ತಾ ಇದ್ದೀವಿ. ಆದ್ದರಿಂದ ಕೃಷ್ಣ ಈಗ ಕೊಟ್ಟೆ ಎಲ್ಲ, ಇದಕ್ಕಿಂತ ಅಂತರಂಗವಾದದ್ದು ಇನ್ನೂ ಕೆಲವು ಉಂಟು, ಅದನ್ನು ನಮಗೆ ನೀಡಬೇಕು ಕೃಷ್ಣ ಅಂತಾರೆ ಗೋಪಿಕೆಯರು. ಈಗ ಕೃಷ್ಣ ಹೇಳ್ತಾನೆ, ಗೋಪಿಕೆಯರೇ ಎಳಿಬರಮಿಯಲ್ವಿನನ್ ಎಂಬುದಾಗಿ ನನ್ನನ್ನು ಚೆನ್ನಾಗಿ ಅರಿತಿದ್ದೀರಾ. ಅಪೇಕ್ಷತೆಗಳನ್ನು ಕೊಡುವವನು ಎಂಬುದನ್ನು ಭಾವಿಸಿ ನನ್ನ ಸರ್ವಸ್ವವನ್ನು ಕೂಡ ನಿಮ್ಮದಾಗಿಸಿಕೊಂಡು ಇನ್ನೂ ಕೊಡು ಅಂದರೆ ಇನ್ನೇನು ಕೊಡಲಿ, ಎಲ್ಲವನ್ನ ನಿಮಗೆ ಕೊಟ್ಟು ನಿಮ್ಮನ್ನು ಜಯಿಸಬೇಕು ಎಂಬುದು ನನ್ನ ಸಂಕಲ್ಪ. ಆದರೆ ಈಗ ನೀವೇ ನನ್ನನ್ನು ಜಯಿಸುವಂತೆ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಆಂಡಾಳು ಹೇಳ್ತಾಳೆ, ನಮ್ಮನ್ನು ಜಯಿಸುವುದು ನಿನ್ನ ಹಣೆಯಲ್ಲಿ ಬರೆದಿಲ್ಲ ಕೃಷ್ಣ. ಆಶ್ರಿತರನ್ನ ಭಕ್ತರನ್ನ ಜಯಿಸುವುದು ಭಗವಂತನ ಹಣೆಯಲ್ಲಿ ಬರೆದಿಲ್ಲ. ಕಾರಣ ಏನು? ಭಕ್ತಿ ಕ್ರೀತೋ ಜನಾರ್ದನ. ಆ ಭಕ್ತಿಗೆ ತನ್ನನ್ನೇ ಬಾಂಡೆಡ್ ಲೇಬರರ್ ಅಂತ ಹೇಳ್ತೀವಲ್ಲ, ಆ ರೀತಿ ಗುಲಾಮನಾಗಿ ಆಗ್ಬಿಟ್ಟಿದ್ದಾನಂತೆ ಪರಮಾತ್ಮ. ತನ್ನ ಭಕ್ತರ ಬಳಿಯಲ್ಲಿ ಅವರ ಸೇವಕನಾಗಿ ನಿಂತಿದ್ದಾನಲ್ಲವ. ಪಾಂಡವರಿಗಾಗಿ ಏನು ಮಾಡಲಿಲ್ಲ ಪರಮಾತ್ಮ, ದೂತ ಸಾರಥ್ಯಗಳನ್ನು ಮಾಡ್ತಾ ಸತ್ಯಭಾಮೆಯ ಕೈಯಲ್ಲಿ ರಾಜ್ಯವನ್ನು ಕೊಟ್ಟು ಈ ಪಾಂಡವರಿಗಾಗಿ ಕತ್ತಿನಲ್ಲಿ ನಾಯಿಯಂತೆ ಓಲೆ ಕಟ್ಟಿಕೊಂಡು ದುರ್ಯೋಧನ ಸಭಾಸ್ಥಾನಕ್ಕೆ ಸೇವಕನಂತೆ ಬಂದನಲ್ಲವ. ಒಂದ ಎರಡ ಎಲ್ಲ ಸೇವೆಗಳನ್ನು ಅವರಿಗಾಗಿ ಮಾಡಿದ. ಈ ರೀತಿ ಪರಮಾತ್ಮ ತನ್ನ ಭಕ್ತರಿಗಾಗಿ ಎಲ್ಲವನ್ನ ಮಾಡುವವನು. ಭಕ್ತಿ ಪ್ರೀತೋ ಅಲ್ಲ, ಭಕ್ತಿ ಕ್ರೀತೋ ಜನಾರ್ದನ. ಭಕ್ತಿಯಿಂದ ಕೊಂಡುಕೊಡಲ್ಪಟ್ಟವರಂತೆ ಆ ಭಕ್ತರ ಬಳಿಯಲ್ಲಿ ಇರ್ತಾನೆ. ಅಂತಹ ಸೌಲಭ್ಯ, ಅಂತಹ ಸೌಶೀಲ್ಯ ಪರಮಾತ್ಮನದು. ಸ್ವಾಮಿ ನಮ್ಮಾಳ್ವಾರ್ ತಿರುವಾಯ್ಮೊழிಯಲ್ಲಿ ಹಾಡ್ತಾರೆ, ಏಳೈ ஏதலன் கீழ்மகன் என்னாதிரங்கி மற்றவர்க்கு இன்னருள் சுரந்து உம்பி எம்பி என்று உகந்த தோழன் உனக்கு உம்பி எம்பி என்று ஒழிந்திலை என்கிற சொற்கள் வந்து ಅಡಿಯೇನ್ ಮನತ್ತಿರುಂದದು ಅರಂಗಮಾನ ಹರುಳಾನೆ ಅಂತಾರೆ. ಎಂತಹ ಅದ್ಭುತವಾದ ಪಾಶುರ ಪರಮಾತ್ಮ. ಇವನು ಗುಹಾ ಬಂದ, ಅವನು ರಾಮನಿಗೆ ಯಾವುದರಲ್ಲಾದರೂ ಸಮಾನನ. ಇವನು ಅವಿದ್ಯಾವಂತ, ಇವನು ಬಡವ, ಇವನು ಧನಿಕ, ಇವನು ರಾಕ್ಷಸ, ಇವನು ಕಪಿ, ಇವನು ಪಕ್ಷಿ, ಯಾವುದಾದರೂ ವ್ಯತ್ಯಾಸವನ್ನು ರಾಮ ನೋಡಿದನ. ಜಟಾಯು ಪಕ್ಷಿ, ಸುಗ್ರೀವ ವಾನರ, ವಿಭೀಷಣ ರಾಕ್ಷಸ, ಗುಹಾ ಬೇಡ, ದಂಡಕಾವನದಲ್ಲಿ ಋಷಿಗಳು, ಅಯೋಧ್ಯೆಯಲ್ಲಿ ಪ್ರಜೆಗಳು, ಯಾರಲ್ಲಿ ಆದರೂ ಒಂದು ವ್ಯತ್ಯಾಸವನ್ನು ನೋಡಿದನ. ಏನು ಹೇಳ್ತಾನೆ ಆ ರಾಮ? ಗುಹನನ್ನು ನೋಡಿ ಹೇಳ್ತಾನಂತೆ, ಸೀತೆ ನಿನಗೆ ಗೆಳೆಯಲಾದವಳು ಎಂಬುದಾಗಿ ಹೇಳ್ತಾನಂತೆ. ಸೀತೆ ಯಾರು, ಆ ಗುಹನಾರು? ಈ ರೀತಿಯಾಗಿ ಈ ಸೌಶೀಲ್ಯ ಸೌಲಭ್ಯಗಳು ನನ್ನ ಮನಸ್ಸನ್ನು ಕರಗಿ ನೀರಾಗಿ ಮಾಡಿಬಿಡ್ತು ಅಂತಾರೆ ತಿರುಮಂಗಯ್ಯಾಳ್ವಾರ್. ಅಂತಹ ಅತಿ ಸುಲಭನಾದ ಸೌಶೀಲ್ಯ ಪೂರ್ಣನಾಗಿ ಇರ್ತಕ್ಕಂತಹ ಆ ನಿನ್ನನ್ನು ನೀನು ನಮ್ಮನ್ನು ಜಯಿಸಲಾರೆ, ಜಯ ನಮ್ಮದು, ನಾವೇ ಜಯಿಸುವವರು ಅಂತಾಳೆ ಆಂಡಾಳ್.
ಆಗ ಅದು ಹೇಗೆ ಅಂತ ಕೃಷ್ಣ ಕೇಳಿದಾಗ ಆ ಕೃಷ್ಣ ಪರಮಾತ್ಮನ ಆ ಒಂದು ಪರಮಾತ್ಮನ ಸಂಶಯಕ್ಕೆ ಉತ್ತರವನ್ನು ಕೊಡುತ್ತಾ ತನ್ಮೂಲಕ ತಮಗೆ ಇನ್ನೂ ಅಂತರಂಗವಾಗಿ ಬೇಕಾದಂತಹ ಪರಮಾತ್ಮನಿಂದ ತಮಗೆ ಬರಬೇಕಾದಂತಹ ಉಡುಗೊರೆಗಳೆಲ್ಲವನ್ನ ನಿರೂಪಣೆ ಮಾಡುತ್ತಾ ಪರಮಾತ್ಮನಿಂದ ತಮಗೆ ಸನ್ಮಾನವಾಗಬೇಕು, ಪರಮಾತ್ಮನಿಂದ ತಮಗೆ ಬಹುಮಾನಗಳು ದೊರೆಯಬೇಕು. ವ್ರತವನ್ನು ಮಾಡ್ತೇವೆ, ಪರೀಕ್ಷೆಗೆ ಓದಬೇಕು ಒಬ್ಬ ವಿದ್ಯಾರ್ಥಿ. ಆ ಪರೀಕ್ಷೆಗೆ ಓದೋದಕ್ಕೆ ಏನೇನು ಬೇಕೋ ಆ ಸಲಕರಣೆಗಳೆಲ್ಲ ಬೇಕು. ಪುಸ್ತಕ ಬೇಕು, ಪೆನ್ ಬೇಕು, ಇನ್ನೊಂದು ಬೇಕು, ಈಗೆಲ್ಲ ಕಂಪ್ಯೂಟರ್ ಬೇಕು, ಮತ್ತೊಂದು ಬೇಕು, ಎಲ್ಲ ಬೇಕು. ಪರೀಕ್ಷೆಗೆ ಸಿದ್ಧನಾಗುವುದಕ್ಕೆ ಸಲಕರಣೆಗಳು ಉಪಕರಣಗಳೆಲ್ಲ ಬೇಕು. ಆದರೆ ಪರೀಕ್ಷೆಯನ್ನು ಬರೆದು ಉನ್ನತ ಶ್ರೇಣಿಯಲ್ಲಿ ಇವನು ತೇರ್ಗಡೆ ಆಗಿಬಿಟ್ರೆ, ಇವನು ಫಸ್ಟ್ ರ್ಯಾಂಕ್ ಬಂದುಬಿಟ್ರೆ ಅವನಿಗೆ ಬಹುಮಾನ ಕೊಡಬೇಕಲ್ವಾ? ಆ ಬಹುಮಾನದ ಪದಾರ್ಥ ಬೇರೆ. ಈಗ ಎಲ್ಲ ಕೊಟ್ಟನಲ್ಲ ನಿನಗೆ ಅಂದರೆ ಅದು ಪರೀಕ್ಷೆಗೆ ತಯಾರು ಮಾಡಿಕೊಳ್ಳುವುದಕ್ಕೆ ಬೇಕಾದ ಉಪಕರಣಗಳು. ಆದರೆ ಉನ್ನತ ಶ್ರೇಣಿಯಲ್ಲಿ ಬಂದದ್ದಕ್ಕೆ ಬಹುಮಾನ ಬೇರೆ ಕೊಡಬೇಕಲ್ವಾ? ಬಹುಮಾನ ಬೇರೆ, ಆ ಸಲಕರಣೆಗಳು ಬೇರೆ, ಆ ಉಪಕರಣಗಳು ಬೇರೆ, ಅನಂತರ ಕೊಡುವ ಬಹುಮಾನಗಳು ಬೇರೆ. ಮಾಲೆ ಮಣಿವಣ್ಣ ಪಾಶದಲ್ಲಿ ಕೇಳಿದ್ದು ಉಪಕರಣಗಳು. ಆದರೆ ನಾವು ಉನ್ನತ ಶ್ರೇಣಿಯಲ್ಲಿ ಬಂದುಬಿಟ್ಟ ಮೇಲೆ ನಮಗೆ ನೀನು ಸನ್ಮಾನ ಮಾಡಬೇಡವಾ, ಉಡುಗೊರೆಗಳನ್ನು ಕೊಡಬೇಡವಾ, ಬಹುಮಾನಗಳನ್ನು ಕೊಡಬೇಡವಾ ಎಂಬುದಾಗಿ ಪರಮಾತ್ಮನಿಂದ ತಮಗೆ ಸಲ್ಲಬೇಕಾದ ಸನ್ಮಾನ, ಉಡುಗೊರೆಗಳು ಇವೆಲ್ಲವನ್ನ ಆಂಡಾಳ್ ಪರಮಾತ್ಮನ ಮುಂದೆ ನಿಂತು ಪ್ರಾರ್ಥಿಸುತ್ತಾ 25ನೇ ಪಾಶುರದಲ್ಲಿ ಉನ್ನ ಎರತ್ತಿತ್ತು ಒಂದೋಂ ಎಂದರಲ್ಲ, ಅದರ ವಿವರಣೆಯನ್ನ ಪೂರ್ಣವಾಗಿ ನೀಡುತ್ತಾ ಆಂಡಾಳ್ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಸಕಲ ಉಪನಿಷದರ್ಥಗಳ ಸಾರಾರ್ಥವಾದ ದಿವ್ಯ ಪಾಶುರವೇ 27ನೇ ಪಾಶುರ. ಕೂಡಾರವೆಲ್ಲುಂ ಶೀರ್ ಗೋವಿಂದ உந்தன்னை பாடிப்பறைகொண்டு யாம் பெரும் சம்மானம், சம்ಮಾನಂ ಸನ್ಮಾನ, ಯಾಮ್ ನಾವುಗಳು ಪಡೆಯತಕ್ಕಂತಹ ಸಮ್ಮಾನಂ ಸನ್ಮಾನಗಳು ಉಂಟು ಪರಮಾತ್ಮ, ಅದನ್ನು ಕೇಳುವವನಾಗು ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ಮುನ್ನ ನೀನು ನಮ್ಮನ್ನು ಜಯಿಸಬೇಕು ಅಂತೆ ಅಲ್ವಾ, ನಮ್ಮನ್ನು ಜಯಿಸೋದು ನಿನ್ನ ಹಣೆಯಲ್ಲಿ ಬರೆದಿಲ್ಲ ಅಂತಾಳೆ ದೇವಿ ಆಂಡಾಳ್. ಪರಮಾತ್ಮನ ಜೊತೆಯಲ್ಲಿ ಪ್ರಣಯಭರಿತವಾಗಿ ಅತ್ಯಂತ ಸುಲಭರಾಗಿ ಮಾತನಾಡುವವರು ಇವರಲ್ಲವಾ ಹೇಳ್ತಾರಂತೆ. ಪರಮಾತ್ಮ ನಮ್ಮನ್ನು ಜಯಿಸೋದು ನಿನ್ನ ಹಣೆಯಲ್ಲಿ ಬರೆದಿಲ್ಲ. ಕಾರಣ ಏನು? ಕೂಡಾರೈ, ಯಾರು ನಿನ್ನೊಡನೆ ಸೇರುವುದಿಲ್ಲವೋ, ಯಾರು ನಿನಗೆ ವಿರೋಧಿಗಳೋ, ಯಾರು ನಿನ್ನೊಡನೆ ಕೂಡುವುದಿಲ್ಲವೋ, ಯಾರು ನಿನ್ನನ್ನು ವಿರೋಧಿಯಾಗಿ ಭಾವಿಸುತ್ತಾರೋ ಅಂತಹವರನ್ನು ನೀನು ಜಯಿಸ್ತೀಯ. ಆದರೆ ಯಾರು ನಿನ್ನ ಪಾದಗಳನ್ನು ಹಿಡಿತಾರೋ, ಯಾರು ನಿನ್ನಲ್ಲಿ ಭಕ್ತಿಯನ್ನು ತೋರ್ತಾರೋ, ಯಾರು ನಿನ್ನ ಮೇಲೆ ಪ್ರೇಮವನ್ನು ಇಡ್ತಾರೋ ಅವರಿಗೆ ನೀನು ಸೋಲುತ್ತೀಯ. ಭಕ್ತರ ಬಳಿಯಲ್ಲಿ ಸೋಲು ನಿನ್ನದು, ವಿರೋಧಿಗಳ ಬಳಿಯಲ್ಲಿ ಏನಾದರೂ ಜಯಿಸ್ಕೊ, ನಮಗದು ಬೇಡ. ಕೂಡಾರೈ, ಸೇರದೇ ಇರುವವರನ್ನ, ಕೂಡದೇ ಇರುವವರನ್ನ, ವಿರೋಧಿಗಳನ್ನ ವೆಲ್ಲುಂ ಜಯಿಸತಕ್ಕಂತಹ ಶೀರ್ ಕಲ್ಯಾಣ ಗುಣಗಳನ್ನು ಉಳ್ಳವನು ನೀನು. ಕೂಡಾರೈ, ಸೇರದೇ ಇರುವವರನ್ನ, ವೆಲ್ಲುಂ ಜಯಿಸತಕ್ಕಂತಹ ಶೀರ್ ಕಲ್ಯಾಣ ಗುಣಗಳನ್ನು ಉಳ್ಳಂತಹ ಗೋವಿಂದ, ಗೋವಿಂದನೇ ಎಂಬುದಾಗಿ ಆ ಕೃಷ್ಣನನ್ನು ನೋಡಿ ಆಂಡಾಳ್ ಸಂಬೋಧನೆಯನ್ನು ಮಾಡ್ತಾಳೆ. 21 ಬಾರಿ ಭೂಮಂಡಲವನ್ನೆಲ್ಲ ಪ್ರದಕ್ಷಿಣೆ ಮಾಡಿ ಇಡೀ ಬ್ರಹ್ಮಾಂಡದಲ್ಲಿ ಒಬ್ಬ ಕ್ಷತ್ರಿಯ ಇರಬಾರ್ದು, ಹಾಗೆ ಮಾಡಿಬಿಡ್ತೀನಿ ಎಂಬುದಾಗಿ ಹೇಳಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಭೂಪ್ರದಕ್ಷಿಣೆಯನ್ನು ಮಾಡಿದವನು ಪರಶುರಾಮ. ಅಂತಹ ಆ ಪರಶುರಾಮ ಸೀತಾ ಕಲ್ಯಾಣವಾಗಿ ಶ್ರೀರಾಮಚಂದ್ರ ದಂಪತಿ ಸಮೇತರಾಗಿ ಎಲ್ಲ ದಶರಥ ಪರಿವಾರ ಹಿಂತಿರುಗಿ ಬರ್ತಾ ಇರಬೇಕಾದ್ರೆ ಎದುರಿಗೆ ಬಂದ ಪರಶುರಾಮ ಏನಾಯಿತು ಅಲ್ಲಿ? ಇವರೆಲ್ಲ ಮೂರ್ಛೆ ಹೋದ್ರು ಪರಿವಾರ. ಆ ಸಮಯದಲ್ಲಿ ಪರಶುರಾಮ ತನ್ನ ಕೈಯಲ್ಲಿದ್ದ ಧನುಸ್ಸನ್ನು, ವೈಷ್ಣವ ಧನುಸ್ಸು, ಅದು ವಿಷ್ಣುವಿನ ಧನುಸ್ಸು, ಆ ವೈಷ್ಣವ ಧನುಸ್ಸನ್ನು ರಾಮನ ಕೈಯಲ್ಲಿ ಕೊಟ್ಟು ರಾಮನಿಗೆ ಕೈ ಮುಗಿದು ಆ ಪರಶುರಾಮ ಹೊರಟೋದ. ಆದ್ದರಿಂದ ಜಯ ಯಾರಿಗೆ? ಜಯ ಪರಶುರಾಮನದು. ಒಂದು ಪಕ್ಷ ಪರಶುರಾಮನೇನಾದರೂ ಯುದ್ಧಕ್ಕೆ ಬಂದಿದ್ದರೆ ಯಾರದು ಜಯ? ಶ್ರೀರಾಮನದು ಜಯ ಆಗ್ಬಿಡ್ತಾ ಇತ್ತು. ಈಗ ಜಯಿಸಿದವನಾರು?
ನಮಸ್ಕರಿಸಿ ಜಯವನ್ನು ಪಡೆದವನು ಪರಶುರಾಮ. ಆದ್ದರಿಂದ ರಾಮಾಯಣದಲ್ಲಿ ಏನು ಹೇಳ್ತಾರೆ, ಪರಶುರಾಮನಿಗೆ ಜಯ ಏರ್ಪಡ್ತು ಅಂತ. ನಿಜವಾಗಿ ಜಯಿಸಿದ್ಯಾರು? ಶ್ರೀರಾಮಚಂದ್ರ. ಆದರೆ ಆ ರಾಮನಿಗೆ ಬಿಲ್ಲನ್ನು ಹಸ್ತಾಂತರಿಸಿ ಇವನು ಹೋದದ್ದರಿಂದ ಅವನದು ಜಯ. ಇಂದ್ರಾದಿಗಳನ್ನು ಜಯಿಸಿದ ನನಗೆ ಒಬ್ಬ ಮನುಷ್ಯ ಎದುರ, ಯಾವನವನು ಮನುಷ್ಯ ಎಂಬುದಾಗಿ ರಾವಣನಿಗೆ ಅವನು ವರವನ್ನು ಕೇಳ್ಕೊಡ್ತಾನೆ. ತನಗೆ ಯಾರಿಂದಲೂ ಮರಣ ಬೇಡ ಅಂತ. ಈ ರಾಕ್ಷಸರಿಗೆಲ್ಲ ಇದೊಂದು ಹುಚ್ಚು, ತಾವು ಅಮರರಾಗ್ಬಿಡ್ಬೇಕು, ಯಾವತ್ತೂ ಸಾಯಬಾರ್ದು ಅನ್ನೋದು. ಹಿರಣ್ಯನಿಗೆ ಇದೇ ಹುಚ್ಚು, ಆ ರಾವಣನಿಗೆ ಇದೇ ಹುಚ್ಚು, ಸಾಯಬಾರ್ದು ಅನ್ನೋದೇ ಇವರ ಪ್ರಥಮ ಆಸೆ. ಆ ರೀತಿ ರಾವಣ ಕೇಳಿಕೊಂಡಾಗ ಮನುಷ್ಯರನ್ನು ಬಿಟ್ಬಿಡ್ತಾನೆ. ಯಾರಿಂದಲೂ ಮರಣ ಬೇಡ ಅಂದ, ಮನುಷ್ಯರನ್ನು ಬಿಟ್ಬಿಟ್ಟ. ಕಾರಣ ಏನು? ಆ ಮನುಷ್ಯ ಒಂದು ಸಣ್ಣ ಕೀಟ, ಕಾಲಲ್ಲಿ ಹೊಸ್ಕಾಕ್ಬಿಡ್ತೀನಿ, ಅವನಿಂದ ನನಗೆಲ್ಲಿ ಸಾವು ಅಂದ. ಆದ್ದರಿಂದ ಪರಮಾತ್ಮ ಮನುಷ್ಯನಾಗೇ ಬರಬೇಕಾಯ್ತು ಇವನನ್ನು ವಧೆ ಮಾಡೋದಕ್ಕೆ. ಮಾನುಷಂ ವಪುರಾಸ್ಥಾಯ ರಾವಣಸ್ಯ ವದಾರ್ಥಿಭಿ. ವಾಲ್ಮೀಕಿ ಭಗವಾನ್ ಬಾಲಕಾಂಡದ ಪ್ರಾರಂಭದಲ್ಲೇ ಹೇಳ್ತಾರೆ, ರಾವಣಸ್ಯ ವದಾರ್ಥಿಭಿ, ರಾವಣ ವಧೆಗಾಗಿ ಮಾನುಷಂ ವಪುರಾಸ್ಥಾಯ, ಮನುಷ್ಯನ ರೂಪವನ್ನು ತೊಟ್ಟು ರಾಮ ಬರಬೇಕಾಯಿತು. ರಾವಣನಿಗೆ ಬಹಳ ಶಾಪಗಳು. ಅನರಣ್ಯ ಎಂಬುದಾಗಿ ರಾಮನ ಪೂರ್ವಿಕ ಒಂದು ಶಾಪ, ನನ್ನ ವಂಶದಲ್ಲಿ ಬಂದವನಿಂದಲೇ ನಿನಗೆ ಮರಣ ಅಂತ. ಆದ್ದರಿಂದ ಪರಮಾತ್ಮ ಆ ಅನರಣ್ಯನ ವಂಶವಾದ ಇಕ್ಷ್ವಾಕು ವಂಶದಲ್ಲೇ ಬಂದು ಹುಟ್ಟಬೇಕಾಯಿತು. ಮನುಷ್ಯನಿಂದ ಮರಣ ಬೇಡ ಅಂತ ಮನುಷ್ಯನಾಗೇ ಹುಟ್ಟಬೇಕಾಯ್ತು. ಕಪಿಗಳು ಕಂಡಾಗ ಮರಣ ಅಂತ ನಂದಿಯ ಶಾಪ, ವಾನರರನ್ನೇ ಕರ್ಕೊಂಡು ಹೋಗಬೇಕಾಯ್ತು. ಇವರೆಲ್ಲ ವರಗಳು ಕೊಟ್ಬಿಡ್ತಾರೆ ಬ್ರಹ್ಮರುದ್ರಾದಿಗಳು. ಆ ವರಗಳನ್ನೆಲ್ಲ ಸರಿಪಡಿಸೋಕ್ಕೆ ಈ ಪರಮಾತ್ಮ ಪಡೋ ಪಾಡಿದೆಯಲ್ಲ, ಅಯ್ಯೋ ಪಾಪ ಪರಮಾತ್ಮ. ಈ ಪರಮಾತ್ಮ ಈ ರೀತಿ ಆ ರಾವಣನನ್ನು ಮನುಷ್ಯನಾಗಿ ಬಂದು ಅವತರಿಸಿ ವಧೆ ಮಾಡುವಾಗ ಗಚ್ಚಾನುಜಾನಾಮಿ ರಣಾರ್ಧಿತಸ್ತ್ರಂ ಪ್ರವಿಶ್ಯ ರಾತ್ರಿಂಚರ ರಾಜಲಂಕಾಂ ಎಂಬುದಾಗಿ ಅವನ ಕೈಯಲ್ಲಿ ಯಾವ ಆಯುಧವೂ ಇಲ್ಲದೆ ನಿರಾಯುಧನಾಗಿ ಏಕಾಂಗಿಯಾಗಿ ನಿಂತಾಗ ಇಂದು ಹೋಗಿ ನಾಳೆ ಬಾ ಎಂಬುದಾಗಿ ಪ್ರಾಣ ಭಿಕ್ಷೆಯನ್ನು ಕೊಡ್ತಾನಲ್ಲ. ರಾಮನಿಗೊಂದು ಆಸೆಯಂತೆ. ಏನು ಆಸೆ? ಮಾರನೆಯ ದಿನ ರಥ, ಬಿಲ್ಲು, ಬಾಣ, ಧನುಸ್ಸು, ಕತ್ತಿ, ಗುರಾಣಿ ಇದನ್ನೆಲ್ಲ ತೆಗೆದುಕೊಳ್ಳದೆ ರಾವಣ ಏನಾದರೂ ಹೀಗೆ ಬರ್ತಾನಾ ಅನ್ನೋದು ಒಂದು ಆಸೆ. ಇದಲ್ಲವ ರಾಮನ ಆಸೆ. ರಾವಣೋವ ವಿಭೀಷಣೋವ ಯದಿವಾ ರಾವಣ ಸ್ವಯಂ ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಮ್ಮಯ ಎಂದನಲ್ಲವ. ವಿಭೀಷಣ ಬಂದಿದ್ದಾನೆ ಎಂದಾಗ ರಾವಣನೇ ಬಂದಿದ್ರು ಕರ್ಕೊಂಬ ಅಂದ ಸುಗ್ರೀವನನ್ನು ನೋಡಿ. ರಾವಣ ಬರ್ತಾನ ಎಂಬುದು ಇವನ ಆಸೆ. ಆದರೆ ಬಂದ ರಾವಣ ಹೀಗೆ ಬರಲಿಲ್ಲ, ಹೀಗೆ ಬಂದ. ಆದ್ದರಿಂದ ಜಯ ರಾಮನದಾಯಿತು. ರಾವಣ ಏನಾದರೂ ಹೀಗೆ ಬಂದಿದ್ದರೆ ಜಯ ರಾವಣನದು. ಪೆರಿಯವಾಚಾನ್ ಪಿಳ್ಳೈ ಆಶ್ಚರ್ಯಕರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ವಿರ್ಪಿಡಿயை ಕಾಟಿ ರಾವಣನೇ ಜಯಿತ್ತಾನ್. ಆ ರಾವಣ ಅಂಜಲಿ ಹಸ್ತನಾಗೇನಾದರೂ ಬಂದಿದ್ದರೆ ರಾವಣನದು ಜಯ. ಅವನು ಬಿಲ್ಲು ಬಾಣ ದಸ್ಕೊಂಡು ಬಂದ್ಬಿಟ್ಟ, ಅವನು ಸೋತ. ಆದ್ದರಿಂದ ಇಲ್ಲಿ ಆ ರಾಮ ಎಲ್ಲ ಕಡೆಗಳಲ್ಲಿ ಎದುರಿಸಿದವರನ್ನು ಜಯಿಸಿದನೇ ಹೊರತು ಶರಣಾಗತರಿಗೆ ಇವನಲ್ಲವಾ ಸೋತ. ಆ ರೀತಿ ಅರ್ಜುನನೊಡನೆ ಸಂಬಂಧ ಬೇಡ, ಕೃಷ್ಣನನ್ನು ಒಂದು ಕಾಲಕ್ಕೂ ನಮಸ್ಕರಿಸಲ್ಲ ಅನ್ನೋ ದುರ್ಯೋಧನನ ಪೂರ್ಣ ಕುಲ ನಾಶ ಆಯಿತು. ಕೃಷ್ಣನ ಅಷ್ಟೋತ್ತರದಲ್ಲಿ ಒಂದು ನಾಮ ಏನು? ದುರ್ಯೋಧನ ಕುಲಾಂತಕಾಯ ನಮಃ. ಇದೆಲ್ಲ ಒಂದು ಹೆಸರೇನ್ರಿ? ಒಂದು ಕುಲ, ಒಂದು ವಂಶನ ನಾಶ ಮಾಡಿದವನಿಗೊಂದು ನಮಸ್ಕಾರ. ಏನಿದೆಲ್ಲ ಕೃಷ್ಣಾಷ್ಟೋತ್ತರವನ್ನು ನೀವು ನೋಡ್ಬಿಡ್ಬೇಕು. ಏನೇನು? ಗೋಪಿ ವಸ್ತ್ರಾಪಹಾರಕಾಯ ನಮಃ, ಹೆಂಗಸರ ಸೀರೆ ಕದ್ದವನಿಗೆ ನಮಸ್ಕಾರ, ನವನೀತ ಚೋರಾಯ ನಮಃ, ಬೆಣ್ಣೆಯನ್ನು ಕಳ್ಳನಿಗೂ ಸುಳ್ಳನಿಗೂ ಕೊಲೆ ಮಾಡಿದವನಿಗೂ ಮೋಸ ಮಾಡಿದವನಿಗೂ ನಮಸ್ಕಾರ. ಇದೇ ಕೃಷ್ಣಾಷ್ಟೋತ್ತರ. ದುರ್ಯೋಧನ ಕುಲಾಂತಕಾಯ ನಮಃ. ಕಾರಣ ಏನು? ಈ ರೀತಿ ವಿರೋಧಿಗಳಾಗಿ ಬಂದದ್ದರಿಂದ ಅವರು ಸೋತರು. ಶರಣಾಗತರಾಗಿ ಬಂದಿದ್ದರೆ ಅವರಿಗೆ ಜಯ ಏರ್ಪಡ್ತಾ ಇತ್ತಲ್ವಾ. ಈ ರೀತಿ ಆ ಪರಮಾತ್ಮನನ್ನು ಪೆರಿಯವಾಚಾನ್ ಪಿಳ್ಳೆ ವರ್ಣನೆ ಮಾಡ್ತಾರೆ. ವಿರ್ಪಿಡಿயை ಕಾಟಿ ರಾವಣனை ஜெயித்தான். இது பிரதம யுத்தத்திலே கச்சானு ஜானாமி என்று ಇವನು ಅದಕ್ಕೆ ಎದುರ್ಪಾರ್ತು ಪೋನವನ್ ತೋಲಾಮೆ ಇಲ್ಲೇ ಇರೇ. ಅಯ್ಯೋ ಅಳ್ತಾನಂತೆ, ರಾವಣನಿಗೆ ಸೋಲೋ ಭಾಗ್ಯ ನಾನು ಹಣೆಯಲ್ಲಿ ಬರ್ದಿಲ್ವಲ್ಲ ಎಂಬುದಾಗಿ. ಶೂರ್ಪಣಿಕೆ ಬರ್ತಾಳೆ. ಸೀತೆಯ ಮುಖಾಂತರ ಹೋಗಿದ್ದಿದ್ರೆ ಜನಸ್ಥಾನದಲ್ಲಿ ನಡೀತಾ ಇದ್ದಿದ್ದು ಶೂರ್ಪಣಕ ನಾಸಿಕಾಛೇದನ ಅಲ್ಲ, ಶೂರ್ಪಣಕ ಕಲ್ಯಾಣ.
ಆದರೆ ಅವಳೇನು ಮಾಡಿಬಿಟ್ಲು, ಸೀತೆಯನ್ನು ನಿಂದನೆ ಮಾಡಿದ್ಲು, ರಾಮ ಲಕ್ಷ್ಮಣನನ್ನು ನಿಂದನೆ ಮಾಡಿದ್ಲು, ಕಿವಿ ಮೂಗು ಕಳ್ಕೊಂಡು ಹೋದ್ಲು. ಸೀತೆ ಮುಖಾಂತರ ಬಂದಿದ್ದಿದ್ರೆ ಶೂರ್ಪಣಿಕೆಗೂ ರಾಮನಿಗೂ ಪಾಣಿಗ್ರಹಣ ನಡೀತಿತ್ತು. ಅವಳು ರಾಮನನ್ನು ಪ್ರೇಮಿಸಿ ಅಲ್ಲವಾ ಬಂದಳು. ಈ ರೀತಿ ಆ ಪರಮಾತ್ಮ ಎಲ್ಲರನ್ನೂ ಕೂಡ ಎಲ್ಲದ ವಿಧದಲ್ಲಿಯೂ ಕೂಡ ಶತ್ರು ಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈಹಿ ಎಂಬುದು ಆ ರಾಮನ ಬಗ್ಗೆ ಇರುವ ಕೀರ್ತಿ. ಅಂತಹ ಆ ಪರಮಾತ್ಮ ಎಲ್ಲರನ್ನ ಜಯಿಸುವುದು ತನ್ನ ವೀರ್ಯ, ಶೌರ್ಯ, ಪರಾಕ್ರಮ, ಸೌಶೀಲ್ಯ, ಸೌಂದರ್ಯ, ಸೌಕುಮಾರ್ಯಾದಿ ಗುಣಗಳಿಂದ ಪರಮಾತ್ಮ ಎಲ್ಲರನ್ನ ಜಯಿಸುತ್ತಾನೆ. ಅದು ಆಶ್ರಿತರನ್ನ ಕೂಡಾರೈ ವೆಲ್ಲುಂ, ಸೇರದೇ ಇರುವವರನ್ನ ವೆಲ್ಲುಂ ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದ ಶೀರ್ ಎಂಬುದಾಗಿ ಹೇಳ್ತಾಳೆ ಆಂಡಾಳ್. ಪರಮಾತ್ಮ ಎಲ್ಲರನ್ನ ಜಯಿಸುವುದು ಗುಣದಿಂದ. ಶ್ರೀರಾಮಚಂದ್ರ ಎಲ್ಲರನ್ನ ಗುಣದಿಂದಲೇ ಜಯಿಸಿದ. ಹೇಗೆ ರಾಮನನ್ನ ವಾಲ್ಮೀಕಿ ಭಗವಾನ್ ವರ್ಣನೆ ಮಾಡ್ತಾರೆ. ಈ ಪರಮಾತ್ಮ ಎಲ್ಲರನ್ನ ಹೇಗೆ ಜಯಿಸಿದ, ಯಾವ್ಯಾವ ಗುಣದಿಂದ ಯಾರ್ಯಾರನ್ನ ಜಯಿಸಿದ ಎಂಬುದನ್ನು ವಾಲ್ಮೀಕಿ ಮುನಿವರಿಯರಿಗೆ ಉಪದೇಶ ಮಾಡತಕ್ಕಂತಹ ನಾರದ ಮುನಿವರಿಯರು ಅವರು ಹೇಳ್ತಾರೆ. ರಾಮಚಂದ್ರ ಆ ದಂಡಕಾವನದಲ್ಲಿದ್ದಂತಹ ಋಷಿಮುನಿಗಳೆಲ್ಲರನ್ನ ಶೀಲಗುಣದಿಂದ ಜಯಿಸಿದ, ವಿಭೀಷಣನನ್ನ ಸೌಶೀಲ್ಯದಿಂದ ಜಯಿಸಿದ, ಅದೇ ರೀತಿ ಆ ಶೂರ್ಪಣಕೆಯನ್ನ ಸೌಂದರ್ಯದಿಂದ ಜಯಿಸಿದ. ಸತ್ಯೇನ ಲೋಕಾನ್ ಜಯತಿ ದೀನಾನ್ ದಾನೇನ ರಾಘವಃ ಗುರು ಶುಶ್ರೂಷಯ ಯುಧಿ ಧನುಷಾ ಯುಧಿ ಶತ್ರವಾನೇ. ಅಯೋಧ್ಯಾಕಾಂಡದ 12ನೇ ಸರ್ಗದಲ್ಲಿ ಬರುವ ಮಾತು. ರಾಮ ಎಲ್ಲ ಲೋಕಗಳನ್ನ ಸತ್ಯವಾಕ್ಯತ್ವದಿಂದ ಜಯಿಸಿದ. ಪರಮಪದ ಕೂಡ ರಾಮ ಮನುಷ್ಯ, ಜಟಾಯುಗೆ ಯಾಕೆ ಮೋಕ್ಷ ಕೊಟ್ಟ ಅಂತ ಕೇಳ್ತಾರೆ ಅಲ್ಲಿನ ರಾಜರೊಬ್ಬರು. ಆಗ ಹೇಳ್ತಾನೆ, ಅವನು ಮನುಷ್ಯ ಅಂದರೆ ಮೋಕ್ಷ ಕೊಡೋಕ್ಕೇನು, ಸತ್ಯವಾಕ್ಯತ್ವ ಉಳ್ಳವನಿಗೆ ಎಲ್ಲ ಲೋಕವೂ ಕೈಯಲ್ಲಿರುತ್ತೆ. ರಾಮ ಸತ್ಯವಾಕ್ಯತ್ವ ಇತ್ತು, ಲೋಕಾಂಜಯತಿ, ಎಲ್ಲ ಲೋಕ ಅವನ ಕೈಯಲ್ಲಿ. ದೀನಾನೇ, ದೀನರಾಗಿ ಆರ್ತರಾಗಿ ಬರುವವರಿಗೆ ದಾನವನ್ನು ಕೊಟ್ಟು ಅವರನ್ನು ಜಯಿಸಿದ. ಗುರು ಹಿರಿಯರನ್ನ ಪಾದ ಸೇವೆ ಮಾಡಿ ಜಯಿಸಿದ. ಶತ್ರುಗಳನ್ನ ಧನುಷ ತನ್ನ ಬಿಲ್ವಿದ್ಯೆಯಿಂದ ಜಯಿಸಿದ. ಎಲ್ಲರನ್ನ ಜಯಿಸಿದವನು ರಾಮ ತನ್ನ ಗುಣಗಳಿಂದ. ಇದು ರಾಮನಿಗೆ ಮಾತ್ರವಲ್ಲ, ಪರಮಾತ್ಮನೇ ಹಾಗೆ ಎಲ್ಲರನ್ನ ಜಯಿಸುವುದು ಶೀರ್ ಕಲ್ಯಾಣ ಗುಣಗಳು. ಅದನ್ನಲ್ಲವಾ ಆಚಾರ್ಯರು ಕಲ್ಯಾಣ ಗುಣಗಳ ಪಟ್ಟಿಯನ್ನೇ ಮಾಡ್ತಾರೆ. ಸ್ವಾಭಾವಿಕಾನವಧಿಕಾತಿಶಯ ಜ್ಞಾನಬಲೈಶ್ವರ್ಯ ವೀರ್ಯ ಶಕ್ತಿ ತೇಜಸ್ ಸೌಶೀಲ್ಯ ವಾತ್ಸಲ್ಯ ಮಾರ್ಧವಾರ್ಜವ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ್ಯ ಚಾತುರ್ಯ ಸ್ಥೈರ್ಯ ಧೈರ್ಯ ಶೌರ್ಯ ಪರಾಕ್ರಮ ಸತ್ಯಕಾಮ ಸತ್ಯ ಸಂಕಲ್ಪ ಕೃತಿತ್ವ ಕೃತಜ್ಞತಾಜ್ಯ ಸಂಖ್ಯೇಯ ಕಲ್ಯಾಣ ಗುಣಗಣೌಘ ಮಹಾರ್ಣವ. ಏನೋ ಒಂದು 4 ಹೇಳಿದೆ ಅಂತಾರೆ. ಪರಮಾತ್ಮನ ಗುಣಗಳು ಅಪಾರ. ಹೇಗೆ ಅಂದರು, ಒಬ್ಬ ಬಾಣವನ್ನು ಅದು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ. ಅವನು ಆಕಾಶಕ್ಕೆ ಬಾಣವನ್ನು ಬಿಟ್ಟು 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 ಅಭ್ಯಾಸ ಮಾಡ್ತಾ ಇರ್ತಾನೆ. ಅವನೊಂದು ಚೆನ್ನಾಗಿ ನಿಲ್ಲಿಸ್ತಾನೆ. ಯಾಕೆ ನಿಲ್ಲಿಸ್ದ ಅಂದರು, ಆಕಾಶದಲ್ಲಿ ಸ್ಥಳವಿಲ್ಲ ಅಂತ ನಿಲ್ಲಿಸಲಿಲ್ಲ, ಇವನಿಗೆ ಕೈ ಸೋತು ಹೋಯಿತು, ಇವನು ನಿಲ್ಲಿಸ್ತಾನೆ. ಆ ರೀತಿ ಪರಮಾತ್ಮನ ಗುಣಗಾನ ಮಾಡುವವನು ಸುಮ್ಮನಾಗ್ತಾನೆ ಅಂದರೆ ಗುಣಗಳು ಮುಗಿದವು ಅಂತ ಅರ್ಥವಲ್ಲ, ಇವನಿಗೆ ಸಾಮರ್ಥ್ಯವಿಲ್ಲ ಅಂತ ಅರ್ಥ. ಕೊಳ್ಳಕ್ಕುರವಿಲನ್ ಎಂಬುದಾಗಿ ಹೇಳ್ತಾರೆ ಆಯ್ವಾರರು. ಪರಮಾತ್ಮನ ಗುಣಗಳು ಅಸಂಖ್ಯಾತ ಅಪಾರ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಎಂದ್ಬಿಡ್ತು ಉಪನಿಷತ್ತು. ಇಂತಹ ಕಲ್ಯಾಣ ಗುಣಗಳನ್ನು ಆಂಡಾಳು ಹೇಳ್ತಾಳೆ. ಈ ರೀತಿ ಎಲ್ಲರನ್ನ ಗುಣಗಳಿಂದ ಜಯಿಸುವವನು ನೀನು. ಕೂಡುವವರನ್ನ ಶೀಲಗುಣದಿಂದ, ಸೇರದೇ ಇರುವವರನ್ನ ಶೌರ್ಯವೀರ್ಯ ಪರಾಕ್ರಮಗಳಿಂದ ವೆಲ್ಲುಂ. ನಮ್ಮನ್ನು ನೀನು ಹ್ಯಾಕೆ ಜಯಿಸ್ತೆ? ನಿನ್ನ ಸೌಂದರ್ಯ ಸೌಕುಮಾರ್ಯ ಸೌಶೀಲ್ಯ ಸೌಲಭ್ಯಾದಿಗಳಿಂದ ನಮ್ಮನ್ನು ಜಯಿಸಿದೆ. ಅದಕ್ಕೆ ಸೋತು ನಾವು ಬಂದವು. ಸೋತು ಬಂದ ನಮ್ಮ ಕಾಲಲ್ಲಿ ನೀನು ಬಿದ್ದು ಸೋತವನಂತೆ ನೀನು ನಡೆಸ್ತೀಯ. ಇದಲ್ಲವಾ ನಿನ್ನ ರೀತಿ. ಕೂಡಾರವೆಲ್ಲುಂ ಶೀರ್ ಗೋವಿಂದ
ಬಾಣಗಳಾದರೋ ಶರೀರಕ್ಕೆ ನಾಟುತ್ತದೆ. ನಿನ್ನ ಕಲ್ಯಾಣ ಗುಣಗಳು ಮನಸ್ಸಿಗೆ ನಾಟಿ ನಿನ್ನ ವಿರಹವನ್ನು ಸಹಿಸಲಾರದೆ ಈ ರೀತಿ ದಾರುಣವಾಗಿ ಆರ್ತಿಯಿಂದ ಬರುವ ಸ್ಥಿತಿಯನ್ನು ನಮಗೆ ತರುತ್ತದೆಯಲ್ಲವಾ? ಸ್ತ್ರೀತ್ವಾಭಿಮಾನದಿಂದ ಮನೆಯ ಹೊಸಿಲನ್ನು ಕೂಡ ದಾಟುವುದಿಲ್ಲ ಎಂಬುದಾಗಿ ನೆನೆಸಿಕೊಂಡು ಇದ್ದಂತಹ ನಮ್ಮನ್ನು ಮನೆ ಮನೆಗೆ ಅಲೆದು ನಿನ್ನ ಬಾಗಿಲಲ್ಲಿ ಬಂದು ಅಂಗಲಾಚುವಂತೆ ಮಾಡಿದ್ದು ನಿನ್ನ ಗುಣಗಳಲ್ಲವಾ ಎಂಬುದಾಗಿ ಅವನನ್ನು ನೋಡಿ ಹೇಳ್ತಾಳೆ, ಗೋವಿಂದ. ಕಲ್ಯಾಣ ಗುಣ ಪರಿಪೂರ್ಣನಾದ ಗೋವಿಂದನೇ. ಇಲ್ಲಿಂದ 3 ಪಾಶದಲ್ಲಿ ಗೋವಿಂದ 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 ಅಂತಾಳೆ ಆಂಡಾಳ್. ಕೂಡಾರವೆಲ್ಲಂ ಶೀರ್ ಗೋವಿಂದ ಇಲ್ಲಿ, ನಾಳೆ ಕುರೆವನ್ನಮಿಲ್ಲಾದ ಗೋವಿಂದ, ನಾಳಿದ್ದು ಪೆತ್ತಮ್ಮೆ ತುಣ್ಣುಂ ಕುಲത്തിൽ ಪಿರಂದ ಗೋವಿಂದ. 3 ಕಡೆ ಗೋವಿಂದ ಅಂತಾಳೆ. 3 ಗೋವಿಂದ ಶಬ್ದಕ್ಕೂ ಅರ್ಥ ಬೇರೆ. ಇಲ್ಲಿ ಹೇಳುವ ಗೋವಿಂದ ಶಬ್ದದ ಅರ್ಥ ಬೇರೆ, ನಾಳೆ ಬರ್ತಾನಲ್ಲ ಆ ಗೋವಿಂದ ಶಬ್ದದ ಅರ್ಥ ಬೇರೆ, ನಾಡಿದ್ದು ಬರ್ತಾನಲ್ಲ ಆ ಗೋವಿಂದ ಶಬ್ದದ ಅರ್ಥ ಬೇರೆ. ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟೋ ನಾಮಗಳು ಪದೇ 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 ಪುನರಾವೃತ್ತಿ ಆಗುತ್ತೆ. ಪ್ರಾಣದಹ ಎಂಬುದು 10 ಸಾರಿ ಬರುತ್ತೆ, ಅನಿರ್ವಿಣ್ಣಃ ಅನ್ನೋದು 4 ಸಾರಿ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ, ಅರ್ಥ ಬೇರೆ. ಅದೆಲ್ಲ ಲೆಕ್ಕ ತೆಗೆದ್ರೆ 864 ನಾಮಗಳು ಸಿಗೋದು. ಹಾಗಾದರೆ ಸಹಸ್ರ ಅಂತ ಹೇಗೆ ಹೇಳ್ತೀರಾ ಅಂದರು. ಆ ಒಂದೊಂದು ನಾಮಕ್ಕೂ ಕೂಡ ಬೇರೆ ಬೇರೆ ಸ್ಥಾನಗಳಲ್ಲಿ ಅರ್ಥ ಬೇರೆ. ಆದ್ದರಿಂದ ಅದನ್ನು ಬೇರೆ ನಾಮವಾಗಿ ಅಂಗೀಕಾರ ಮಾಡಬೇಕು ಅಂದ್ಬಿಟ್ರು ಭಾಷ್ಯಕಾರರೆಲ್ಲರೂ ಕೂಡ. ಹಾಗೆ ಇಲ್ಲಿ ಗೋವಿಂದ ಶಬ್ದಕ್ಕೆ ಅರ್ಥಗಳು ಬೇರೆ. ಇಲ್ಲಿ ಗೋವಿಂದ ಶಬ್ದದ ಅರ್ಥವೇನು? 2 ಅರ್ಥವನ್ನು ಹೇಳ್ತಾರೆ ವ್ಯಾಖ್ಯಾತ. ಅರ್ಥಿತಾರ್ಥ ಪರಿಧಾನ ದೀಕ್ಷಿತ, ಬೇಡಿದವರಿಗೆ ಬೇಡಿದ್ದನ್ನು ಕೊಡುವವನೇ ಅನ್ನೋದು ಒಂದರ್ಥ. ಇನ್ನೊಂದೇನು? ಹಸುಗಳನ್ನು ಕಾಯುವವನೇ, ದನ ಕಾಯುವವನೇ ಅನ್ನೋದು ಕರೆಕ್ಟ್ ಟ್ರಾನ್ಸ್ಲೇಷನ್. ಗೋವಿಂದ ಶಬ್ದಕ್ಕೆ ಏನರ್ಥ ಅಂದರು? ಗೋ ಶಬ್ದಕ್ಕೆ ಹಲವಾರು ಅರ್ಥಗಳು ಉಂಟು. ಗೋ ಎಂದರೆ ಹಸುಗಳು ಅಂತ ಅರ್ಥ, ಗೋ ಎಂದರೆ ವೇದ ಮಂತ್ರಗಳು ಅಂತ ಅರ್ಥ, ಗೋ ಎಂದರೆ ಭೂಮಿ ಅಂತ ಅರ್ಥ, ಗೋ ಎಂದರೆ ಸೂರ್ಯನ ಕಿರಣಗಳು ಅಂತ ಅರ್ಥ, ಗೋ ಎಂದರೆ ಜೀವಾತ್ಮಗಳು ಅಂತ ಅರ್ಥ, ಗೋ ಎಂದರೆ ಮಾತುಗಳು ಅಂತ ಅರ್ಥ. ಎಷ್ಟು ಅರ್ಥವಿದೆ ಗೋವಿಂದ ಶಬ್ದಕ್ಕೆ. ಗೋ ಗಾಮ್ ವಿಂದತಿ. ಈ ಗಾ ಶಬ್ದದಿಂದ ಏನೇನೇ ಹೇಳಲ್ಪಡುತ್ತದೆಯೋ ಅವೆಲ್ಲವನ್ನ ವಿಂದತಿ, ಕಾಪಾಡುವವನು ಯಾರೋ ಅವನು ಗೋವಿಂದ. ಗೋವಿಂದ ಶಬ್ದ ಎಲ್ಲ ವಿಧದಲ್ಲಿ ಪರಮಾತ್ಮನಿಗೆ ಅನ್ವಯ. ಗೋ ಎಂದರೆ ಭೂಮಿ, ವರಾಹ ಪರಮಾತ್ಮನಾಗಿ ಭೂಮಿಯನ್ನು ರಕ್ಷಿಸಿದ ಅವನು ಗೋವಿಂದ. ವೇದ ಮಂತ್ರಗಳಿಗೆ ಗೋ ಎಂಬುದಾಗಿ ಹೆಸರು. ಮತ್ಸ್ಯಾವತಾರವನ್ನು ಮಾಡಿ ವೇದ ಮಂತ್ರಗಳನ್ನು ರಕ್ಷಣೆ ಮಾಡಿದ, ಮಧುಕೈಟವರನ್ನು ವಧೆ ಮಾಡಿ ಹಯಗ್ರೀವನಾಗಿ ವೇದ ಮಂತ್ರಗಳನ್ನು ತಂದಿದ್ದ ಗೋವಿಂದ ಅವರಿಬ್ಬರಿಗೆ. ಇನ್ನು ಪರಮಾತ್ಮ ಆತ್ಮಗಳಿಗೆ ರಕ್ಷಕ, ಎಲ್ಲ ಜೀವಾತ್ಮಗಳನ್ನು ಕಾಪಾಡುವವನೇ ಪರಮಾತ್ಮನಾದ್ದರಿಂದ ಅವನು ಗೋವಿಂದ ಎಂಬ ಶಬ್ದವನ್ನು ಹೇಳಿಸ್ಕೊಳ್ತಾನೆ. ಆಶ್ರಿತರನ್ನು ರಕ್ಷಣೆ ಮಾಡುವವನು. ಗೋವುಗಳನ್ನು ಕೃಷ್ಣಾವತಾರದಲ್ಲಿ ರಕ್ಷಣೆ ಮಾಡಿದ ಗೋಪಾಲಕನಾಗಿ ಆತ್ತಪ್ಪಡುತ್ತಾನ್ ಮಹನೇ ಎಂಬುದಾಗಿ ಗೊಲ್ಲರ ಕುಲದಲ್ಲಿಯೇ ಹುಟ್ಟಿ ಗೊಲ್ಲರಿಗಾಗಿಯೇ ಇದ್ದು ಅಪ್ಪಟ ಗೊಲ್ಲನಾದವನು ಶಿತ್ತಾಯರ್ ಶಿಂಗಂ ಎನ್ನುತ್ತಾರೆ ಆಳ್ವಾರ್. ಅಂತಹ ಗೊಲ್ಲನಾಗಿ ಗೋವುಗಳನ್ನು ರಕ್ಷಣೆ ಮಾಡಿದವನು. ಹೀಗೆ ವೇದರಕ್ಷಕ, ಭೂರಕ್ಷಕ, ಗೋವುಗಳ ರಕ್ಷಕ, ಆತ್ಮಗಳ ರಕ್ಷಕ, ಸೂರ್ಯಮಂಡಲಾಂತರ್ವರ್ತಿಯಾಗಿ ಧ್ಯೇಯಸ್ಸದ ಸವಿತೃಮಂಡಲ ಮಧ್ಯವರ್ತಿ, ಕಿರೀಟಿ, ಹಾರಿ, ಹಿರಣ್ಮಯ ವಪುಹು, ಧೃತ ಶಂಖಚಕ್ರ ಎಂಬುದಾಗಿ ಆದಿತ್ಯ ಮಂಡಲಾಂತರ್ವರ್ತಿಯಾಗಿ ಸೂರ್ಯಮಂಡಲದ ನಡುವಿನಲ್ಲಿ ಇದ್ದುಕೊಂಡು ಸೂರ್ಯನ ಕಿರಣಗಳಿಗೆ ಪ್ರಕಾಶವನ್ನು ತುಂಬುವ ಪರಾತ್ಪರನಾದ ಆ ಸವಿತೃದೇವನ ಮಂಡಲಾಂತರ್ವರ್ತಿಯಾದ ಆ ಪರಮಾತ್ಮ ಇದನಲ್ಲ, ಅವನಿಗೆ ಗೋವಿಂದ ಅಂತ ಹೆಸರು. ಸೂರ್ಯನ ಕಿರಣಗಳಿಗೆ ಗೋ ಅಂತ ಹೆಸರು. ಆ ಗೋವುಗಳನ್ನು ಪ್ರಕಾಶಮಾನವಾಗುವಂತೆ ಮಾಡಿ ಸೂರ್ಯನಿಗೆ ಪ್ರಕಾಶವನ್ನು ಕೊಡುವವನಾದ್ದರಿಂದ ಗೋವಿಂದ ಅಂತ ಹೆಸರು. ಹೀಗೆ ಎಲ್ಲ ವಿಧದಲ್ಲಿ ಗೋವಿಂದ ಎಂಬತಕ್ಕಂತಹ ನಾಮಧೇಯ ಇವನಿಗೆ ಅನ್ವಯ. ಆದರೆ ಈ ಪಾಶದಲ್ಲಿ ಏನರ್ಥ? ದನ ಕಾಯವನೇ ಅಂತ ಅರ್ಥ. ಗೋರಕ್ಷಕನೇ ಎಂಬುದು ಇಲ್ಲಿನ ಪ್ರಧಾನ ಅರ್ಥ. ಕಾರಣ ಏನು ಅಂದರು, ಆ ಗೋಪಿಕೆಯರ ಭಾವದಿಂದ ಮಾತಾಡಬೇಕು. ಪಾಶುರವನ್ನು ಹಾಡ್ತಾ ಇರೋದು ಆಂಡಾಳ್ ಗೋಟಿ ಅಲ್ಲವಾ, ಅವರ ಮನೋಭಾವ ಏನು ಆ ಭಾವಕ್ಕೆ ಅನುಗುಣವಾಗಿ ವ್ಯಾಖ್ಯಾತಗಳು ರಸವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ.
ಇವನೇನು ಮಾಡ್ತಾನಂತೆ, ಒಂದು 8-10 ದಿವಸ ಮನೇಲೇ ಇರಲ್ಲ, ಎಲ್ಲೋ ಹೊಟ್ಟೋಗ್ತಾನೆ, ಕೇಳಲ್ಲ, ಎಲ್ಲೋ ಇಲ್ಲವೇ ಇಲ್ಲ ಕೃಷ್ಣ. ಆಮೇಲೆ ಒಂದು ದಿನ ಮನೆಗೆ ಬರ್ತಾನಂತೆ. ಎಲ್ಲಪ್ಪ ಹೋಗಿದ್ದೆ? ಯಶೋದೆ ಕೇಳ್ತಾಳೆ, ಎಲ್ಲಿ ಹೋಗಿದ್ದೆ ಇಷ್ಟು ದಿವಸ, ಏನು ಮಾಡ್ತಿದ್ದೆ, ಯಾಕೆ ಕೇಳ್ದೆ ಹೋದೆ ಎಂಬುದಾಗಿ ಕೊಳ್ಳ ಕೈಯಲ್ಲಿ ಕೋಲ್ ಹಿಡ್ಕೊಂಡು ನಿಂತಿದ್ದಾಳೆ ಯಶೋದೆ. ಎಲ್ಲೋಗಿದ್ದೆ, ಏನು ಮಾಡಿದೆ ಎಂಬುದಾಗಿ ಕೇಳಿದಾಗ, ಅಮ್ಮ ನಮ್ಮ ಮನೇಲಿ ಒಂದು ಕರು ತಪ್ಪಿಸ್ಕೊಂಡ್ಬಿಟ್ಟಿತ್ತಲ್ವಾ, ಆ ಕರುನ ಹುಡುಕಿ ಕಾಡು ಮೇಡಲ್ಲ ಅಲದು ಸಾಕಾಗಿ ಇದು ನೋಡು ಈಗ ಸಿಕ್ಕಿದೆ, ಕರ್ಕೊಂಬರಿದ್ದೀನಿ ಎಂಬುದಾಗಿ ಹೇಳ್ತಾನಂತೆ. ನಿಜ ತಾನೇ ಹೇಳ್ತಿದ್ದೀಯ ಅಂದರೆ ಬೇಕಾದ್ರೆ ಕರುನ್ ಕೇಳು ಅಂತಾನಂತೆ. ಆ ಕರುನ್ ಕೇಳಿದ್ರೆ ಅದು ಹೀಗೀಗೆ ಅನ್ನುತ್ತಂತೆ. ಅದ್ರ ಜೊತೆಲಿ ಅದು ದೊಡ್ಡ ತಾಯಿ ಇದೆಯಲ್ಲ, ಅದು ಬೇರೆ ತಲೆಯೆಲ್ಲ ಆಡಿಸುತ್ತಂತೆ. ಈ ರೀತಿ ಅವೆರಡೂ ಕೂಡ ಇವನಿಗೆ ಸಾಕ್ಷಿ. ಇವನು ಈ 8 ದಿನ ಎಲ್ಲಿ ಹೋಗಿದ್ದ? ಗೋಪಕನ್ನಿಕೆಯರ ಜೊತೆಯಲ್ಲಿ ಅಲ್ಲಿ ಇಲ್ಲಿ ಯಮುನಾ ತೀರ ಗೋವರ್ಧನದಲ್ಲಿ ಸರಸಾಡಿ ಬಂದಿದ್ದಾನೆ. ಹೇಳೋದೇನು, ಇವುಗಳನ್ನು ಹುಡುಕ್ತಾ ಹೋಗಿದ್ದೆ ಅಂತ. ಪಾಪ ಅವುಗಳು ಸಾಕ್ಷಿ ಹೇಳುತ್ತೆ, ಗೋಣಲ್ಲಾಡಿಸುತ್ತೆ. ಈ ರೀತಿ ತನಗೆ ತಾಯ ಮುಂದೆ ಸಾಕ್ಷಿ ಹೇಳಿ ತಾನು ಗೋಪಿಕೆಯರ ಜೊತೆಯಲ್ಲಿ ಸರಸವಾಡುವುದಕ್ಕೆ ಅನುಕೂಲಕರವಾಗಿರೋದ್ರಿಂದ ಅವುಗಳನ್ನು ಕಂಡ್ರೆ ಇಷ್ಟವಂತೆ ಗೋವಿಂದ. ಗೋವುಗಳನ್ನು ಪ್ರೇಮಿಸುವವನು, ಅವುಗಳ ಹಿಂದೆ ಹೋಗುವವನು. ಇಟ್ಟಮಾನ ಪಶುಕ್ಕಳೈ ಇನಿದು ಮರಿತ ನೀರೂಟಿ. ಪ್ರಿಯವಾದ ಹಸುಗಳಂತೆ. ಯಾತಕ್ಕೆ ಪ್ರಿಯ ಅಂದರೆ ತನಗೂ ಗೋಪಿಕೆಯರಿಗೂ ನಡುವಿನಲ್ಲಿ ಘಟಕರಾಗಿ ಕಾರ್ಯ ಮಾಡೋದ್ರಿಂದ ಪಾಪ ಅದೇನು ಮಾತಾಡುತ್ತಾ, ಏನು ಕೇಳಿದ್ರು ತಲೆಯಾಡಿಸುತ್ತೆ. ಅಂಥ ಹಸುವನ್ನು ಕಂಡ್ರೆ ಬಹಳ ಪ್ರೇಮವಂತೆ. ಈ ರೀತಿ ಪಶುಮೈಕಪ್ಪೋನೇನ್ ಎಂಬುದಾಗಿ ತಪ್ಪಿಸಿಕೊಂಡ ಕರುವನ್ನು ಹುಡುಕಿ ಅಲೆದೆ ಎಂಬಂತ ನಡೆಸಿ ತನ್ನ ಚೇಷ್ಟತೆಗಳಿಗೆಲ್ಲ ಅನುಕೂಲವಾಗಿ ಇರುವುದರಿಂದ ಅವುಗಳ ಮೇಲೆ ಅಪರಿಮಿತವಾದ ಪ್ರೇಮವಂತೆ. ಆದ್ದರಿಂದ ಅವುಗಳ ಹಿಂದೆ ಹೋಗ್ತಾನಂತೆ ಗೋವಿಂದ. ಅವುಗಳ ಹಿಂದೆ ಹೋದಾಗೆ ಒಂದಿನ ನಮ್ಮ ಹಿಂದೆ ಬಂದ್ಯಾ ಎಂಬುದಾಗಿ ಕೇಳ್ತಾ ಇದ್ದಾಳೆ ಆ ಅಂಡಾಳ್. ವೆಲ್ಲುಂ ಶೀರ್ ಗೋವಿಂದ. ಇಲ್ಲಿ ಮಾತ್ರ ಅಲ್ಲ, ಪರಮಪದಕ್ಕೆ ಹೋಗ್ತಾನಂತೆ. ಕೃಷ್ಣಾವತಾರ ಮುಗಿದೋಯ್ತು. ಕೃಷ್ಣಾವತಾರವನ್ನು ಮುಗಿಸಿ ಪರಮಪದಕ್ಕೆ ಹೋಗ್ತಾನೆ ಪರಮಾತ್ಮ. ಪರಮಪದದಲ್ಲಿ ಶ್ರೀಭೂ ನೀಳ ನಿತ್ಯ ಸೂರಿಗಳು ಮುಕ್ತರಿ ಎಲ್ಲ ಇದ್ದು ಹಾವು 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 ಅಂತ ಸಾಮಗಾನ ಮಾಡ್ತಾ ಬ್ರಹ್ಮಾನಂದದಲ್ಲಿ ಅವರು ಅನುಭವಿಸ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಈ ಪರಮಪದನಾಥ ಹೇ 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 ಅಂತಾನಂತೆ. ಎಲ್ರಿಗೂ ಆಶ್ಚರ್ಯ, ಏನು ಮಾಡ್ತಿದ್ದಾನೆ ಅಂತ. ಅಲ್ಲಿ ಕೂತ್ಕೊಂಡ್ರೂ ಕೂಡ ಕೃಷ್ಣಾವತಾರದ ನೆನಪು ಹಸುಗಳನ್ನು ಮೇಯಿಸ್ತಾ ಇದ್ದಾನಂತೆ. ದಿವತ್ತಿಲುಂ ಪಶು ನಿರೆಮೆಪ್ಪುವತ್ತಿ ಎಂಬುದಾಗಿ ಅಲ್ಲಿ ಆಳ್ವಾರರ ಅನುಭವ. ದಿವತ್ತಿಲುಂ ಪರಮಪದದಲ್ಲಿ ಹೋದರೂ ಕೂಡ ಈ ಹಸುಕರಗಳನ್ನು ಮರೆಯೋಕ್ಕಾಗಲ್ವಂತೆ. ಅಂತಹ ಅವನನ್ನು ಆಂಡಾಳ್ ಗೋವಿಂದ. ಅರ್ಥವೇನು? ಹಸುಗಳಿಗಿಂತ ಕರುಗಳನ್ನು ಕಂಡ್ರೆ ತುಂಬ ಇಷ್ಟವಂತೆ. ಕಣ್ರು ಮೇಯ್ತು ವಿಳೆಯಾಡವಲ್ಲಾನೆ ಕಣ್ರು ಮೇಯ್ತು ಇನಿದುಹಂದ ಕಾಳಾಯನ್ನಂ ಎಂಬುದಾಗಿ ತಿರುಮಂಗ ಆಳ್ವಾರ್ ತಿರುನಂದಾಂಡಂ. ಹಸುಗಳನ್ನು ಮೇಯಿಸ್ತಾನೆ, ಕರುಗಳನ್ನು ಮೇಯಿಸೋದ್ರಲ್ಲ ಆನಂದವಂತೆ. ವ್ಯಾಸರು ಶ್ರೀಭಾಗವತದಲ್ಲಿ ಏನು ಹೇಳ್ತಾರೆ? ವತ್ಸ ಮಧ್ಯಗತಂಬಾಲಂ. ವತ್ಸ ಪುಟ್ಟ ಪುಟ್ಟ ಕರುಗಳ ಮಧ್ಯದಲ್ಲಿ ನಿರ್ತಾನಂತೆ. ಆ ರೀತಿ ಆ ಕರುಗಳನ್ನು ಕಂಡ್ರೆ ಯಾಕೆ ಇಷ್ಟ ಅಂದರು? ದೊಡ್ಡ ದೊಡ್ಡ ಹಸುಗಳಿಗೆ ಎಲ್ಲಿ ಹುಲಿ ಬರುತ್ತೆ, ಎಲ್ಲಿ ಚಿರತೆ ಬರುತ್ತೆ, ಯಾವ ಹುಲ್ಲನ್ನು ತಿನ್ಬೋದು, ಯಾವುದು ವಿಷ, ಇದೆಲ್ಲ ದೊಡ್ಡ ಹಸು ಗೊತ್ತಂತೆ. ಪುಟ್ಟ ಕರುಗಳಿಗೆ ಇದೆಲ್ಲ ಗೊತ್ತಿಲ್ಲ. ಹೊಸದಾಗಿ ಕಾಡಿಗೆ ಬಂದಿದೆ ಅಲ್ವಾ, ಆದ್ದರಿಂದ ಅವುಗಳ ಹಿಂದೆ ಹೋಗಿ ರಕ್ಷಣೆ ಮಾಡಬೇಕಂತೆ. ಅಂದರೆ ಏನರ್ಥ? ಆ ಕರುಗಳ ಹಾಗೆ ನಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ನಾವು ಬಿಟ್ಟುಬಿಟ್ರೆ ಅವನು ನಮ್ಮ ಹಿಂದೆ ಬರ್ತಾನೆ. ಹಸುಗಳಿಗೆ ಎಲ್ಲ ಗೊತ್ತಿದೆ, ಅವು ತಮ್ಮನ್ನು ತಾವು ಕಾಪಾಡಿಕೊಳ್ಳಬಲ್ಲವು. ಆದ್ದರಿಂದ ಹಸುಗಳ ಹಿಂದೆ ಇವನು ಹೋಗಲ್ಲ. ಕರುಗಳಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ, ಸ್ವಪ್ರವೃತ್ತಿ ಇಲ್ಲ. ಆದ್ದರಿಂದ ಆ ಕರುಗಳಿಂದ ಹೋಗ್ತಾನಂತೆ. ನಾವು ಕೂಡ ಆ ಕರುಗಳಂತೆ ನಮ್ಮ ರಕ್ಷಣೆಯ ಭಾರವನ್ನು ಅವನಿಗೆ ವಹಿಸಿ ಸ್ವಪ್ರವೃತ್ತಿಯನ್ನು ಬಿಟ್ಟು ಶರಣಾಗತರಾಗಿ ಅವನ ಚರಣಾರವಿಂದಗಳನ್ನೇ ನಂಬಿದರೆ ಗೋ ಎಂಬ ಆತ್ಮವನ್ನು ವಿಂದತಿ ರಕ್ಷಣೆ ಮಾಡುವ ಗೋವಿಂದ. ಕೂಡಾರೆ ವೆಲ್ಲುಂ ಶೀರ್ ಗೋವಿಂದ ಎಂಬುದಾಗಿ ಆ ಪರಮಾತ್ಮನನ್ನು ಕರೆಯುತ್ತಾ ಉಂದನ್ನೈ ಪಾಡಿ ಪರೆಗೊಂಡೆ ಯಾಂ ಪೆರುಂ ಸಮ್ಮಾನಂ. ಉಂತನ್ನೈ, ಉನ್ನೈ ಅಂತ ಹೇಳ್ಬೋದಾಗಿತ್ತು, ಉಂತನ್ನೈ ಅಂತಾಳೆ. ಅರ್ಥವೇನು? ನಿನ್ನ ಹೊರತಾಗಿ ಮತ್ತೊಬ್ಬರನ್ನು ಅಲ್ಲ, ನಿನ್ನನ್ನೇ. ಆ ಒಂದು ಏನಿದೆ ಅರ್ಥ,
ಕೇವಲ ನಿನ್ನನ್ನೇ ಎಂಬತಕ್ಕಂತಹ ಆ ದೃಢ ಅಧ್ಯವಸಾಯದ ಒಂದು ಅರ್ಥ ಅದನ್ನು ಆಂಡಾಳು ಹೇಳ್ತಾಳೆ. ಉಂತನ್ನೈ, ಕೇವಲ ನಿನ್ನನ್ನೇ ಎಂಬುದಾಗಿ, ಅಫರ್ಮೇಟಿವ್, ಅವನನ್ನೇ ಎಂಬುದಾಗಿ ಹೇಳ್ತಕ್ಕಂಥದ್ದು. ಉಂದನ್ನೈ ಪಾಡಿ ಪರೈಗೊಂಡೆ, ನಿನ್ನನ್ನೇ ಪಾಡಿ ಗಾನ ಮಾಡಿ, ನಿನ್ನ ಗುಣಗಳಿಗೆ ಮಂಗಳಾಶಾಸನ ಮಾಡಿ, ನಿನ್ನನ್ನು ಗಾನ ಮಾಡಿ, ಪರೈಗೊಂಡೆ ನಮ್ಮ ಪುರುಷಾರ್ಥವನ್ನು ಪಡೆದುಕೊಂಡು, ಯಾಮ್ ನಿನ್ನನ್ನೇ ಉಪಾಯೋಪೇಯವಾಗಿ ಬರೆಸಿದಂತಹ ನಾವುಗಳು, ಪೆರುಂ ಪಡೆಯತಕ್ಕಂತಹ ಸಮ್ಮಾನಂ ಸನ್ಮಾನಗಳು ಉಂಟು ಕೃಷ್ಣ ಎಂಬುದಾಗಿ ಹೇಳ್ತಾಳೆ. ಉಂದನ್ನೈ ಪಾಡಿ ಪರಗೊಂಡ ಯಾಮ್ ಪೆರುಂ ಸಮ್ಮಾನಂ. ನಿನ್ನ ನಾಮವನ್ನು ಹಾಡುವುದೇ ಕಷ್ಟವಾಗಿದ್ದ ಕಾಲ ಒಂದು. ಗೋಪವೃದ್ಧರೆಲ್ಲ ನಮ್ಮನ್ನು ನೆಲಮಾಳಿಗೆಗಳೆಲ್ಲ ಹಾಕಿಬಿಟ್ಟಿದ್ರು. ಆಗ ನಿನ್ನ ಹೆಸರು ಹೇಳೋಕ್ಕಾಗ್ತಿತ್ತ? ಹಾಗಿಲ್ಲದಂತೆ ವ್ರತದ ವ್ಯಾಜದಿಂದ ಹೊರಗೆ ಬಂದು ನಿನ್ನನ್ನು ಗಾನ ಮಾಡುವುದಕ್ಕೆ ಅನುವಾದಂತಹ ಒಂದು ಕಾಲ ಏರ್ಪಟ್ಟಿತಲ್ಲವ, ಆಗ ಹೃದಯ ತುಂಬಿ ಕಂಠ ತುಂಬಿ ಪಾಡಿ. ಇನ್ನೊಂದು ಅರ್ಥ ಏನು ಗೊತ್ತಾ? ಯಾರು ಮಾಡೋ ಕೆಲಸ ಯಾರು ಮಾಡ್ತಾ ಇದ್ದೀವಿ, ನೀನು ಬಂದು ನಮ್ಮನ್ನು ಹಾಡಬೇಕು. ಕಾರಣ ಏನು? ಸಕಲ ಜೀವಾತ್ಮಗಳು ಕೂಡ ನಿನ್ನ ಸ್ವತ್ತು, ನೀನು ಸ್ವಾಮಿ. ಸ್ವತ್ತನ್ನು ಪಡೆದುಕೊಳ್ಳುವುದಕ್ಕೆ ಸ್ವಾಮಿ ಪ್ರಯತ್ನ ಪಡಬೇಕು. ಒಂದು ಮನೆ ಕೊಂಡ್ಕೋತೀವಿ, ಒಂದು ವಾಹನ ಕೊಂಡ್ಕೋತೀವಿ, ಒಂದು ಪದಾರ್ಥ ಕೊಂಡ್ಕೋತೀವಿ. ಆ ಪದಾರ್ಥನ ಇವನ ಮನೆಗೆ ನಡ್ಕೊಂಡ್ಬರುತ್ತೆ. ಇವನು ಹೋಗಿ ವ್ಯಾಪಾರ ಮಾಡ್ತಾನೆ, ಇವನು ಹೋಗಿ ಮಾತಾಡ್ತಾನೆ, ಇವನಲ್ಲವಾ ಒಡೆಯ. ಆ ರೀತಿ ಅಚಿತ್ತಿನಂತೆ ಇರುವುದು ಆತ್ಮನ ಸ್ವರೂಪ. ಅಚಿದ್ವತ್ ಪಾರತಂತ್ರ್ಯ ಅಂತ ಹೇಳ್ತಾರೆ. ಅಚಿತ್ ಅಂದರೆ ಏನು? ಗಾನಶೂನ್ಯವಾದ ಜಡವಸ್ತು. ಆ ಗಾನಶೂನ್ಯವಾದ ಜಡದಂತೆ ಜ್ಞಾನಪೂರ್ಣನಾದ ಆತ್ಮನೂ ಇರಬೇಕು. ಪರಮಾತ್ಮನಿಗೆ ಪರಿಪೂರ್ಣ ಪರತಂತ್ರನಾಗಿ ಇರಬೇಕಲ್ಲವ. ಅಂತಹ ಅಚಿದ್ವತ್ ಪಾರತಂತ್ರದಿಂದ ನಾವಿರಬೇಕು. ನಾವಿರುವ ಕಡೆಗೆ ನೀನು ಬರಬೇಕು. ಸ್ವತ್ತನ್ನು ಸ್ವಾಮಿ ಸಂಪಾದನೆ ಮಾಡಬೇಕು. ನಮ್ಮನ್ನು ನೀನು ಪಡ್ಕೊಳ್ಬೇಕು. ನೀನು ಒಡೆಯ, ನಾವು ಸ್ವತ್ತು. ನಮ್ಮನ್ನು ಪಡೆದುಕೊಳ್ಳುವುದಕ್ಕೆ ನೀನು ಪ್ರಯತ್ನ ಮಾಡಬೇಕು. ಈಗೇನಾಯಿತು? ನೀನು ಆನಂದವಾಗಿ ನಪ್ಪಿನ ಪಿರಾಟಿ ಅಂತಃಪುರದಲ್ಲಿ ಮಲಗಿದೀಯಾ? ನಾವಲ್ವ ಅಲ್ದಾಡ್ಕೊಂಡು ಬಂದ್ವಿ. ಏನಿದು ಅತ್ತಲೈ ಇತ್ತಲೈ ಯಾವರೇ? ನಿನ್ನ ಕೆಲಸನೆಲ್ಲ ನಾವು ಮಾಡೋದಾ? ಏನು ಹಣೆ ಬರ ನಮ್ಮದು ಅಂತಾಳೆ ಅಂಡ. ಅರ್ಥವೇನು? ಪರಮಾತ್ಮನ ಕೃಪೆಯಿಂದ ಇವನು ಅವನನ್ನು ಸೇರಬೇಕೇ ಹೊರತು ಇವನ ಸ್ವಪ್ರವೃತ್ತಿಯಿಂದ ಅಲ್ಲ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಗೋವಿಂದನ್ ಕುಳಲ್ ಕೊಡು ಊದಿನ ಬೋದು ಎಂಬುದಾಗಿ ನೀನು ವೇಣುಗಾನ ಮಾಡಬೇಕು. ಕೃಷ್ಣ ಪರಮಾತ್ಮ ವೇಣುಗಾನ ಮಾಡ್ತಾನೆ. ಆ ವೇಣುಗಾನಕ್ಕೊಂದು ಸಾಹಿತ್ಯ ಬೇಕಲ್ಲ. ಒಂದು ಹಾಡು ಹಾಡ್ತಾರೆ, ಏನು ಅದಕ್ಕೊಂದು ಸಾಹಿತ್ಯ ಬೇಕಲ್ಲ. ನಾರಾಯಣ ನಿನ್ನ ನಾಮವ ಏನೋ ಒಂದು ಸಾಹಿತ್ಯ ಬೇಕಲ್ಲ. ಕೃಷ್ಣ ಪರಮಾತ್ಮ ಕೊಳಲು ಊದಿದ್ರೆ ಅವನ ವೇಣುಗಾನಕ್ಕೆ ಏನು ಸಾಹಿತ್ಯ ಅಂದರು? ಗೋಕುಲದಲ್ಲಿರುವ ಅಷ್ಟೂ ಹೆಣ್ಣು ಮಕ್ಕಳ ಹೆಸರು. 5 ಲಕ್ಷ ಕುಟುಂಬ ಗೋಕುಲದಲ್ಲಿ, 5 ಲಕ್ಷ ಕುಟುಂಬದಲ್ಲಿರುವ ಅಷ್ಟೂ ಹೆಣ್ಣು ಮಕ್ಕಳ ಹೆಸರು ಕೂಡ ಇವನಿಗೆ ವೇಣುಗಾನಕ್ಕೆ ಸಾಹಿತ್ಯವಂತೆ. ಇನ್ನೊಂದು ವಿಶೇಷ ಏನು ಗೊತ್ತಾ? ಇವನ ಹೆಸರುಗಳನ್ನು ನುಡಿಸುವಾಗ ಆ ಗೋಪಿಕೆಯರಿಗೆ ಗೊತ್ತಾಗುತ್ತೆ ಇದು ನನ್ನ ಹೆಸರು ಅಂತ, ನನ್ನನ್ನು ಕರೀತಿದ್ದಾನೆ ಅಂತ. ಕೇಯತ್ತಿಂಕುಳಲ್ ಊದಿ ಊದಿ ಎಂಬುದಾಗಿ ನೀನಲ್ಲವಾ ಕೇಯತ್ತಿಂಕುಳಲ್ ಊದಿತ್ತು ತಿರುವಾಯುಮಳಿಯಲ್ಲಿ ನಮ್ಮಾಳ್ವಾರರ ಅನುಭವ. ನೀನಲ್ಲವಾ ನಮಗೋಸ್ಕರ ಹಾಡಬೇಕು, ನೀನಲ್ಲವಾ ನಮಗೋಸ್ಕರ ವೇಣುಗಾನ ಮಾಡಬೇಕು, ನೀ ನಮ್ಮನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇದೇನಾಯಿತು? ನಾವು ಬರುವ ಹಾಗಾಯ್ತಲ್ಲ. ಇದು ನಮ್ಮ ಪಾರತಂತ್ರಕ್ಕೆ, ನಮ್ಮ ಶೇಷತ್ವಕ್ಕೆ ಕುಂದು ತಂದುಕೊಂಡಾದರೂ ಕೂಡ ಬಂದದ್ದಕ್ಕೆ ಕಾರಣ ನಿನ್ನ ಮೇಲೆ ಇರ್ತಕ್ಕಂತಹ ಅತಿಶಯವಾದ ಪ್ರೇಮ, ನಿನ್ನನ್ನು ಬಿಟ್ಟಿರಲಾರದ ವಿರಹ, ಈಗಲೇ ನಿನ್ನನ್ನು ಪಡೆಯಬೇಕು ಎಂಬ ತ್ವರೆ. ಆದ್ದರಿಂದ ಬಂದೆವು. ಆದ್ದರಿಂದ ವಾಯಿನಾಲ್ ಪಾಡಿ ಎಂಬುದಾಗಿ ನಾಲ್ಗೆಯನ್ನು ಪಡೆದದ್ದರ ಪ್ರಯೋಜನವಾಗಿ ಪಾಡಿ ಪರೈಗೊಂಡು, ಊರವರಿಗಾಗಿ ಪರೈ ಎಂಬ ವಾದ್ಯ, ನಮಗೆ ನೀನೇ ಪರೆ. ಅಂತಹ ನಿನ್ನನ್ನು ಪಡೆದು ಯಾಂಪೆರುಂ ಸಮ್ಮಾನಂ, ವ್ರತಾಚರಣೆ ಪೂರ್ಣವಾದ ಮೇಲೆ ನಾವುಗಳು ಪಡೆದುಕೊಳ್ಳತಕ್ಕಂತಹ ಸನ್ಮಾನ. ವ್ರತ ಪೂರ್ತಿಯಾಗುತ್ತೆ, ಮಳೆ ಬರುತ್ತೆ, ಗೋಪರ ಕಾರ್ಯ ಆಗೋಗುತ್ತೆ. ಕೇವಲ ಗೋಪರ ಕಾರ್ಯ ಆದರೆ ಸಾಲದು, ನಮ್ಮ ಅಭಿಮತ ಸಿದ್ಧಿಯೂ ಕೂಡ ಆಗಬೇಕು. ಪರಮಾತ್ಮ ಏನು ಸನ್ಮಾನ? ಸೀತೆಗೆ ರಾಮ ಮಾಡಿದಂತಹ ಸನ್ಮಾನ. ಏನು ಮಾಡ್ದ ರಾಮ? ತನ್ನ ಸ್ವಹಸ್ತದಿಂದ ರಾಮನಿಗೆ ಅಲಂಕಾರವನ್ನು ಮಾಡಿಬಿಟ್ಟು ಅಂತಃಪುರದ ದ್ವಾರದವರೆಗೂ ರಾಮನನ್ನು ಬೀಳ್ಕೊಡೋದಕ್ಕೆ ಬರ್ತಾಳೆ ದೇವಿ ಸೀತಾ. ಪಟ್ಟಾಭಿಷೇಕಕ್ಕೆ ಹೊರಡುವಾಗ ಆಗ ರಾಮ ಏನು ಮಾಡ್ತಾನೆ?
ತನ್ನ ಕೊರಳಲ್ಲಿದ್ದ ಹಾರವನ್ನು ತೆಗೆದು ಸೀತೆಯ ಕೊರಳಿಗೆ ತೊಡಿಸಿ ಅವಳ ಕಾಲನ್ನು ಮುಟ್ತಾನಂತೆ. ಪ್ರಿಯೇ, ಇಷ್ಟು ದೂರ ನಡೆದು ಬಂದಿಯಲ್ಲ, ಸಾಕು, ಕಾಲು ನೋವ್ತಾ ಇದೆಯಾ ಎಂಬುದಾಗಿ ಕೇಳ್ತಾನಂತೆ. ಇವಳು ಅವನ ಕಾಲನ್ನು ಮುಟ್ಟುವುದು ವಿಧಿ, ಅದು ಶಾಸ್ತ್ರ ಹೇಳಿದೆ, ಮಾಡಬೇಕು, ಹೀಗಿರಬೇಕು, ಹೀಗೆ ನಡ್ಕೋಬೇಕು ಎಂಬುದಾಗಿ ಎಲ್ಲ ಹೇಳಿದೆ. ಆದ್ದರಿಂದ ಅವಳು ಇವನಿಗೆ ಮಾಡುವುದಲ್ಲ ವಿಧಿ ಪ್ರಯುಕ್ತವಾದದ್ದು, ಅವನು ಇವಳಿಗೆ ಮಾಡುವುದಲ್ಲ ಪ್ರಣಯ ಪ್ರಯುಕ್ತವಾದದ್ದು, ಪ್ರೇಮ ಪ್ರಯುಕ್ತವಾದದ್ದು. ಪತ್ನಿ ಪತಿಗೆ ಸೇವೆ ಮಾಡ್ತಾಳೆ, ಪತಿ ಏನು ಹೇಳ್ತಾನೆ, ಇವತ್ತು ನೀನು ಏನು ಮಾಡಬೇಡ, ಕೂತ್ಕೋ, ನಿನ್ನ ಕಾಲು ನೋವ್ತಿದ್ಯಾ, ನಾನು ನಿನ್ನ ಕಾಲು ಒತ್ತೀನಿ, ಇವತ್ತು ನಾನು ಅಡುಗೆ ಮಾಡ್ತೀನಿ, ನಾನು ನಿನ್ನ ಸೇವೆ ಮಾಡ್ತೀನಿ ಅಂದರೆ ಅದು ಪತ್ನಿಯ ಮೇಲಿನ ಪ್ರೇಮದಿಂದಲ್ಲವಾ? ಇವರು ಹೇಳ್ತಾರೆ, ಅಂತಹ ಪ್ರಣಯತ್ವದ ಪ್ರೇಮಪೂರ್ವಕವಾದ ನಿನ್ನ ಪ್ರೀತಿಯ ಒಂದು ಪರಾಕಾಷ್ಠೆಯ ಸನ್ಮಾನವನ್ನು ನಮಗೆ ಮಾಡು. ಏನು ಮಾಡಿದ ರಾಮ? ಸೀತೆಯನ್ನು ನೋಡಿ ಏನು ಹೇಳ್ತಾನೆ ರಾಮ? ವಾಲ್ಮೀಕಿಗಳು ಹೇಳ್ತಾರೆ, ಪತಿ ಸಮ್ಮಾನಿತ ಸೀತಾ ಭರ್ತಾರಮಸಿತೆ ಕ್ಷಣ. ಪತಿಯಿಂದ ಸನ್ಮಾನ ಮಾಡಲ್ಪಟ್ಟ ಸೀತೆ ಅಂತಾರೆ. ಏನು ಸನ್ಮಾನ ಮಾಡ್ದ? ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಕೊರಳಲ್ಲಿದ್ದ ಹಾರವನ್ನು ಹಾಕಿ ಅವಳ ಕಾಲನ್ನು ಮುಟ್ಟಿ ಪ್ರಿಯೇ ಹೋಗ್ಬಿಟ್ಟು ಬಾ ಅಂತನಂತೆ. ಈ ರೀತಿಯಾದ ಪ್ರಣಯಪೂರ್ವಕವಾದ ಒಂದು ಸನ್ಮಾನವನ್ನು ನಾವು ಪಡೆಯಬೇಕು. ವಾಳ್ವರ್ ವಾಳ್ವೈದಿ ಜ್ಞಾನಂ ಪುಹಳವೇ. ಮೊದಲನೇ ಭಾಷಣದಲ್ಲೇ ಏನು ಹೇಳಿದ್ಲು? ಪಾರೋರ್ ಪುಹಳ ಪಡಿಂದೆ. ಲೋಕದಲ್ಲಿರುವವರೆಲ್ಲರೂ ಕೂಡ ಪುಹಳ, ನಮ್ಮ ಅನುಷ್ಠಾನವನ್ನು ಕೊಂಡಾಡಬೇಕು ಅಲ್ವಾ? ಆ ರೀತಿ ಲೋಕವೇ ಕೊಂಡಾಡತಕ್ಕಂತಹ ನೀನು ಉದಾರ ಸರ್ವಯೇವೈತೆ ಅಂತ ಬೇಡುವವರನ್ನು ಕೊಂಡಾಡಿ ಕೊಡ್ತೀಯಲ್ಲ, ಅಂತಹ ಒಂದು ಸನ್ಮಾನ ನಮಗೆ ಏರ್ಪಡಬೇಕು ಪರಮಾತ್ಮ ಎಂಬುದಾಗಿ ನಾವಿರುವುದನ್ನು ಕಂಡು ಸಂತೋಷಪಟ್ಟು ನಮ್ಮನ್ನು ನೀನು ಸನ್ಮಾನವನ್ನು ಮಾಡಬೇಕು. ಚತುರ್ಮುಖ ಬ್ರಹ್ಮ ಗೋಪರನ್ನ ಅಹೋಭಾಗ್ಯಂ ಅಹೋಭಾಗ್ಯಂ ನಂದಗೋಪ ವ್ರಜೌಕಸಾಂ ಎನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ ಎಂಬುದಾಗಿ ಕೊಂಡಾಡಿದನಲ್ಲವ. ಅಂತಹ ಕೊಂಡಾಡಲ್ಪಡತಕ್ಕಂತಹ ನನ್ರಾಹ ಶ್ಲಾಘ್ಯವಾದ ಸನ್ಮಾನ ಆಗಬೇಕು. ಲೋಕದಲ್ಲಿರೋರು ನಮಗೇನೋ ಸನ್ಮಾನ ಮಾಡಿ ಒಂದು ಕೊಡ್ತಾರೆ, ಅದೇನು ಇವತ್ತು ಕೊಟ್ಟಿದ್ದು ನಾಳೆಗೆ ಆ ಪದಾರ್ಥವೇ ಇರೋದು. ಇವತ್ತು ಕೊಡ್ತಾರೆ, ಮನೆಗೆ ಹೋಗೋಷ್ಟೊತ್ತಿಗೆ ಆ ಪದಾರ್ಥ ಇರಲ್ಲ, ಅಂಥದ್ದೆಲ್ಲ ಸನ್ಮಾನ ಕೊಡ್ತಾರೆ, ಏನೇನೋ ಕೊಡ್ತಾರೆ ಪದಾರ್ಥಗಳೆಲ್ಲವನ್ನ. ಅದು ಹೇಗಿರುತ್ತೆ? ಗಾದೆ ಹೇಳ್ತಾರಂತೆ, ಈ ಕುಂಬಳಕಾಯಿ ದನಾನೂ ತಿನ್ನಲ್ಲ, ಬ್ರಾಹ್ಮಣನ್ ಕೊಟ್ಬಿಡು ಅಂತಾರಂತೆ. ಅದ ಕೊಡೋದು, ದನಾನೂ ತಿನ್ನಲ್ಲ, ಈ ಕುಂಬಳಕಾಯಿ ದನಾನೂ ತಿನ್ನಲ್ಲ, ಬ್ರಾಹ್ಮಣನ್ ಕೊಡು ಅಂತಾರಂತೆ. ಅಂಥದ್ದು ದಾನ ಕೊಡೋದು, ಅಂಥದ್ದನ್ನು ಉಡುಗೊರೆ ಕೊಡೋದು. ಉಡುಗೊರೆ ಹೇಗಿರಬೇಕು? ನಿಂಗಾದ ಶಲ್ವಂ, ಯಾವ ಕಾಲಕ್ಕೂ ಕೂಡ ಅಳಿಯದ ಶಾಶ್ವತವಾಗಿ ಇರ್ತಕ್ಕಂತಹ ಸನ್ಮಾನವನ್ನು ಮಾಡಬೇಕು. ನನ್ರಾಹ ಶ್ಲಾಘ್ಯವಾದಂತಹ ಸನ್ಮಾನವನ್ನು ನಮಗೆ ಮಾಡಬೇಕು ಪರಮಾತ್ಮ ಅಂತಾಳೆ ಆಂಡಾಳ್. ಅದು ಶ್ಲಾಘ್ಯವಾದದ್ದಾಗಿರಬೇಕು, ಶಾಶ್ವತವಾದದ್ದಾಗಿರಬೇಕು, ಲೋಕದವರೆಲ್ಲ ಕೊಂಡಾಡ ಆಗಿರಬೇಕು, ಉತ್ಕೃಷ್ಟವಾಗಿರಬೇಕು. ಇದೆಲ್ಲ ಇವಳ ಒಂದು ಬೇಡಿಕೆ. கூடாரவெல்லும் சீர் கோவிந்தா உந்தன்னை பாடி ಪರೆಗೊಂಡೆ ಯಾಂ ಪೆರುಂ ಸಮ್ಮಾನಂ. ನಾವು ಪಡೆಯತಕ್ಕಂತಹ ಸನ್ಮಾನ, ರಾಮ ಪಟ್ಟಾಭಿಷೇಕ ಆಗತ್ತೆ, ಶ್ರೀರಾಮಚಂದ್ರ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿ ಉಡುಗೊರೆಗಳನ್ನು ಕೊಟ್ಟ. ಆದರೆ ಆ ಹನುಮಾನನಿಗೆ ಮಾತ್ರ ಉಡುಗೊರೆಯನ್ನೇ ಕೊಡಲಿಲ್ಲ. ಕೊನೆಯಲ್ಲಿ ಆ ಹನುಮಾನ್ ಬಂದು ನಿಂತಾಗ ಏನು ಮಾಡ್ದ? ದೇವೇಂದ್ರ ಈ ರಾಮನಿಗೆ ಒಂದು ಅನರ್ಘ್ಯವಾದ ಮುತ್ತಿನ ಮಾಲೆಯನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾನೆ. ಆ ಕೊರಳಲ್ಲಿದ್ದ ಹಾರವನ್ನು ತೆಗೆದು ಸೀತೆಯ ಕೈಗೆ ಕೊಡ್ತಾನಂತೆ. ಪ್ರದೇಹಿ ಸುಭಗೆ ಹಾರಂ ಯಸ್ಯ ತುಟ್ಟಾಸಿ ಭಾಮಿನಿ. ಸೀತೆಯನ್ನು ನೋಡಿ ಹೇಳ್ತಾನೆ, ಶ್ರೀರಾಮಾಯಣದಲ್ಲಿ ವಾಲ್ಮೀಕಿಗಳ ಮಾತು, ಪ್ರದೇಹಿ ಸುಭಗೆ ಹಾರಂ ಯಸ್ಯ ತುಟ್ಟಾಸಿ ಭಾಮಿನಿ. ಯಾರ ಮೇಲೆ ನಿನಗೆ ಅತಿ ಪ್ರೇಮವೋ, ಯಾರ ವಿಷಯದಲ್ಲಿ ನಿನಗೆ ಅಭಿಮಾನ ಅಧಿಕವೋ ಅವರಿಗೆ ಇದನ್ನು ಕೊಡು ಅಂತೇಳಿ ಸೀತೆಗೆ ಒಪ್ಪಿಸ್ಬಿಟ್ನಂತೆ. ಸೀತೆ ಏನು ಮಾಡಿದ್ಲು? ಅದನ್ನು ಹನುಮಾನನಿಗೆ ಬಹುಮಾನವಾಗಿ ಕೊಟ್ಲು. ಈ ರೀತಿ ದಂಪತಿಗಳಿಬ್ಬರೂ ಸೇರಿ ಅತ್ಯಂತ ಅಭಿಮಾನದಿಂದ ಹನುಮಾನನಿಗೆ ಸನ್ಮಾನ ಮಾಡಿದ್ರಲ್ಲ, ಅಂತಹ ಸನ್ಮಾನವನ್ನು ನಮಗೆ ನೀನು ಮಾಡಬೇಕು. ಅದು ಶ್ಲಾಘ್ಯವಾದದ್ದು, ಅದು ಲೋಕವೆಲ್ಲ ಕೊಂಡಾಡುವಂತಹದ್ದು, ಅದು ಆತ್ಮನಿಗೆ ಉಜ್ಜೀವನಕಾರಕವಾದದ್ದು. ಅಂತಹ ಸನ್ಮಾನವನ್ನು ಅನನ್ಯಾರ್ಹರಾಗಿ ಇರ್ತಕ್ಕಂತಹ ನಮಗೆ ನೀನು ಮಾಡಬೇಕಾದ ಅನನ್ಯಾರ್ಹವಾದ ಸನ್ಮಾನ. ಅಂತಹ ಒಂದು ಸನ್ಮಾನವನ್ನು ನಾಡು ಪುಹಳುಂ
ಲೋಕವೆಲ್ಲ ಕೊಂಡಾಡುವಂತಹ ನನ್ರಾಹ ಶ್ಲಾಘ್ಯವಾದಂತಹ ಸನ್ಮಾನವನ್ನು ನೀನು ಮಾಡಬೇಕು. ಏನು ಮಾಡಬೇಕು ಗೋದೆ? ಏನು ಕೊಡಬೇಕು? ನಿಮ್ಮ ವಂಚಿತಗಳೇನು ಕೇಳ್ತಾನೆ ಕೃಷ್ಣ. ಶೂಡಹಮೇ ತೋಳ್ವಳೆಯೇ ತೋಡೆ ಶವಿಪ್ಪೂವೆ ಪಾಡಹಮೇ ಎಂದನಯ ಪಲ್ಗಲನುಂ ಯಾಮಣಿವೋಂ ಎಂಬುದಾಗಿ ಹೇಳ್ತಾಳೆ. ಪರಮಾತ್ಮ ಶೂಡಹಮೇ ಕೈಗಳಿಗೆ. ಹೆಂಗಸರು ಇನ್ನೇನು ಕೇಳ್ತಾರೆ? ವ್ಯಾಖ್ಯಾತ ತುಂಬ ಚೆನ್ನಾಗಿ ಹೇಳ್ತಾರೆ. ಇವಳು ಪೆಣ್ಣನ್ರು, ಆಂಡಾಳು ಒಂದು ಹೆಣ್ಣಲ್ಲವ, ಇಲ್ಲಿ ನಿಂತಿರೋದಲ್ಲ ಆಂಡಾಳು ಕೊಟ್ಟಿ ಅಲ್ಲವ, ಎಲ್ಲ 5 ಲಕ್ಷ ಕುಟುಂಬದ ಅಷ್ಟು ಗೋಪಿಕೆಯರು ಬಂದಿದ್ದಾರಲ್ವ, ಆಂಡಾಳು ಗೋಪಿಕಾ ಭಾವದಲ್ಲಿ ಪಾಶುರ. ಹೆಣ್ಣು ಇನ್ನೇನು ಕೇಳ್ತಾಳೆ? ಒಡವೆ ವಸ್ತ್ರ ಕೇಳ್ತಾಳೆ. ಇವಳು ಅದನ್ನೇ ಕೇಳಿದ್ಲು. ಶೂಡಹಮೇ ಕಂಕಣಗಳು, ತೋಳ್ವಳೆಯೇ ತೋಳ್ಬಳೆಗಳು, ತೋಡೆ ಕರ್ಣಕುಂಡಲಗಳು, ಶವಿಪ್ಪೂವೆ ಕಿವಿ ಮೇಲ್ಗಡೆ ಇಟ್ಕೊಳ್ಳತಕ್ಕಂತಹ ಪರಿಮಳದಿಂದ ಕೂಡಿದ ರತ್ನಗಳು. ಈಗ ಮಾತ್ರ ಇಲ್ಲಿ ಚುಚ್ಕೊಳ್ಳೋದು ಫ್ಯಾಷನ್ ಅಲ್ಲ, ಬಹಳ ಹಳೆ ಕಾಲದಿಂದನೇ ಇಲ್ಲಿ ಇಷ್ಟು ದಪ್ಪ ಹಾಕೋತಾ ಇದ್ರು. ಶವಿಪ್ಪೂವೆ ಪಾಡಹಮೆ ಕಾಲ್ಕಡಗಗಳು. ಇಷ್ಟೊಂದು ಹೇಳಿದ್ದೀವಿ ಕೃಷ್ಣ, ನಮಗೆ ಗೊತ್ತಿರೋದು ಇಷ್ಟೇ. ನಾವೇನೋ ದನ ಕಾಯ್ದು ಕುಲದ ಹೆಂಗಸರು, ನಮಗೇನು ಗೊತ್ತಿದೆ? ಏನೋ ಒಂದು ಬಳೆ ಕಂಕಣ ಓಲೆ ಇಷ್ಟೇ ನಮ್ಗೆ ಗೊತ್ತಿರೋದು. ಆದರೆ ಎಲ್ಲವನ್ನ ಬಲ್ಲವನು ನೀನಲ್ಲವಾ, ಎನ್ರನಯ ಪಲ್ಗಲನು ಎಟ್ಸೆಟ್ರಾ ಅಂತಾಳೆ. ಇನ್ನೂ ಏನೇನಿದೆಯೋ ಅದನ್ನೆಲ್ಲ ನೀನೇ ನೋಡಿ ಕೊಡು. ನಮಗೇನೋ ಗೊತ್ತಿದ್ದಿಷ್ಟೇ. ಶೂಡಹಮೆ ತೋಳ್ವಳೆಯೇ ತೋಡೆ ಶವಿಪ್ಪೂವೆ ಪಾಡಹಮೆ ಏನೋ ಒಂದು 4 ಹೇಳಿದ್ವಿ. ಇನ್ನೂ ಏನೇನೇನೇನೇನೇನಿದೆಯೋ ಎನ್ರನಯ ಪಲ್ಗಲನು, ಇನ್ನೂ ಯಾವುದಾದ ಆಭರಣಗಳುಂಟೋ ಅದೆಲ್ಲವನ್ನ ಕೊಡಬೇಕು ಪರಮಾತ್ಮ. ಇಷ್ಟೇನಾ ಅಂದ. ಇಷ್ಟೇನಾ ನೀವು ಬಯಸುವುದು? ನಿಮಗೆ ಬೇಕಾದದ್ದು ಇಷ್ಟೇನಾ ಅಂದ ಕೃಷ್ಣ. ಪಾಡಹಮೇ ಎನ್ನಮಯ ಪಲ್ಗಲನು ಯಾಮಣಿವೋಂ. ಈ ಎಲ್ಲ ಆಭರಣಗಳನ್ನು ಯಾಮ್, ಇದನ್ನು ಪ್ರೇಮದಿಂದ ನಿನ್ನಿಂದ ಕೊಡಲ್ಪಟ್ಟ ಯಾಮ್ ನಾವುಗಳು, ನಿನ್ನಿಂದ ಸನ್ಮಾನ ಮಾಡಲ್ಪಟ್ಟ ಯಾಮ್ ನಾವುಗಳು ಅಣಿವೋಂ ಧರಿಸುತ್ತೇವೆ ಪರಮಾತ್ಮ. ಆಮೇಲೆ ಪರಮಾತ್ಮ ಏನೇ ಒಡವೆ ಕೊಟ್ಟರು, ಒಂದು ಸೀರೆ ಕೊಡಬೇಡ, ವಸ್ತ್ರ ಕೊಡಬೇಡ, ಹೆಣ್ಣಿಗೆ ಏನು ಕೊಟ್ಟರು ಒಂದು ಸೀರೆ ಕೊಟ್ಬಿಡ್ಬೇಕು ಅಲ್ವಾ? ಆದ್ದರಿಂದ ಆಡೈ ಉಡುಪೋಂ, ಆಡೈ ವಸ್ತ್ರವನ್ನು ಉಡುಪೋಂ, ನೂತನ ವಸ್ತ್ರವನ್ನು ನಮಗೆ ನೀಡಬೇಕು ಪರಮಾತ್ಮ. ಆಮೇಲೆ ಏನು ಬೇಕು ಅಂದ ಕೃಷ್ಣ. ಆಭರಣಗಳಾಯಿತು, ವಸ್ತ್ರ ಆಯಿತು. ಎಷ್ಟು ಕಾಲದಿಂದ ನಾವು ಏನೂ ತಿಂದೇ ಇಲ್ವಲ್ಲ ಕೃಷ್ಣ. ನಯ್ಯುಣ್ಣೋಂ ಪಾಲುಣ್ಣೋಂ, ನಯ್ಯನ್ನೂ ಊಟ ಮಾಡಿಲ್ಲ, ಪಾಲುಣ್ಣೋಂ ಮಾಡಿಲ್ಲ, ಮೈಯಿಟ್ಟೆಳೆದೋಂ ಮಲರಿಟ್ಟೆ ನಾವು ಮುಡಿಯೋಂ, ಯಾವ ಅಲಂಕಾರವನ್ನು ನಾವು ಮಾಡ್ಕೊಂಡಿಲ್ಲ. ಹೂವು ನೀ ಮುಡಿಸಿದ್ರೆ ಮುಡ್ಕೊಳ್ತೀವಿ, ಕಾಡಿಗೆ ನೀ ಹಚ್ಚಿದ್ರೆ ಹಚ್ಚಿಸ್ಕೊಳ್ತೀವಿ, ವಸ್ತ್ರ ನೀ ಕೊಟ್ಟರೆ ಉಟ್ಕೊಳ್ತೀವಿ. ಹೊಸ ವಸ್ತ್ರ ಎಲ್ಲ ನಮಗೆ ಬೇಡ ಪರಮಾತ್ಮ. ನಮ್ಗೆ ಯಾವುದು ಬೇಕು? ಪೆರುಮಾನರೈಲ್ ಪೀದಹವಣ್ಣ ಮಾಡಿಕೊಂಡೆ ಒಟ್ಟಂ ತಣಿಯ ವೀಸೀರೆ. ಅವನು ಸೊಂಟದಲ್ಲಿ ಒಂದು ಸುತ್ಕೊಂಡಿದ್ದಾನಲ್ಲ, ಅವನ ಬೆವರಿನಿಂದ ತೊಯ್ದ ವಸ್ತ್ರ ನಮಗೆ ಬೇಕು. ಉಡುತ್ತು ಕಳೆಯಿಂದ ನಿಂಪೀದ ಹವಾಡೈ, ನೂತನ ವಸ್ತ್ರ ಬೇಡ. ಪರಮಾತ್ಮ ಧರಿಸಿಕೊಂಡು ಅವನ ದಿವ್ಯಮಂಗಳ ವಿಗ್ರಹದಿಂದ ಪ್ರಸಾದ ರೂಪವಾಗಿ ಪಡೆದ ವಸ್ತ್ರವನ್ನು ನಮಗೆ ಕೊಡು ಪರಮಾತ್ಮ. ಏನು ಕೊಟ್ಟರು ಪರಮಾತ್ಮನಿಗೆ ಇಟ್ಟೇ ನಾವು ಧರಿಸ್ಬೇಕಲ್ವಾ? ಆ ರೀತಿ ಪರಮಾತ್ಮನ ಪ್ರಸಾದ ರೂಪವಾದ ಆಡೈ ಆ ವಸ್ತ್ರವನ್ನು ಕೊಡಬೇಕು. ಇಷ್ಟೇನಾ ಅಂದ. ಇಲ್ಲ ಪರಮಾತ್ಮ ಇದು ಬೇಕು. ಇನ್ನೇನು ಬೇಕು? ಹೊಟ್ಟೆ ಹಸೀತಲ್ಲ ಕಟ್ಟ. ಏನೇ ಅಲಂಕಾರ ಮಾಡ್ಕೊಂಡು ಮಾತ್ರಕ್ಕೆ ಹೊಟ್ಟೆ ತುಂಬುತ್ತಾ? ಊಟ ಮಾಡಬೇಕಲ್ವಾ? ಏನು ಬೇಕು? ಆಡೆಯುಡುಪೋಂ ಅದನ್ ಪಿನ್ನೆ ಪಾಲ್ ಶೋರೆ, ಅದನ್ ಪಿನ್ನೆ ಅದಾದ ನಂತರ ಪಾಲ್ ಶೋರೆ, ಕ್ಷೀರದಲ್ಲಿ ಪಕ್ವವಾದಂತಹ ಅನ್ನ. ಹಾಲಲ್ಲೇ ಅದು ಬೇಯಬೇಕು, ಅದಕ್ಕೆ ನೀರು ಸೋಕ್ಸೋ ಹಾಗೇ ಇಲ್ಲ. ಹಾಲಿನಲ್ಲಿಯೇ ಪಕ್ವವಾದಂತಹ ಶೋರೆ ಕ್ಷೀರಾನ್ನವನ್ನು ಭುಜಿಸಬೇಕು ಪರಮಾತ್ಮ. ಅದನ್ನು ಪಿನ್ನೆ ಪಾಲ್ ಶೋರೆ, ಆ ಹಾಲಿನಲ್ಲಿ ಪಕ್ವವಾದ ಮೇಲೆ ಮೂಢ ನೈಪೆ ಇದೆ. ಆ ಅನ್ನವೇ ಕಾಣದಂತೆ ಅದರ ಮೇಲೆ ಪೂರ್ಣವಾಗಿ ತುಪ್ಪವನ್ನು ಸುರಿದು ಒಬ್ಬರೇ ತಿನ್ನದ ಕೂಡಿರಂದೇ ಎಲ್ಲ ಗೋಪಕನ್ನಿಕೆಯರು ಒಟ್ಟಾಗಿ ಕೂಡಬೇಕು. ಅವರೆಲ್ಲರ ಜೊತೆಯಲ್ಲಿ ನೀನಿರಬೇಕು. ಇಷ್ಟೂ ಗೋಪಕನ್ನಿಕೆಯರು ನಿನ್ನೊಡನೆ ಕೂಡಿ ಅದನ್ನು ಭುಜಿಸಬೇಕು. ಕೂಡಿ ಇರೆಂದು ಹೊಟ್ಟೆಯ ಹಸಿವಿಗಾಗಿ ಭೋಜನವಲ್ಲ, ತಿನ್ನುವುದು ಉದ್ದೇಶವಲ್ಲ. ಆ ಎಲ್ಲರೂ ಕೂಡಿ ಇರೋದು ಇದೆಯಲ್ಲ, ಅದೇ ನಮಗೆ ಉದ್ದೇಶ.
ಪರಮಪದಕ್ಕೆ ಹೋಗಬೇಕು ಅಂತ ನಮ್ಮ ಆಳ್ವಾರ ಆಸೆ ಪಡ್ತಾರೆ. ಕಾರಣ ಏನು? ಅಲ್ಲೋಗಿ ಬ್ರಹ್ಮಾನಂದ ಅನುಭವಿಸ್ಬೇಕು, ಪರಮಪದನಾಥನನ್ನು ನೋಡಬೇಕು, ಸಂಸಾರ ತಾಪತ್ರಯ ಸಾಕಾಗಿದೆ, ಇದಕ್ಕೋಸ್ಕರ ಪರಮಪದವ ಅಲ್ಲ ಅಂದ್ಬಿಟ್ರು. ಅಡಿಯಾರ್ಗಳ್ ಕುಳಾಂಗಳ್ ಉಡನ್ ಕೂಡುವುದೆಂದು ಕೊಲೋ ನನಿಮಾಕ್ಕಲವಿ ಇನ್ಬಮೇ ನಾಳುಂ ವೈಕ್ಕನಂಗಳ್ಕೆ, ಇದನ್ನೆಲ್ಲವ ಆಸೆ ಪಡ್ತಾರೆ. ಅಡಿಯಾರ್ಗಳ್ ಕುಳಾಂಗಳ್ ಉಡನ್ ಕೂಡುವುದೆಂದು ಕೊಲೋ, ಅಲ್ಲಿ ಇರ್ತಕ್ಕಂತಹ ನಿತ್ಯ ಮುಕ್ತರ ಜೊತೆಯಲ್ಲಿ ಕೂಡಬೇಕು, ಅದು ಉದ್ದೇಶ. ಆ ಪರಮಾತ್ಮ ಯಾರಿಗೆ ಬೇಕು? ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ನಿತ್ಯ ಮುಕ್ತರ ಗೋಷ್ಠಿಯಲ್ಲಿ ಒಂದಾಗಬೇಕು. ಭಾಗವತ ಗೋಷ್ಠಿಯಲ್ಲಿ ಒಂದಾಗಿ ಸೇರುವುದೇ ಪುರುಷಾರ್ಥ. ಪರಮಾತ್ಮನನ್ನು ಪಡೆಯೋದೋ ಬ್ರಹ್ಮಾನಂದವೋ ಅದೆಲ್ಲ ಬೇಕಿಲ್ಲ. ಪರಮಾತ್ಮನ ಭಕ್ತರ ಗೋಷ್ಠಿಯಲ್ಲಿ ಒಂದಾಗಬೇಕು. ಕೃಷ್ಣ ಪರಮಾತ್ಮನ ವೇಣುಗಾನದ ವೈಭವವನ್ನು ಕೇಳಿದ್ರೆ ಏನು ಫಲ ಅಂದರು ಪೆರಿಯಾಳ್ವಾರ ಹೇಳ್ತಾರೆ, ಸಾಧು ಗೋಷ್ಠಿಯುಳ್ಕೊಳ್ಳப்படுವಾರೆ, ಭಕ್ತ ಭಾಗವತೋತ್ತಮರು ನಮ್ಮನ್ನು ಅವ್ರ ಗೋಷ್ಠಿಯಲ್ಲಿ ಸೇರಿಸ್ಕೋತಾರಂತೆ. ಇದಕ್ಕಿಂತ ಇನ್ನೇನು ಪುರುಷಾರ್ಥ ಬೇಕು? ಭಕ್ತ ಭಾಗವತೋತ್ತಮರು ತಮ್ಮಲ್ಲಿ ಒಬ್ಬರಾಗಿ ನಮ್ಮನ್ನು ಅಂಗೀಕಾರ ಮಾಡುವುದಕ್ಕಿಂತ ಇನ್ನೊಂದು ಪುರುಷಾರ್ಥ ಉಂಟ? ಆ ರೀತಿ ಕೂಡಿ ಇருந்து ಕುಳಿರ್ந்து ಭಕ್ತ ಭಾಗವತ ಗೋಷ್ಠಿಯೊಡನೆ ಒಂದಾಗಿ ಕುಳಿತು ಅದನ್ನು ಭುಜಿಸಬೇಕು. ಅದರಿಂದ ಕುಳಿರ್ந்து ನಿನ್ನ ಮನಸ್ಸೂ ಆನಂದ ಪಡಬೇಕು, ನಮ್ಮ ಮನಸ್ಸೂ ಆನಂದ ಪಡಬೇಕು. ನಿನ್ನ ವಿರಹದಿಂದ ತಪ್ತವಾಗಿ ಸುಟ್ಟು ಕರ್ಕಲಾಗಿ ಬಿಟ್ಟಂತಹ ನಮ್ಮ ಈ ಹೃದಯ ಕಮರ್ಪಿಳಂದ ಪೋಲೆ, ನೀರಿಲ್ಲದೆ ಬಿರುಕು ಬಿಟ್ಟಂತೆ ಭೂಮಿಯಂತಿರುವ ಈ ಹೃದಯ ಕುಳಿರ್ந்து ತಂಪಾಗಬೇಕು. ಪರಮಾತ್ಮ ಅದು ಶಾಶ್ವತವಾಗಿ ಮತ್ತೆ ಬಿರುಕು ಬಿಡದಂತೆ ಶಾಶ್ವತವಾದ ರೀತಿಯಲ್ಲಿ ಕುಳಿರ್ந்து ತಂಪಾಗಬೇಕು ಪರಮಾತ್ಮ. ಇದೇ ನೀನು ನಮಗೆ ಮಾಡತಕ್ಕಂತಹ ಸನ್ಮಾನ ಅಂತಾಳೆ. ವ್ಯಾಖ್ಯಾತ ಕೇಳಿದ್ರು, ಇಲ್ಲಿ ಗೋದೆ ಆ ಪರಮಾತ್ಮನನ್ನು ಆಭರಣಗಳನ್ನೆಲ್ಲ ಕೇಳಿದ್ಲಲ್ಲ, ಇದೇ 6ರಲ್ಲಿ ಯಾಕೆ ಕೇಳಿದ್ಲು? ಇದೇ ಕ್ರಮದಲ್ಲಿ ಶೂಡಹಮೆ, ತೋಳ್ವಳೆಯೇ, ತೋಡೆ, ಶವಿಪ್ಪೂವೆ, ಪಾಡಹಮೆ, ಈ ಕ್ರಮ ಯಾಕೆ ಅಂತಂದರು. ದರ್ ಇಸ್ ಅನ್ ಆರ್ಡರ್. ಈ ಕ್ರಮ ಯಾಕೆ ಅಂತ ಕೇಳಿದ್ರು. ಅದ್ಭುತವಾಗಿ ಪೆರಿಯವಾಚಾನ್ ಪಿಳ್ಳೈ 3000 ಪಡಿಯಲ್ಲಿ, ಸ್ವಾಮಿ ನಾಯನಾರ್ 6000 ಪಡಿಯಲ್ಲಿ ಹೇಳ್ತಾರೆ. ಶೂಡಹಮೆ ಅಂತ ಹೇಳಿ ಮೊದಲು ಕೈಗೆ ಕಂಕಣಗಳನ್ನು ಅಪೇಕ್ಷೆ ಪಡ್ತಾಳಂತೆ. ಕಾರಣ ಏನು ಅಂದರೆ, ಈ ಪರಮಾತ್ಮನನ್ನು ಇವರು ಪಡೆಯುವಾಗ ಮೊದಲು ಏನಾಗುತ್ತೆ? ಮೊದಲು ಬಂದು ಕೈ ಹಿಡಿತಾನೆ. ಮೊದಲು ಮಾಡುವುದು ಪಾಣಿಗ್ರಹಣ ತಾನೇ. ಮೊದಲು ಬಂದು ಮಾಡುವುದು ಕೈ ಹಿಡಿಯುವ ಕಾರ್ಯ. ಆದ್ದರಿಂದ ಅವನು ಹಿಡಿಯುವ ಕೈಗಳಿಗೆ ಮೊದಲು ಆಭರಣ. ಮೊದಲು ಕೈಯನ್ನು ಹಿಡಿತಾನೆ, ಕೈಗೆ ಮೊದಲು ಆಭರಣ. ಆಮೇಲೆ ಕೈ ಹಿಡಿದ ಮೇಲೆ ಆಲಿಂಗನ ಮಾಡೋದಕ್ಕೆ ಬರ್ತಾನಲ್ಲವ, ಆಲಿಂಗನ ಮಾಡುವ ತೋಳುಗಳಿಗೆ ಆಭರಣ ತೋಳ್ವಳೆಯೇ. ಆ ತೋಳುಗಳಿಂದ ಆಲಿಂಗನ ಮಾಡುವಾಗ ಕಿವಿಯಲ್ಲಿ ಮೃದು ಮಧುರವಾಗಿ ಪ್ರಿಯತಮೆ, ಚಿನ್ನಾರನ್ನ ಅಂತೆಲ್ಲ ಸವಿಯಾಗಿ ಮಾತಾಡ್ತಾನಲ್ಲ, ಆ ಮಾತುಗಳನ್ನು ಕೇಳುವ ಕಿವಿಗಳಿಗೆ ಆಭರಣ ತೋಡೆ ಎಂಬುದಾಗಿ. ಅನಂತರ ಇವಳು ಅವನ ಪ್ರೇಮದ ಮಾತುಗಳನ್ನು ಕೇಳಿ ಮೈಮೆರೆತು ಅವನ ಭುಜದ ಮೇಲೆ ತಲೆ ಇಡ್ತಾರಂತೆ. ಆಗ ಅವನಿಗೊಂದು ಆಭರಣ ಬೇಡವಾ? ಆ ಕಿವಿ ಮೇಲೆ ಇಟ್ಕೊಂಡಿದ್ದಾಳ ಆಭರಣ, ಅದು ಅವನ ಭುಜದ ಮೇಲೆ ಒತ್ತಿ ಗುರುತು ಮೂಡಿಸುತ್ತಂತೆ. ಆಗ ಅವನಿಗೆ ಆನಂದವಂತೆ. ಅದಕ್ಕೋಸ್ಕರ ಶವಿಪ್ಪೂವೆ, ಮೇಲೆ ಇಡ್ತಕ್ಕಂತಹ ಆಭರಣಗಳು. ಇಷ್ಟೆಲ್ಲ ಆದಮೇಲೆ ಪರಮಾತ್ಮ ಏನು ಮಾಡ್ತಾನಂತೆ? ಪ್ರಿಯೇ, ನಾನು ನಿನಗೆ ಸೋತೆ ಅಂತ ಹೇಳ್ಬಿಟ್ಟು ಇವಳು ಕಾಲಿಗೆ ಬಿದ್ದುಬಿಡ್ತಾನಂತೆ. ಕೊನೆಗೆ ಕಾಲಿಗೆ ಆಭರಣ ಪಾಡಹಮೆ, ನಾನು ನಿನ್ನ ದಾಸ ಎಂಬುದಾಗಿ ಹೇಳಿ ಈ ಹೆಣ್ಣಿಗೆ ಅವನು ದಾಸಾನುದಾಸನಾಗ್ಬಿಡ್ತಾನಲ್ಲವ. ಆದ್ದರಿಂದ ಅವನು ಬೀಳುವ ಕಾಲುಗಳಿಗೆ ಆಭರಣ. ಮೊದಲು ಇವ್ರ ಕಾಲಕ್ಕೆ ಬಿದ್ದರು, ಆಮೇಲೆ ಅವನು ಇವಳ ಕಾಲಕ್ಕೆ ಬಿಡ್ತಾನಂತೆ. ಇದಲ್ಲವಾ ಪ್ರಣಯ, ಇದಲ್ಲವಾ ಪ್ರೇಮ, ಇದಲ್ಲವಾ ಶೃಂಗಾರಪೂರ್ಣವಾದ ಆತ್ಮ ಪರಮಾತ್ಮ ಸಂಯೋಗ. ಶೂಡಹಮೆ, ಪಾಣಿಗ್ರಹಣ ಮಾಡುವ ಕೈಗಳಿಗೆ ಕಂಕಣ, ತೋಳ್ವಳೆಯೇ, ಆಲಂಗಿಸುವ ತೋಳ್ಗಳಿಗೆ ತೋಳ್ಬಳೆ, ಪರಮಾತ್ಮನ ಪ್ರೇಮಪೂರ್ಣ ಮಾತುಗಳನ್ನು ಕೇಳುವ ಕಿವಿಗಳಿಗೆ ಆಭರಣ ತೋಡೆ, ಪರಮಾತ್ಮನ ಭುಜದಲ್ಲಿ ತಲೆಯೂರುವುದಕ್ಕೆ ಬೇಕಾದ ಶವಿಪ್ಪೂವೆ, ಸೋದು ಹಿಡಿಯುವ ಕಾಲಗಳಿಗೆ ಪಾಡಹಮೆ, ಕಾಲ್ಕಡಗೆಗಳು. ಇಷ್ಟೇ ನಮಗೆ ಗೊತ್ತಿರೋದು. ಇನ್ನು ಏನೇನೇನೇನು ನಿನ್ನ ಪ್ರಿಯ ಸೇರಾದ ನಮಗೆ ಕೊಡಬೇಕು ಅಂತ ನಿನ್ಗೆ ಅನ್ಸುತ್ತೋ ನೀ ಎಲ್ಲ ಕೊಡು ಅಂತಾಳೆ ಆಂಡಾಳ್. ಶೂಡಹಮೆ, ತೋಳ್ವಳೆಯೇ, ತೋಡೆ, ಶವಿಪ್ಪೂವೆ, ಪಾಡಹಮೆ ಎಂದ್ರನಯ ಪಲ್ಗಲನುಂ ಯಾಮಣಿ ಓಂ ಎಂಬುದಾಗಿ ಈ ಕ್ರಮಕ್ಕೆ
ಒಂದು ಅರ್ಥ. ಆಡೆಯುಡುಪು, ಈ ಆಭರಣಗಳನ್ನೆಲ್ಲ ನಾವು ಎಲ್ಲಿ ಧರಿಸ್ಕೊಳ್ಳೋದು? ಚೆನ್ನಾಗಿ ವಸ್ತ್ರವನ್ನು ಉಟ್ಟುಬಿಟ್ಟು ಅದರ ಮೇಲೆ ತಾನೇ ಈ ಆಭರಣ ಎಲ್ಲ ಹಾಕೋಬೇಕು. ಅದರಿಂದ ಮೊದಲು ವಸ್ತ್ರವನ್ನು ಕೊಡು, ಅದಾದ ಮೇಲೆ ಎಲ್ಲರೂ ಕುಳಿತು ಭೋಜನ ಎಂಬುದಾಗಿ ಆಂಡಾಳ್ ಇದೆಲ್ಲವನ್ನ ಪರಮಾತ್ಮನ ಬಳಿಯಲ್ಲಿ ತಮಗೆ ಬೇಕಾದ ಸನ್ಮಾನ. ಮಾಲೆ ಮಣಿವಣ್ಣ ನಿನ್ನೆಯ ಪಾಶರದಲ್ಲಿ ಕೇಳಿದ್ದು ಏನು? ವ್ರತಕ್ಕೆ ಬೇಕಾದ ಉಪಕರಣಗಳು. ಆದರೆ ಈಗ ಕೇಳ್ತಾ ಇರೋದು ವ್ರತ ಪೂರ್ತಿಯಾದ ಮೇಲೆ ತಮಗೆ ಕೊಡಬೇಕಾದ ಉಡುಗೊರೆಗಳು, ಬಹುಮಾನಗಳು, ಸನ್ಮಾನಗಳು. ಇದನ್ನು ಆಂಡಾಳು ಕೇಳ್ತಾಳೆ. ಇಲ್ಲಿ ವ್ಯಾಖ್ಯಾತಗಳು, ಸ್ವಾಪದೇಶ ವ್ಯಾಖ್ಯಾನವನ್ನು ಮಾಡುವವರು ಅಥವಾ ನಮ್ಮ ಸ್ವಾಮಿ ನಾಯನಾರ್, ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ, ಜನನ್ಯಾಚಾರ್ಯರ್ ಇವರೆಲ್ಲ ವ್ಯಾಖ್ಯಾನದಲ್ಲಿ ಅಭೂತಪೂರ್ವವಾದ ಅರ್ಥಗಳನ್ನು ಹೇಳ್ತಾರೆ. ನಾಯನಾರ್ ಮತ್ತು ಆ ಪೆರಿಯವಾಚಾನ್ ಪಿಳ್ಳೈ ಹೇಳೋದು இந்த இரண்டு பாட்டாலும் சாமியாபத்தியையும் ಭೋಗತ್ತೆயும் ಅಪೇಕ್ಷಿಕ್ಕಿರಾர்கள். ಎರಡು ಮಾಲೆ ಮಣಿವಣ್ಣ ಕೂಡಾರೆ ಎರಡು ಸೇರಿ ಒಂದು ವ್ಯಾಖ್ಯಾನ, ಬೇರೆ ಬೇರೆಯಾಗಿ ಒಂದು ವ್ಯಾಖ್ಯಾನ. ಇದರಲ್ಲಿ ಏನನ್ನ ಆಂಡಾಳು ಕೇಳ್ತಾ ಇದ್ದಾಳೆ? ಒಂದು ವಸ್ತ್ರವನ್ನ, ಒಂದು ಆಭರಣವನ್ನ, ಇವುಗಳನ್ನ ಅಪೇಕ್ಷೆ ಪಡುವುದು ಆಂಡಾಳನ ವ್ರತದ ಉದ್ದೇಶವ. ಆಧ್ಯಾತ್ಮಿಕತೆಯ ತುಟ್ಟ ತುದಿಯಲ್ಲಿ ನಿಂತು ಪರಮ ಭಕ್ತಿಜ್ಞಾನ ವೈರಾಗ್ಯಗಳ ಶಿಖಾಮಣಿಯಾಗಿ ಇರ್ತಕ್ಕಂತಹ 5 ವಯಸ್ಸಿನ ಬಾಲೆ ಪೆರಿಯಾಳ್ವಾರ್ ವಿಷ್ಣು ಚಿತ್ತರ ಪುತ್ರಿ. ಅಂತಹ ಆ ಗೋದೋಪನಿಷತ್ ಎಂಬುದಾಗಿ ಪ್ರಸಿದ್ಧವಾದಂತಹ ಈ ತಿರುಪ್ಪಾವೈ ಬಂದಿರೋದು ಬರೀ ಸೀರೆ ಒಡವೆ ಕೇಳಕ್ಕ ಇಷ್ಟೇನಾ? ಇದರ ಒಳ ಅರ್ಥವನ್ನು ನಮ್ಮ ವ್ಯಾಖ್ಯಾತಗಳು ಅದ್ಭುತವಾಗಿ ನಿರೂಪಣೆ ಮಾಡಿ ನಮಗೆ ತೋರಿಸ್ತಾರೆ. ಪೆರಿಯವಾಚಾನ್ ಪಿಳ್ಳೈ இந்த 2 பாட்டாலும் சாமியாபத்தியம் குணானுபவம் என்கிற 2 ಅರ್ಥಂ சொல்லப்பட்டது. ಸ್ವಾಮಿ ನಾಯನಾರ್ ಅದ್ಭುತವಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಆರಾಯಿರಪ್ಪಡಿ ತಿರುಪ್ಪಾವೈ ವ್ಯಾಖ್ಯಾನದಲ್ಲಿ ಇಲ್ಲಿ ಅಪೂರ್ವವಾದ ಒಂದು ವಿಷಯವನ್ನು ಆಂಡಾಳ್ ನಿರೂಪಣೆ ಮಾಡ್ತಾಳೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಯೋಗಿಯ ಲಕ್ಷಣವನ್ನೆಲ್ಲ ಹೇಳ್ತಾನೆ. ಆ ಯೋಗಿ ಅಂದರೆ ಭಕ್ತಿಯೋಗನಿಷ್ಠನಾದವನು, ಜ್ಞಾನಯೋಗನಿಷ್ಠನಾದವನು, ಇವರೆಲ್ಲರೂ ಕೂಡ ಯಾವ ಶರೀರದಿಂದ ಪುಣ್ಯಪಾಪ ಕರ್ಮಗಳಿಂದ ನಿವೃತ್ತಿಯನ್ನು ಪಡೆದುಕೊಂಡು ಈ ಆತ್ಮ ಯಾವ ಗತಿಯನ್ನು ಹೊಂದುತ್ತಾರೆ. ಆತ್ಮಗಳು ಈ ಸ್ಥೂಲ ಶರೀರವನ್ನು ಬಿಟ್ಟ ನಂತರ ಈ ಆತ್ಮ ಯಾವ ಯಾವ ಗತಿಯಲ್ಲೆಲ್ಲ ಹೋಗುತ್ತೆ ಅನ್ನೋದನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. 8ನೇ ಅಧ್ಯಾಯ 23ರಿಂದ 28ನೇ ಶ್ಲೋಕದವರೆಗೆ ಪರಮಾತ್ಮ ಈ ಆತ್ಮದ ಪ್ರಯಾಣವನ್ನು ವರ್ಣನೆ ಮಾಡ್ತಾನೆ ಗೀತೆಯಲ್ಲಿ. ಅದರಲ್ಲಿ ಅರ್ಜುನ, ಭರತರ್ಷಭ, ಕುರುಕುಲ ಶ್ರೇಷ್ಠನೇ 2 ಮಾರ್ಗವಿದೆ. ಒಂದು ಮಾರ್ಗ ಹೋದವನು ತಿರುಗಿ ಬರುವ ಮಾರ್ಗ, ಇನ್ನೊಂದು ಹೋದವನು ಹಿಂತಿರುಗಿ ಬಾರದ ಮಾರ್ಗ. ಒಂದ್ಯಾವುದು? ಯತ್ರ ಕಾಲೇತು ಅನಾವೃತ್ತಿಂ, ಇನ್ನೊಂದು ಆವೃತ್ತಿಂ. 2 ಮಾರ್ಗ. ಪುನರಾವೃತ್ತಿ ಇರುವ ಮಾರ್ಗ ಒಂದು, ಪುನರಾವೃತ್ತಿ ರಹಿತವಾದ ಮಾರ್ಗ ಒಂದು, 2 ಇದೆ. ಅದರಲ್ಲಿ ಪುನರಾವೃತ್ತಿ ಇರುವ ಮಾರ್ಗಕ್ಕೆ ಧೂಮಾದಿ ಮಾರ್ಗ ಅಂತ ಹೆಸರು, ಪುನರಾವೃತ್ತಿ ಇಲ್ಲದ ಮಾರ್ಗಕ್ಕೆ ಅರ್ಚಿರಾದಿ ಮಾರ್ಗ ಅಂತ ಹೆಸರು. ಇದು 2 ಕೂಡ ಇದೆ. ಆ ಆತ್ಮ ಇಲ್ಲಿಂದ ಹೋದ ಮೇಲೆ ಅದು ಯಾವ್ಯಾವುದೋ ಲೋಕ, ಇವನ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಏನೇನೆಲ್ಲ ಅನುಭವಿಸ್ಬೇಕು ಅನುಭವಿಸ್ತಾನೆ. ಮತ್ತೆ ಅವನು ಹಿಂತಿರುಗಿ ಬರ್ತಾನಲ್ಲ, ಆ ಆತ್ಮ ಹಿಂತಿರುಗಿ ಬರುವ ಮಾರ್ಗದಲ್ಲಿ, ಈ ಆತ್ಮ ಹೋಗುವ ಮಾರ್ಗದಲ್ಲಿ ಏನೇನಿರುತ್ತೆ? ಧೂಮ ರಾತ್ರಿ, ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಇವನು ಹೋಗೋ ಮಾರ್ಗದಲ್ಲಿ ಧೂಮ ಹೊಗೆ ಇರುತ್ತೆ, ಕೃಷ್ಣ ಕತ್ತಲೆ ಇರುತ್ತೆ, ದಕ್ಷಿಣಾಯನದ ದೇವತೆ ಇರ್ತಾನೆ, ಚಂದ್ರ ಇರ್ತಾನೆ. ಆ ಚಂದ್ರನ ಬೆಳಕಲ್ಲಿ ಅವನು ಪ್ರಯಾಣವನ್ನು ಮಾಡ್ತಾನೆ. ಇದು ಧೂಮಾದಿ ಮಾರ್ಗ. ಅವನು ಯೋಗಿ ಪ್ರಾಪ್ಯ ನಿವರ್ತತೆ. ಇವುಗಳೆಲ್ಲ ಇರುವ ಮಾರ್ಗದಲ್ಲಿ ಹೋದವನು ನಿವರ್ತತೆ, ಹಿಂತಿರುಗಿ ಬರ್ತಾನೆ. ಇನ್ನೊಂದು ಮಾರ್ಗ ಇದೆ, ಅದಕ್ಕೆ ಅರ್ಚಿರಾದಿ ಮಾರ್ಗ ಅಂತ ಹೆಸರು. ಅಲ್ಲಿ ಯಾರ್ಯಾರಿರ್ತಾರೆ? ಕೃಷ್ಣ ಪಕ್ಷದ ದೇವತೆ
ಈ ಧೂಮಾದಿ ಮಾರ್ಗದಲ್ಲಿ ಇರ್ತಾನೆ. ಆ ಅರ್ಚಿರಾದಿ ಮಾರ್ಗದಲ್ಲಿ ಶುಕ್ಲೇ ಕೃಷ್ಣೇ ಗತಿಕ್ಯೇತೆ ಜಗತಃ ಶಾಶ್ವತೆ ಮತೆ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚತಿ ಬ್ರಹ್ಮವಿದೋ ಜನಾಃ ಏಕಯಾ ಯಾತ್ಯನಾವೃತ್ತಿಂ ಜಗತಃ ಶಾಶ್ವತೆ ಮತೆ ಏಕಯಾ ನೈತಿಸ್ಮೃತಿ ಪಾರ್ಥಜಾನನ್ನೇ ಯೋಗಿ ಮುಖ್ಯತಿ ಕಶ್ಚನ ಎಂಬುದಾಗಿ ಈ ಧೂಮ ಕೃಷ್ಣ ಪಕ್ಷದ ದೇವತೆ, ದಕ್ಷಿಣಾಯನದ ದೇವತೆ, ಚಂದ್ರ ಇದೆಲ್ಲ ಇರೋ ಮಾರ್ಗದಲ್ಲಿ ಹೋದವರು ಹಿಂತಿರುಗಿ ಬರ್ತಾರೆ. ಅದೇ ಅಗ್ನಿ, ಅರ್ಚಿಸ್ಸು ಶುಕ್ಲ ಪಕ್ಷದ ದೇವತೆ, ಉತ್ತರಾಯಣದ ದೇವತೆ ಇವರೆಲ್ಲ ಯಾವ ಮಾರ್ಗದಲ್ಲಿ ಇರ್ತಾರೆ ಆ ಮಾರ್ಗದಲ್ಲಿ ಹೋದವನು ಹಿಂತಿರುಗಿ ಬರೋದಿಲ್ಲ. ಶುಕ್ಲೇ ಕೃಷ್ಣೇ ಗತಿಕ್ಯೇತೆ ಜಗತಃ ಶಾಶ್ವತೆ ಮತೆ ಹೋದವನು ಶಾಶ್ವತವಾಗಿ ಅಲ್ಲೇ ಇರ್ತಾನೆ, ತಿರುಗಿ ಬರೋಲ್ಲ ಅರ್ಜುನ ಎಂಬುದಾಗಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ 2 ಮಾರ್ಗವನ್ನು ಹೇಳಿದ. ಒಂದು ಧೂಮಾದಿ ಮಾರ್ಗ, ಇನ್ನೊಂದು ಅರ್ಚಿರಾದಿ ಮಾರ್ಗ. ಈ ಅರ್ಚಿರಾದಿ ಮಾರ್ಗದಲ್ಲಿ ಯಾವನು ಹೋಗ್ತಾನೆ ಅವನಿಗೆ ಪುನರ್ಜನ್ಮವಿಲ್ಲ, ಅವನಿಗೆ ಮೋಕ್ಷ. ಅವನು ಸಂಸಾರ ಬಂಧದಿಂದ ಪೂರ್ಣವಾಗಿ ಬಿಡಲ್ಪಟ್ಟವನು, ಪುಣ್ಯಪಾಪ ಕರ್ಮಗಳಿಂದ ಪೂರ್ಣವಾಗಿ ಮುಕ್ತನಾದವನು. ಆ ಪುಣ್ಯಪಾಪ ಕರ್ಮಗಳಿಂದಲೇ ಶರೀರ ಸಂಬಂಧ. ಆ ಪುಣ್ಯಪಾಪ ಕರ್ಮಗಳು ಇಲ್ಲ ಅಂದಾಗ ಶರೀರ ಬಂಧ ಇಲ್ಲ, ಆ ಆತ್ಮ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಗೀತೆ ಹೇಳುತ್ತೆ. ಉಪನಿಷತ್ತುಗಳು ಇದನ್ನ ನಮಗೆ ಹೇಳುತ್ತೆ. ಅಲ್ಲಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಂತಹ ಅರ್ಚಿಸಮೇವಾಭಿಸಂಭವಂತಿ ಅರ್ಚಿಶೋಹ ಅನ್ವ ಆಪೂರ್ಯಮಾಣ ಪಕ್ಷಂ ಅಗ್ನಿರ್ಜ್ಯೋತಿ ಅಹಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಬರುವ ಮಂತ್ರ ಇದು ಹೇಳುತ್ತೆ. ಅರ್ಚಿರಾದಿ ಮಾರ್ಗದಲ್ಲಿ ಅರ್ಚಿಸ್ ಎಂಬ ದೇವತೆ ಇರ್ತಾನೆ, ಅವನು ಸ್ವಾಗತವನ್ನು ಮಾಡ್ತಾನೆ. ಅಲ್ಲಿ ಆ ಉತ್ತರಾಯಣ, ಅಗ್ನಿ, ಜ್ಯೋತಿ, ಶುಕ್ಲ ಪಕ್ಷದ ದೇವತೆ, ಉತ್ತರಾಯಣದ ದೇವತೆ ಇವೆಲ್ಲವೂ ಕೂಡ ಅಲ್ಲಿ ಇರುತ್ತೆ ಎಂಬುದಾಗಿ ಛಾಂದೋಗ್ಯ ಹೇಳ್ತಾ ಇದೆ. ಅನಂತರ ಸಂವತ್ಸರಾಭಿಮಾನಿ ಎನ್ನ ವಾಯುವನ್ನು ಸೇರಿ ಅವರುಗಳೆಲ್ಲ ಮಾರ್ಗದರ್ಶನ ಮಾಡಲು ಇವನು ಆ ಪರಮಪದವನ್ನು ಸೇರ್ತಾನೆ, ಮುಕ್ತ ಲೋಕವನ್ನು ಸೇರ್ತಾನೆ ಎಂಬುದಾಗಿ ಉಪನಿಷತ್ತುಗಳು ಛಾಂದೋಗ್ಯ ಹೇಳುತ್ತೆ. ಪಾಂಚರಾತ್ರ ಆಗಮ ಹೇಳುತ್ತೆ. ಕೌಶಿಕಿ ಉಪನಿಷತ್ತು ಇದೆಲ್ಲವನ್ನ ಹೇಳುತ್ತಲ್ಲ, ಅದನ್ನು ಇಲ್ಲಿ ವರ್ಣನೆ ಮಾಡ್ತಾಳೆ ಆಂಡ. ಹೇಗೆ ಅಂತ ಕೇಳಿದ್ರೆ, ಈ ಶರೀರದ ಒಳಗಡೆಯಲ್ಲಿ ಆತ್ಮನಿದ್ದಾನೆ, ಹೃದಯ ಪ್ರದೇಶದಲ್ಲಿ ಈ ಜೀವಾತ್ಮ ಇದ್ದಾನೆ, ಅವನ ಜೊತೆಯಲ್ಲಿ ಪದ್ಮಕೋಶ ಪ್ರತೀಕಾಶಗಂ ಹೃದಯಂಚಾಪ್ಯಧೋಮುಖಂ ಎಂಬುದಾಗಿ ಈ ಹೃದಯ ಕಮಲ ಮೊಗ್ಗು ಕೆಳಗೆ ನೋಡುವಂತೆ ತಾವರೆಯ ಬಾಗಿದ ತಾವರೆಯ ಮೊಗ್ಗಿನಂತೆ ಈ ಹೃದಯ ಕಮಲ ಇದೆ. ಅದರ ಒಳಗಡೆ ಆತ್ಮನಿದ್ದಾನೆ. ಪರಮಾತ್ಮ ಯಾವ ಆತ್ಮನಿಗೆ ಮೋಕ್ಷವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನೋ, ಯಾವ ಆತ್ಮನಿಗೆ ಮುಕ್ತಿಯನ್ನು ದಯಪಾಲಿಸಬೇಕು, ಪುನರ್ಜನ್ಮ ಬೇಡ ಅಂತ ಹೇಳಿ ಅರ್ಚಿರಾದಿ ಗತಿಯಲ್ಲಿ ಈ ಆತ್ಮನನ್ನು ಕರೆದುಕೊಂಡು ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನೋ, ಅವನಿಗೆ ಮರಣ ಕಾಲದಲ್ಲಿ ಹೀಗೆ ಕೆಳಗೆ ಬಾಗಿದ ಮೊಗ್ಗಿನಂತಿರುವ ತಾವರೆಯ ಹೂವಿನಂತಿರುವ ಹೃದಯ ಕಮಲ ಪೂರ್ಣವಾಗಿ ತಿರುಗತ್ತೆ. ಊರ್ಧ್ವಮುಖವಾಗಿ ಅವನ ಹೃದಯ ಕಮಲ ಮೇಲೆ ಏಳತ್ತೆ. ಆದ್ದರಿಂದಲೇನೆ ಏನು ಹೇಳ್ತಾರೆ ಅಲ್ಲಿ, ಆ ಊರ್ಧ್ವಮುಖವಾಗಿ ಮರಣಕಾಲದಲ್ಲಿ ಹೃದಯ ಯಾರಿಗಾಗತ್ತೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಹಾಗೆ ಆ ಹೃದಯ ಕಮಲದಲ್ಲಿರುವ ಆತ್ಮ ಪ್ರಯಾಣ ಮಾಡ್ತಾನೆ. ಯಾವುದರ ಮೂಲಕ? ಧೂಮಾದಿ ಮಾರ್ಗದಲ್ಲಿ ಹೋಗಿ ಹಿಂತಿರುಗಿ ಬರುವ ಆತ್ಮ ಇಳಾಪಿಂಗಳ ಎಂಬ ನಾಡಿಯ ಮೂಲಕ ಹೋಗ್ತಾನೆ. ಆದರೆ ಮೋಕ್ಷಕ್ಕೆ ಹೋಗುವ ಆತ್ಮ ಸುಷುಮ್ನ ಅಂತ ಒಂದು ನಾಡಿ ಇದೆ. ಆ ಸುಷುಮ್ನ ನಾಡಿಯ ಮೂಲಕ ಆತ್ಮ ಪ್ರಯಾಣವನ್ನು ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಒಂದು ವ್ಯತ್ಯಾಸ ಏನು? ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗಗಳೆಂಬ ಸ್ವಪ್ರವೃತ್ತಿ. ನಾನು ಮಾಡ್ತೀನಿ, ನಾನು ಮಾಡಲಿಲ್ಲ, ನನ್ನ ಕೈಲಾಗಲಿಲ್ಲ, ಅಯ್ಯೋ ಇವತ್ತು ಬಿಟ್ಬಿಟ್ಟೆ, ಅಯ್ಯೋ ಅವತ್ತು ಮಾಡಿಬಿಟ್ಟೆ. ಈ ನಾನು ಅನ್ನೋದೊಂದಿದೆ ನೋಡಿ. ಈ ನಾನು ಅಂತ ಅಂದ್ಕೊಂಡು ಯಾರು ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಧ್ಯಾನಯೋಗ ಅದು ಇದು ಏನೇನೇನೇನೋ ಇದೆಯಲ್ಲ, ಅದನ್ನೆಲ್ಲ ಸಾಧನಗಳನ್ನು ಯಾರು ನಾನು ಮಾಡಿದೆ ಅಂತ ಸ್ವಪ್ರವೃತ್ತಿಯಿಂದ ತಿಳ್ಕೊಂಡು ಮಾಡ್ತಾ ಇರ್ತಾರೆ, ಅವರಿಗಳಿಗೂ ಕೂಡ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ನಿಟ್ಟನಿಗೂ ಮೋಕ್ಷ ಉಂಟು. ಆದರೆ
ಅವರುಗಳು ಶರೀರವನ್ನು ಬಿಡುವಾಗ ಅವರೇ ಪ್ರಯಾಣ ಮಾಡಬೇಕು. ಸುಷುಮ್ನಾ ನಾಡಿಯ ಮೂಲಕ ತಾನೇ ಹೃದಯದಿಂದ ಹೊರಗೆ ಬರಬೇಕು, ತಾನೇ ಪ್ರಯಾಣ ಮಾಡಬೇಕು. ಆಗ ಇದು ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಬಿದ್ದೋಗತ್ತೆ, ಮರಣವಾದಾಗ ಸ್ಥೂಲ ಶರೀರ ಬಿದ್ದೋಗುತ್ತೆ. ಆದರೆ ಈ ಶರೀರದ ಒಳಗಡೆ ಆತ್ಮ ಇನ್ನೊಂದು ಪುಟ್ಟ ಶರೀರ, ಸೂಕ್ಷ್ಮ ಶರೀರ ಅಂತಿದೆ, ಅದರಲ್ಲಿ ಇರ್ತಾನೆ. ಇದು ಕೇವಲ ಒಂದು ವಸ್ತ್ರದಂತೆ. ಇದರ ಒಳಗೊಂದು ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರದ ಒಳಗಡೆ ಆತ್ಮ ಇದ್ದಾನೆ. ಆ ಸೂಕ್ಷ್ಮ ಶರೀರಕ್ಕೂ 11 ಇಂದ್ರಿಯಗಳೆಲ್ಲ ಉಂಟು. ಈ ಆತ್ಮ ಚಲಿಸಲಾರ, ಆ ಸೂಕ್ಷ್ಮ ಶರೀರದಿಂದ ಇವನು ಚಲಿಸ್ತಾನೆ. ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಸೂಕ್ಷ್ಮ ಶರೀರದಿಂದ ಇವನು ಹೊರಗೆ ಬರಬೇಕು. ಆ ರೀತಿ ಕರ್ಮಜ್ಞಾನ ಭಕ್ತಿ ಯೋಗಗಳೆಂಬ ಇವನೇ ಸಾಧನಾನುಷ್ಠಾನವನ್ನು ಮಾಡಿರೋನು ಅವನೇ ಪ್ರಯಾಣ ಮಾಡಿ ಬರಬೇಕು. ಸುಷುಮ್ನಾ ನಾಡಿಯಲ್ಲಿ ಬಂದು ಆ ಸುಷುಮ್ನಾ ನಾಡಿ ಬಂದಾಗ ಬ್ರಹ್ಮರಂಧ್ರವನ್ನು ಭೇದಿಸಿ ಆತ್ಮ ಅದರಿಂದ ಹೊರಗೆ ಬರ್ತಾನೆ. ಬ್ರಹ್ಮರಂಧ್ರ ಅಂದರೆ ತಲೆ ಕಪಾಲವೇ ಒಡೆದೋಗಿ ಬರುತ್ತೆ ಅಂತ ಅರ್ಥವಲ್ಲ. ಒಂದು ಕೂದಲಿನ ರಂಧ್ರ ಇದೆ ನೋಡಿ, ಅಲ್ಲಿಂದ ಆತ್ಮ ಹೊರಗೆ ಬರ್ತಾನೆ. ಯತಿಗಳು ಎಷ್ಟೋ ಜನ ಮರಣ ಹೊಂದಿದಾಗ ಅವ್ರ ತಲೆ ತೆಗೆದು ನೋಡಿದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ರಕ್ತ ಬಂದಿರುತ್ತೆ ಅಂತ ಅವರಿಗೆ ಬ್ರಹ್ಮರಂಧ್ರ ಭೇದಿಸಿದೆ ಅಂತ ಹೇಳ್ತಾರೆ. ಮಹಾತ್ಮರುಗಳಿಗೆ ತಲೆ ಕಪಾಲನೇ ಒಡೆದೋಗ್ಬೇಕು ಅಂತಿಲ್ಲ. ಬ್ರಹ್ಮರಂಧ್ರ ಅಂದರೆ ಒಂದು ಕೇಶರಂಧ್ರ, ಆ ಕೇಶರಂಧ್ರದಿಂದ ಆತ್ಮ ಹೊರಗೆ ಹೋಗ್ತಾನೆ. ಆ ರೀತಿಯಾಗಿ ಸೂಕ್ಷ್ಮ ಶರೀರದಿಂದ ಇದು ಸ್ಥೂಲ ಶರೀರ, ಈ ಸ್ಥೂಲ ಶರೀರದ ಒಳಗಡೆಯಲ್ಲಿ ಸೂಕ್ಷ್ಮ ಶರೀರ, ಆ ಸೂಕ್ಷ್ಮ ಶರೀರದ ಒಳಗಡೆ ಇರುವ ಆತ್ಮ ಕರ್ಮಜ್ಞಾನ ಭಕ್ತಿ ಯೋಗಗಳನ್ನು ಅನುಷ್ಠಾನ ಮಾಡಿದ ಸ್ವಪ್ರವೃತ್ತಿ ನಿಟ್ಟನಿಗೆ ಅವನೇ ಪ್ರಯಾಣ ಮಾಡಿ ಬ್ರಹ್ಮರಂಧ್ರವನ್ನು ಅವನೇ ಭೇದಿಸಬೇಕು. ಕಷ್ಟಪಡಬೇಕು, ಅವನು ಒದ್ದಾಡ್ತಾನೆ. ಬ್ರಹ್ಮರಂಧ್ರವನ್ನು ಭೇದಿಸುವುದಕ್ಕೆ ಅವನು ಕಷ್ಟಪಡಬೇಕು. ಆದರೆ ಪ್ರಪನ್ನನಾದವನು, ಶರಣಾಗತಿ ಮಾಡಿದವನು, ಈ ಕರ್ಮಜ್ಞಾನ ಭಕ್ತಿ ಯೋಗ ಎಲ್ಲ ಬಿಟ್ಟ, ನೀನೇ ನನಗೆ ಸಾಧನ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ಪ್ರಜಾ ಎಂದನಲ್ಲವ. ಆ ರೀತಿ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಮಾಡಿ ಆತ್ಮ ಸಮರ್ಪಣೆಯನ್ನು ಮಾಡಿ ಎಲ್ಲ ಸ್ವಪ್ರವೃತ್ತಿಯನ್ನು ಬಿಟ್ಟು ಪರಮಾತ್ಮನನ್ನೇ ಎದುರು ನೋಡ್ತಕ್ಕಂತಹ ಶರಣಾಗತನಾದವನನ್ನು ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಇಲ್ಲಿಂದ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೇಳ್ತಾರೆ, ತನ್ನ ಉತ್ತರೀಯದಿಂದ ಈ ಆತ್ಮನನ್ನು ಮುಚ್ಚಿ ಕರ್ಕೊಂಡು ಹೋಗ್ತಾನಂತ ಪರಮಾತ್ಮ. ತಟ್ ಪಾಯಿಟ್ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಛಾಂದೋಗ್ಯೋಪನಿಷತ್ತಿನ ಮಂತ್ರಗಳಿಗೆಲ್ಲ ಪೂರ್ವಾಚಾರ್ಯರುಗಳು. ಆತ್ಮನ ತೇಜಸ್ಸು ಅಪಾರ, ಅದಕ್ಕೋಸ್ಕರ ಅವನನ್ನು ಮುಚ್ತಾನಂತೆ. ಆಮೇಲೆ ತಾಯಿ ಹೇಗೆ ಈ ಮಳೆ ಗಾಳಿ ಚಳಿಯಿಂದ ಮಗುವನ್ನು ತನ್ನ ಸೆರಗಲ್ಲಿ ರಕ್ಷಿಸ್ತಾಳೋ ಅಷ್ಟು ಪ್ರೇಮವಂತೆ ಪರಮಾತ್ಮನಿಗೆ ಈ ಆತ್ಮನನ್ನು ಕಂಡರೆ ಅಷ್ಟು ಪ್ರೀತಿಯಿಂದ ಇವನು ಕರ್ಕೊಂಡು ಹೋಗ್ತಾನೆ. ತಾಳತಾಮರೆ ತಡಮಣಿ ವಯಲ್ ತಿರುಮೋಹೂರ್ ಎಂಬತಕ್ಕಂತಹ 19 ಮೊದಲನೇ ದಶಕದ ಪಾಶುರದಲ್ಲಿ ನಮ್ಮಾಳ್ವಾರ್ ಗಾನ ಮಾಡ್ತಾರೆ, ಒಳಿ ತುಣಯಾಮ್ ಎಂಬುದಾಗಿ. ತಿರುಮೋಹೂರ್ ಆತ್ತನ್, ತಿರುಮೂರಿನಲ್ಲಿರುವ ಪರಮಾತ್ಮನನ್ನ ಆಪ್ತ ಅಂತಾರೆ ಆಳ್ವಾರ್. ಕಾರಣ ಏನು? ಒಳಿತುಣಯಾಮ್, ಈ ಆತ್ಮ ಪರಮಪದಕ್ಕೆ ಪ್ರಯಾಣ ಮಾಡುವಾಗ ಆ ಪ್ರಯಾಣದ ಜೊತೆಯಲ್ಲಿ ಇರುವವನಾರು? ಅವನು ಶರಣಾಗತ ಪ್ರಪನ್ನರನ್ನ ಅವನೇ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಬ್ರಹ್ಮರಂಧ್ರವನ್ನ ಅವನೇ ವೇದಿಸ್ತಾನೆ, ಅವನೇ ಈ ಆತ್ಮನನ್ನ ಕರೆದುಕೊಂಡು ಹೋಗ್ತಾನೆ. ಹಾಗೆ ಹೋಗುವಾಗ ಈ ಆತ್ಮ ಶರೀರವನ್ನು ಬಿಟ್ಟು ಹೊರಟ ಆತ್ಮ ಎಲ್ಲ ಲೋಕಗಳಲ್ಲಿ ಪ್ರಯಾಣ ಮಾಡುತ್ತೆ. ಭೂಹು ಭುವಃ ಸುವಃ ಮಹಃ ಜನಃ ತಪಃ, ಅದೇನು ಮೇಲಿನ ಊರ್ಧ್ವ 7 ಲೋಕಗಳು, ಆ ಲೋಕಗಳಿಗೆಲ್ಲ ಈ ಆತ್ಮ ಹೋಗುತ್ತೆ. ಹೋದಾಗ ಅಲ್ಲಲ್ಲಿ ಇರುವವರೆಲ್ಲರೂ ಇವನಿಗೆ ಸತ್ಕಾರ ಮಾಡ್ತಾರೆ. ಅಲ್ಲಿರುವ ದೇವತೆಗಳು, ಅಲ್ಲಿರುವ ಯಕ್ಷರು, ಕಿನ್ನರರು, ಅಲ್ಲಲ್ಲಿಯ ಆಯಾಯ ಲೋಕದ ವಾಸಿಗಳು, ಆ ಲೋಕದ ಅಧಿಪತಿ ಎದ್ದು ಬಂದು ಇವನ ಪಾದಗಳನ್ನು ತೊಳೆದು ತನ್ನ ಸಿಂಹಾಸನವನ್ನು ಇವನಿಗೆ ಕೊಟ್ಟು ಆಣ್ಮಿನ್ಗಳ್ವಾನಹಂ ಆಳಿಯಾಂ ತಮರೆನ್ನೆ, ಈ ಸುಳ್ವಿಷಂ ಪಣಿಮುಹಿಲ್ ಎಂಬತಕ್ಕಂತಹ 10 ಪಾಶುರದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಈ ಅರ್ಚಿರಾದಿ ಮಾರ್ಗವನ್ನು ವರ್ಣನೆ ಮಾಡ್ತಾರೆ ಅದ್ಭುತವಾಗಿ. ಹೀಗೆ ಆಣ್ಮಿನ್ಗಳ್ವಾನಹಂ
ಆಢಿಯಾಂ ತಮರೆನ್ನೆ ಪರಮಾತ್ಮನ ದಾಸಭೂತರು, ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದವರು, ಪರಮಪದಕ್ಕೆ ಪರಮಾತ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಒಂದೊಂದು ಲೋಕದಲ್ಲಿಯೂ ಇವನಿಗೆ ಆರಾಧನೆಯನ್ನು ಮಾಡ್ತಾರೆ, ಇವನ ಪಾದಗಳನ್ನು ತೊಳಿತಾರೆ, ಇವನ ಪಾದಗಳನ್ನು ತೊಳೆದ ತೀರ್ಥವನ್ನು ಪಾನ ಮಾಡ್ತಾರೆ, ಸತ್ಕಾರವನ್ನು ಮಾಡ್ತಾರೆ, ಅವನನ್ನ ಶಂಖ, ತೂರ್ಯ, ಭೇರಿ ಈ ಮಂಗಳಕರ ವಾದ್ಯಗಳಿಂದ ಅವನಿಗೆ ಸತ್ಕಾರವನ್ನು ಮಾಡ್ತಾರೆ. ಹೀಗೆ ಎಲ್ಲ ಲೋಕಗಳಲ್ಲಿ ಚತುರ್ಮುಖ ಬ್ರಹ್ಮನ ಲೋಕಕ್ಕೂ ಹೋಗಿ ಅಲ್ಲಿಂದನೂ ಮೇಲೆ ಹೋಗ್ತಾನೆ. ಎಲ್ಲ ಕಡೆ ಸತ್ಕಾರ, ಎಲ್ಲ ಕಡೆ ಪೂಜೆ, ಎಲ್ಲರೂ ತಮ್ಮ ತಮ್ಮ ಲೋಕಗಳನ್ನು ಇವನಿಗೆ ಒಪ್ಪಿಸ್ತಾರೆ. ಆದರೆ ಇವನು ಯಾವುದನ್ನು ತಿರುಗಿ ನೋಡಲ್ಲ. ಇವನ ಲಕ್ಷ್ಯವೆಲ್ಲ ಅಲ್ಲಿ ಪರಮಾತ್ಮ. ಈ ಲೋಕವೋ, ಇಲ್ಲಿನ ಐಶ್ವರ್ಯವೋ, ಇಲ್ಲಿನ ಆಧಿಪತ್ಯವೋ, ಸ್ವರ್ಗಾಧಿಪತ್ಯವೋ, ಸ್ವರ್ಗೈಶ್ವರ್ಯವೋ, ಚತುರ್ಮುಖ ಬ್ರಹ್ಮನ ಲೋಕವೋ, ಯಾವ ಪದವಿ ಐಶ್ವರ್ಯ ನೋಪಜನಂ ಸ್ಮರೇತ್, ಇಲ್ಲಿರುವ ಏನನ್ನೂ ಇವನು ನೋಡಲ್ಲ. ಏನನ್ನೂ ನರಕತ್ತೆ ನಗನೆಂಜೆ, ಇದೆಲ್ಲ ಇವನಿಗೆ ನರಕ ಸಮಾನವಂತೆ. ಅದನ್ನು ನೋಡಿ ಸುಮ್ಮನೆ ಒಂದು ಮುಗುಳ್ನಕ್ಬಿಟ್ಟು ಪ್ರಯಾಣವನ್ನು ಮುಂದುವರಿಸ್ತಾನೆ. ಹಾಗೆ ಹೋಗುವಾಗ ಇಡೀ ಲೋಕವೆಲ್ಲವೂ ಇವನನ್ನು ಕೊಂಡಾಡಿತಲ್ಲವ. ನಾಡು ಪುಹಳುಂ ಆಂಡಾಳು ಹೇಳ್ತಾಳೆ, ಸಮಸ್ತ ಲೋಕವೂ ಕೂಡ ಪುಹಳುಂ ಕೊಂಡಾಡುವಂತಹ ಅರ್ಚಿರಾದಿ ಮಾರ್ಗದ ಸತ್ಕಾರ, ಅದನ್ನು ನಮಗೇನು ಕೊಡಬೇಕು? ಪರಿಶಿನಾಲ್ ನನ್ರಾಹ, ಹೀಗೆ ಹೊರಟಂತಹ ಈ ಆತ್ಮ, ಈ ಬ್ರಹ್ಮಾಂಡ ಅನ್ನೋದು ಒಂದು ಬೇಲದ ಹಣ್ಣಿದ್ದಂಗೆ. ಮೇಲ್ಗಡೆ ಕರಟ ಇರುತ್ತೆ, ಒಳಗಡೆ ತಿರುಳಿದೆಯಲ್ಲ, ಅಲ್ಲಾಡಿಸಿದ್ರೆ ಟಕಟಕ ಅನ್ನುತ್ತಲ್ಲ, ಆ ಒಳಗಡೆ ಇರ್ತಕ್ಕಂತಹ ತಿರುಳಿನಂತೆ 14 ಲೋಕಗಳು. ಅದರ ಮೇಲಿರುವ ಕರಟ ಇದೆಯಲ್ಲ, ಅದು ಅಂಡ ಕಟಾಹ ಎಂಬುದಾಗಿ ಈ ಬ್ರಹ್ಮಾಂಡದ ಮೇಲೆ ಇರ್ತಕ್ಕಂತಹ ಒಂದು ಪದರ. ಆ ಬ್ರಹ್ಮಾಂಡ ಕಟಾಹವನ್ನು ಭೇದಿಸಬೇಕು. ಈ ಕರ್ಮಜ್ಞಾನ ಭಕ್ತಿ ಯೋಗ ಇರುತ್ತಲ್ಲ, ಇವರು ಅವರೇ ಭೇದಿಸ್ಕೋಬೇಕು. ಆದರೆ ಶರಣಾಗತನಿಗೆ, ಮೋಕ್ಷಕ್ಕೆ ಹೋಗ್ತಾ ಇರ್ತಕ್ಕಂತಹ ಶರಣಾಗತನಿಗಾಗಿ ಅದನ್ನು ಪರಮಾತ್ಮ ಭೇದಿಸ್ತಾನೆ. ಅವನೇ ಭೇದಿಸಿ ಇವನನ್ನು ಕರ್ಕೊಂಡು ಹೋಗ್ತಾನೆ. ಆ ಬ್ರಹ್ಮಾಂಡ ಕಟಾಹವನ್ನು ಯಾವಾಗ ದಾಟಿದನೋ ಅದರ ಕೂಡಲೇ ಒಂದು ಅದ್ಭುತವಾದ ನದಿ, ವಿರಜಾ ಎಂಬತಕ್ಕಂತಹ ಒಂದು ನದಿ. ಆ ವಿರಜಾ ನದಿಯಲ್ಲಿ ಇವನು ಸ್ಥೂಲ ಶರೀರ ಇಲ್ಲಿ ಬಿದ್ದೋಯ್ತು, ಸೂಕ್ಷ್ಮ ಶರೀರದಿಂದ ಇವನು ಪ್ರಯಾಣವನ್ನು ಮಾಡ್ತಾ ಇರ್ತಾನೆ. ಹಾಗೆ ಪ್ರಯಾಣ ಮಾಡಿ ಆ ವಿರಜಾ ನದಿ, ಬ್ರಹ್ಮಾಂಡ ಕಟಾಹ ದಾಟಿದ ಕೂಡಲೇ ವಿರಜಾ ನದಿಯಲ್ಲಿ ಇವನಿಗೆ ಸ್ನಾನ ಆಸೆ ಪಟ್ಲಲ್ವಾ, ನೀರಾಡ. ಅಲ್ಲಿ ವಿರಜಾ ನದಿಯಲ್ಲಿ ಸ್ನಾನ ಏರ್ಪಟ್ಟಿತು. ಆ ಸ್ನಾನ ಏರ್ಪಟ್ಟಾಗ ಸೂಕ್ಷ್ಮ ಒಟ್ಟು ನೀರಿಲೇ ಕಳುವಿ ಎಂಬ ಹಾಗೆ ಈ ಸೂಕ್ಷ್ಮ ಶರೀರ ಇತ್ತಲ್ಲ, ಅದು ಪಾಂಚಭೌತಿಕ, ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶ ಎಂಬ 5 ಭೂತಗಳಿಂದ ಆದದ್ದು ಆ ಸೂಕ್ಷ್ಮ ಶರೀರವೂ ಕೂಡ. ಇದು ಹೇಗೋ ಇದರ ಮಿನಿಯೇಚರ್ ಅದು. ಅದಕ್ಕೆ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅಂತ ಹೆಸರು. ಅದು ಪಾಂಚಭೌತಿಕವಾದದ್ದೇ. ಆ ವಿರಜಾ ನದಿಯಲ್ಲಿ ಇವನು ಪ್ರವೇಶ ಮಾಡಿದ ಕೂಡಲೇ ಅದು ಬಿಟ್ಟೋಯ್ತು. ಅಲ್ಲಿಗೆ ಪ್ರಾಕೃತಿಕವಾದ ಸಂಬಂಧ ಪೂರ್ಣ ಕಳೆಯಿತು. ಹೆಸರೇನು? ವಿರಜ. ಅಂದರೆ ಸತ್ವ, ರಜಸ್ಸು, ತಮಸ್ಸು 3ರಿಂದ ಕೂಡಿದ ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಆದ ಶರೀರ ಇತ್ತು. ಅದು ವಿರಜ. ಆ ರಜಸ್ಸಿನಿಂದ ಬಿಡಿಸೋದು ಈ ಆತ್ಮನನ್ನ, ಅದು ವಿರಜ. ಅಲ್ಲಿ ಆ ರೀತಿ ಇವನಿಗೆ ಸ್ನಾನವಾದ ಕೂಡಲೇನೆ ಇವನಿಗೆ ಏನು ಏರ್ಪಟ್ಟಿತು ಅಂತ ಕೇಳಿದ್ರೆ, ಅಲ್ಲಿ ತತ್ತೋಯ ಸ್ಪರ್ಶ ಮಾತ್ರೇಣ, ಆ ವಿರಜಾ ತೀರ್ಥವನ್ನು ಸ್ಪರ್ಶ ಮಾಡಿದ ಕೂಡಲೇನೆ ಏನೇರ್ಪಟ್ಟಿತು ಅಂತ ಕೇಳಿದ್ರೆ, ಸೂರ್ಯಕೋಟಿ ಪ್ರತೀಕಾಶಃ, ಆ ಒಬ್ಬ ಅಮಾನವ ಎಂಬತಕ್ಕಂತಹವನು ಆ ತೀರ್ಥದಲ್ಲಿ ಬಂದು ಈ ಆತ್ಮಕ್ಕೆ ಒಂದು ಸ್ಪರ್ಶವನ್ನು ಕೊಟ್ಟ ಕೂಡಲೇ ಶುದ್ಧ ಸತ್ವಮಯವಾದ, ರಜಸ್ಸು ತಮಸ್ಸು ಮಿಶ್ರಣವಿಲ್ಲದ ಶುದ್ಧ ಸತ್ವಮಯವಾದ ಚತುರ್ಭುಜಯುಕ್ತವಾದ ಪರಮಾತ್ಮನಂತಹ ದಿವ್ಯಮಂಗಳ ವಿಗ್ರಹ ಈ ಆತ್ಮನಿಗೆ ಬರುತ್ತೆ. ಆತ್ಮನಿಗೆ ಏರ್ಪಡುವುದು ಶುದ್ಧ ಸತ್ವಮಯವಾದ ಪರಿಪೂರ್ಣವಾದ ಒಂದು ಶರೀರ ಇವನಿಗೆ ಏರ್ಪಡುತ್ತದೆ. ಅದು ಹೇಗಿದೆ? ಸೂರ್ಯಕೋಟಿ ಪ್ರಕಾಶ, ಅಪರಿಮಿತವಾದ ಪ್ರಕಾಶ. ಇದು ಬರೀ ಕತ್ಲೆ, ಒಳಗಿರೋ ಆತ್ಮ ಏನು ಅಂತ ನಮಗೆ ಅರ್ಥವಾಗಲ್ಲ.
ಅದು ಹಾಗಲ್ಲ, ಮಾಣಿಕ ಕುಪ್ಪಿಯಲ್ಲಿಟ್ಟ ಬೆಳಕು ಪೋಲೆ ವರ್ಣನೆ ಮಾಡ್ತಾರೆ ಲೋಕಾಚಾರ್ಯರು. ಒಂದು ಮಾಣಿಕ್ಯದಿಂದಾಗಿರ್ತಕ್ಕಂತಹ ಪಾತ್ರೆಯಲ್ಲಿ ದೀಪವನ್ನು ಬೆಳಗಿಸಿದರೆ ಹೊರಗೆ ಹೇಗೆ ಪ್ರಕಾಶ ಬೀರುತ್ತದೆಯೋ ಆ ರೀತಿ ಆ ಶರೀರದಲ್ಲಿರುವ ಆತ್ಮ ಸೂರ್ಯಕೋಟಿ ಪ್ರತೀಕಾಶಃ ಅಪರಿಮಿತವಾದ ತನ್ನ ತೇಜಸ್ಸಿನಿಂದ ಪ್ರಕಾಶವಾಗಿ ಬೆಳಗುತ್ತಾನೆ. ಆಗ ಸ ಆಗಚ್ಚತಿ ವಿರಜಾತೀರಂ, ಆ ವಿರಜಾತೀರಕ್ಕೆ ಬಂದ ಕೂಡಲೇನೆ ತತಸ್ತು ವಿರಜಾತೀರ ಪ್ರದೇಶಂ. ನಾರದೀಯ ಪುರಾಣ, ಕೌಶೀತಕಿ ಉಪನಿಷತ್ತು ಇದೆಲ್ಲವನ್ನ ಹೇಳುತ್ತೆ. ಹಾಗೆ ಅಲ್ಲಿಗೆ ಬಂದು ಈ ಅಮಾನವ ಕರಸ್ಪರ್ಶದಿಂದ ಅದ್ಭುತವಾದಂತಹ ಚತುರ್ಭುಜಯುಕ್ತವಾದ ಶರೀರ, ಅತಿ ಸುಂದರವಾದ ಶರೀರ ಏರ್ಪಟ್ಟಾಗ ತಂ ಪಂಚಶತಾನ್ಯಪ್ಸರಸಾಂ ಪ್ರತಿಧಾವಂತಿ. ಕೌಶಿತಕಿ ಉಪನಿಷತ್ತು ಅಲ್ಲಿ 500 ಅಪ್ಸರ ಸ್ತ್ರೀಯರುಗಳು ಬರ್ತಾರಂತೆ. ಅಂದರೆ 500 ಜನ ಏನು, 500 ಜನ ಗಂಧವನ್ನು ಹಿಡಿದಿದ್ದಾರೆ, 500 ಜನ ವಸ್ತ್ರವನ್ನು ಹಿಡಿದಿದ್ದಾರೆ, 500 ಜನ ಆಭರಣಗಳನ್ನು ಹಿಡಿದಿದ್ದಾರೆ. ತಂ ಪಂಚಶತಾನ್ಯಪ್ಸರಸಾಂ ಪ್ರತಿಧಾವಂತಿ ತತ್ರ ಗಚ್ಚತೆ ದೇವಾಃ ಸಾಧ್ಯಾಶ್ಚ ವಿಮಲಾಶಯಾಃ. ಅಲ್ಲಿ ಬಂದವರೆಲ್ಲ ಅಮಾನವರಾಗಿ ಇರ್ತಕ್ಕಂತಹ ಅಪ್ಸರ ಸ್ತ್ರೀಯರಂತೆ. ಅಪ್ಸರೆ ಅಂದರೆ ಈ ಇಂದ್ರನ ಲೋಕದಲ್ಲಿ ಇದಾರಲ್ಲ, ಇವರಲ್ಲ, ಪರಮಾತ್ಮನ ಪರಮಪದದಲ್ಲಿ ಇರ್ತಕ್ಕಂತಹ ದಿವ್ಯ ನಾರಿಯರು ಅವರೆಲ್ಲರೂ ಬರ್ತಾರೆ. ಅಲ್ಲಿ ಬಂದು ಇವನಿಗೆ ಬ್ರಹ್ಮಾಲಂಕಾರೇಣ ಅಲಂಕುರ್ವಂತಿ, ಅಲ್ಲಿ ಇವನಿಗೆ ಅದ್ಭುತವಾಗಿ ಅಲಂಕಾರವನ್ನು ಮಾಡ್ತಾರೆ. ಆಭರಣಗಳಿಂದ, ವಸ್ತ್ರಗಳಿಂದ, ಗಂಧ ಪುಷ್ಪ ಮಾಲಿಕೆಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಶೂಡಹಮೆ ತೋಳ್ವಳೆಯೇ ತೋಡೆ ಶವಿಪ್ಪೂವೆ ಪಾಡಹಮೆ ಎಂದ್ರನೆಯ ಪಲ್ಗಲನುಂ, ಹಲವಾರು ಆಭರಣಗಳು. ಆಂಡಾಳ್ ಎಂದ್ರನೆಯ ಪಲ್ಗಲನುಂ ಎಂದಳಲ್ಲವ. ಪರಮಾತ್ಮ ಆ ವಿರಜಾತೀರದಲ್ಲಿ ಏನೇನು ಆಭರಣಗಳಿದೆಯೋ ನಾವು ಬಲ್ಲೆವಾ, ಬಲ್ಲವನು ನೀನು, ಅದೆಲ್ಲವನ್ನ ಕೊಡು. ಬ್ರಹ್ಮಾಲಂಕಾರೇಣ ಅಲಂಕುರ್ವಂತಿ ಎಂಬುದಾಗಿ ಇವರುಗಳು ಈ ರೀತಿ ಪೂರ್ಣವಾಗಿ ಪರಮಾತ್ಮ ಅಲಂಕಾರ ಮಾಡ್ತಾನೆ. ಆಡೆಯುಡುಪ್ಪೋಂ ಎಂದರಲ್ಲವ, ಅಲ್ಲಿ ಇವನಿಗೆ ಏರ್ಪಡುವ ನೂತನವಾದ ಶರೀರವೇ ಆಡೈ. ಅದರ ಮೇಲೆ ಅವರುಗಳು ಉಡಿಸ್ತಾರಲ್ಲ ಪೀತಾಂಬರ, ಅದು ಒಂದು ಆಡೈ. ಆ ರೀತಿ ಆ ಅಲಂಕಾರ ಬ್ರಹ್ಮಾಲಂಕಾರಗಳಿಂದ ಇವರುಗಳೆಲ್ಲರೂ ಕೂಡ ಅಲಂಕರಿಸಲ್ಪಡ್ತಾರೆ. ಅರ್ಚಿಷಮೇವಾಭಿ ಸಂಭವಂತಿ ಎಂಬಂತೆ ಹೀಗೆ ಅರ್ಚಿರಾದಿ ಮಾರ್ಗದಲ್ಲಿ ಬರ್ತಾ ಇರ್ತಕ್ಕಂತಹ ಈ ಆತ್ಮ ವಿರಜಾನದಿಯಲ್ಲಿ ಸ್ನಾನ ಮಾಡಿದ ಕೂಡಲೇ ಇವನನ್ನ ಅದ್ಭುತವಾಗಿ ಮಂಗಳಕರವಾದ ವಾದ್ಯಗಳಿಂದ ಇವನನ್ನ ಸತ್ಕಾರ ಮಾಡುತ್ತಾ ಅಲ್ಲಿ ಆಣ್ಮೆನ್ಗಳ್ವಾನಹಂ ಆಳಿಯಾಂ ತಮರೆನ್ನೆ ಎಂಬ ರೀತಿಯಲ್ಲಿ ಇವನನ್ನ ಪರಮಪದಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಮುಕ್ತಲೋಕ, ಪರಮಪದ, ವೈಕುಂಠ ದಿವ್ಯಧಾಮ ಅಲ್ಲಿ ಹೋಗಬೇಕಾದ್ರೆ ಕುಡಿಯಡಿಯಾರಿವರ್ ಗೋವಿಂದಂತನಕ್ಕೆನ್ನೆ. ಇವನು ಆ ಜನ್ಮ ಪೂರ್ತಿ ಯಾವದಾತ್ಮಭಾವಿ ಪರಮಾತ್ಮನಿಗೆ ದಾಸಭೂತನಾಗಿ ಕೈಂಕರ್ಯ ಮಾಡುವುದಕ್ಕೆ ಬಂದವನು ಅಂತ ಪರಮಪದದಲ್ಲಿರುವ ನಿತ್ಯ ಮುಕ್ತರಿಬ್ಬರೂ ಕೂಡ ಎರಡೂ ಸಾಲಿನಲ್ಲಿ ನಿಂತು ದಯಮಾಡಿಸಬೇಕು ಎಂಬುದಾಗಿ ಇವನಿಗೆ ಸ್ವಾಗತವನ್ನು ಬಯಸ್ತಾರಂತೆ. ಕಾರಣ ಏನು? ಗೋವಿಂದನ್ ಅಡಿಯಾರ್, ಪರಮಾತ್ಮನಿಗೆ ದಾಸಭೂತ, ಅವನಿಗೆ ಕೈಂಕರ್ಯ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಹೇಳಿ ಇವನಿಗೆ ಸ್ವಾಗತವನ್ನು ಬಯಸ್ತಾರೆ. ನೆರೆಕುಡ ವಿಳಕ್ಕಮಂ, ಅವನಿಗೆ ದೀಪಗಳನ್ನು ತೋರಿಸ್ತಾರೆ, ಧ್ವಜಗಳನ್ನು ಹಿಡಿತಾರೆ, ಮಂಗಳವಾದ್ಯಗಳನ್ನು ನುಡಿಸ್ತಾರೆ, ಉಚ್ಚ ಕಂಠದಲ್ಲಿ ಸಾಮಗಾನವನ್ನು ಮಾಡ್ತಾರೆ. ಹಾಗೆ ಅವರ ಸ್ವಾಗತದಿಂದ ಹೋಗುವಾಗ ಕೊಡಿಯಣಿ ನೆಡುಮದಿಳ್ ಗೋಪುರಂ ಕುರುಹಿನರ್, ಆ ಪರಮಪದದ ಮಹಾದ್ವಾರದಲ್ಲಿ ಒಬ್ಬ ಆತ್ಮ ತನ್ನ ಲೋಕಕ್ಕೆ ಬರ್ತಾನೆ ಅಂತ ಪರಮಾತ್ಮ ಅಪೂರ್ವವಾಗಿ ಅಲಂಕಾರ ಮಾಡಿ ಅಲ್ಲಿ ಪತಾಕೆಗಳನ್ನು, ಧ್ವಜಗಳನ್ನು, ತೋರಣಗಳನ್ನೆಲ್ಲ ಕಟ್ಟಿ ಅಲಂಕಾರ ಮಾಡಿದಾನಂತೆ. ಅಂತಹ ಆ ದ್ವಾರದ ಒಳಗಡೆ ಇವನು ಪ್ರವೇಶವನ್ನು ಮಾಡ್ತಾನೆ. ಹಾಗೆ ಮಾಡಿ ಆ ಪರಮಾತ್ಮನನ್ನು ಎಷ್ಟು ಹೊತ್ತಿಗೆ ಕಾಣ್ತೇನೆ, ಎಷ್ಟು ಹೊತ್ತಿಗೆ ನೋಡ್ತೇನೆ ಎಂಬುದು ಇವನ ಕಾತುರ. ಇವನು ಅಷ್ಟೊಂದು ಕಾತುರನಾಗಿ ಎಷ್ಟೋ ಜನ್ಮಗಳಿಂದ ಇವನು ಎಲ್ಲ ಪಾಡನ್ನು ಪಟ್ಟಿದಾನಲ್ವಾ. ಪದಿನಿಲ್ ಪಾಂಗಿನಿಲ್ ಪಾದಂಗಳ್ ಕಳುವಿನರ್, ಅಲ್ಲಿರ್ತಕ್ಕಂತಹ ನಿತ್ಯ ಮುಕ್ತರುಗಳು ಇವನ ಶ್ರೀಪಾದಗಳನ್ನು ತೊಳೆದು ಆ ಪಾದವನ್ನು ಪ್ರೋಕ್ಷಣೆ ಮಾಡಿಕೊಂಡು ತೀರ್ಥಪಾನ ಮಾಡ್ತಾರಂತೆ. ಪರಮಪದನಾಥನಿಗೆ ನಿತ್ಯ ಕೈಂಕರ್ಯ ಮಾಡುವುದಕ್ಕೆ ಬಂದವನು ಇವನು ಅಂತ
ಇಲ್ಲಿಂದ ಹೊರಡುವಾಗಲೇ ಸೂಳ್ ವಿಷುಂಪಣಿ ಮುಗಿಲ್ ತೂರಿಯಂ ಮುழக்கின ஆழ்கடல் அலைதிரை கையெடுத்தாடின ஏழ் பொழிலும் வளமேந்திய என்னப்பன் வாழ்ಪುಗಳ್ ನಾರಣನ್ ತಮರೈ ಕಂಡು ಬಂದೆ. ಅರ್ಚಿರಾದಿಯ ವರ್ಣನೆಯ ಪ್ರಾರಂಭದಲ್ಲಿಯೇ ನಮ್ಮಾಳ್ವಾರ್ ವರ್ಣನೆ ಮಾಡ್ತಾರೆ. ಇಲ್ಲಿಂದ ಆತ್ಮ ಹೊರಡುವಾಗ ಇಲ್ಲಿರುವ ಸಮಸ್ತ ಸಾಗರಗಳು ಕೂಡ ಇವನಿಗೆ ಎತ್ತರ ಎತ್ತರ ಅಲೆಗಳಂತೆ. ಒಬ್ಬ ಆತ್ಮ ಪರಮಪದಕ್ಕೆ ಹೊರಡುವಾಗ ಆ ಅಲೆಗಳೆಲ್ಲ ಏನು ಹೋಗಿ ಬರುವ ಇವನಿಗೆ ಪ್ರಣಾಮ ಪೂರ್ವಕವಾಗಿ ಬೀಳ್ಕೊಡ್ತಾ ಇದೆಯಂತೆ. ಆಕಾಶದಲ್ಲಿ ಪೂರ್ಣ ಪೊರ್ಕುಡಂ ಪೂರಿತ್ತದುಹಿರ್ವಿಣ್ಣಿಲ್, ಆಕಾಶದಲ್ಲಿ ನೀರನ್ನು ತುಂಬಿಕೊಂಡ ಮೋಡಗಳು ಗರ್ಜಿಸುತ್ತವೆ. ಅದೇನು ಇವನಿಗೆ ಪೂರ್ಣಕುಂಭ ಸ್ವಾಗತವನ್ನ ಅವುಗಳು ಕೊಡ್ತಾ ಇದೆಯಂತೆ. ಮಂಗಳ ವಾದ್ಯದ ನಿನಾದದೊಡನೆ ಪೂರ್ಣಕುಂಭ ಸ್ವಾಗತವನ್ನ ಆ ಮೋಡಗಳು ಕೊಡ್ತಾ ಇದೆ. ಹಾಗಿರುವಾಗ ಎಲ್ಲ ಲೋಕದಲ್ಲಿ ಇವನಿಗೆ ಸ್ವಾಗತ, ಆರಾಧನೆ, ಪೂಜೆ, ಸನ್ಮಾನ ಇವೆಲ್ಲ ನಡೆದಾದ ನಂತರ ಬ್ರಹ್ಮಾಂಡ ಕಟಾಹವನ್ನು ದಾಟಿ ವಿರಜಾತೀರ್ಥದಲ್ಲಿ ಸ್ಥಾನವಾಗಿ ಪಂಚಶತಾನ್ಯಪ್ಸರಸ ಪ್ರತಿಧಾವಂತಿ ಎಂಬುದಾಗಿ ಅಲ್ಲಿ ಅಮಾನವ ಕರಸ್ಪರ್ಶದಿಂದ ಆ ಶುದ್ಧ ಸತ್ವಮಯವಾದ ದಿವ್ಯಮಂಗಳ ವಿಗ್ರಹ ಏರ್ಪಟ್ಟು ಅಲಂಕಾರ, ಆಭರಣ, ವಸ್ತ್ರ ಇವೆಲ್ಲವನ್ನ ಇವನು ಧಾರಣೆ ಮಾಡಿಕೊಂಡು ಆ ನಿತ್ಯ ಮುಕ್ತರೆಲ್ಲರೂ ಕೂಡ ಪದೀನಿಲ್ ಪಾಂಕಿನಿಲ್ ಪಾದಂಗಳ್ ಕಳುವಿನರಿ ಎಂಬುದಾಗಿ ಅವರೆಲ್ಲ ಇವನನ್ನ ಸಾಮಗಾನದಿಂದ ಆರಾಧನೆ ಮಾಡುತ್ತಾ ಶ್ರೀಪಾದ ತೀರ್ಥಗಳನ್ನ ಅವರು ಸ್ವೀಕಾರ ಮಾಡ್ತಾ ಇವನನ್ನ ಎರಡೂ ಕಡೆಗಳಲ್ಲಿ ಇರುಪ್ಪಿಡಂ ವಗುತ್ತನರ್, ಇರುಪ್ಪಿಡಂ ವಗುತ್ತನರ್, ಆ ಪಕ್ಕದಲ್ಲಿ ಒಂದು ಸಾಲಂತೆ, ಈ ಪಕ್ಕದಲ್ಲಿ ಒಂದು ಸಾಲಂತೆ, ಈ ರೀತಿ ಅವರೆಲ್ಲ ಇದ್ದು ಕಾಳಂಗಳ್ ವಲಂಬುರಿ ಕಲಂದೆಂಗುಂ ವಿಷೈತ್ತನರ್, ಮಂಗಳಕರವಾದ ಕಹಳೆ, ಆ ಮಂಗಳಕರವಾದ ವಾದ್ಯವನ್ನೆಲ್ಲ ಎಂಗುಂ ವಿಷೈತ್ತನರ್, ಎಲ್ಲ ವಾದ್ಯಗಳು ಕೂಡ ಮಂಗಳ ಧ್ವನಿಯನ್ನು ಮಾಡುತ್ತಿರಲಾಗಿ ಅವರಿಂದ ಸತ್ಕರಿಸಲ್ಪಟ್ಟು ಪೂರ್ಣವಾಗಿ ಪರಮಾತ್ಮನನ್ನೇ ನೆನೆಯುತ್ತಾ ಇದಾವುದರ ಕಡೆಗೂ ಇಲ್ಲ. ಆದರೆ ಆಶ್ಚರ್ಯಕರವಾಗಿ ಎಲ್ಲವನ್ನ ನೋಡ್ತಾ ಪರಮಾತ್ಮನ ವಿಭೂತಿ ಐಶ್ವರ್ಯವನ್ನೆಲ್ಲ ಅನುಭವಿಸುತ್ತಾ ಇವನು ಹಾಗೆ ಆ ವೈಕುಂಠದ ದ್ವಾರವನ್ನ ಪ್ರವೇಶ ಮಾಡಿ ಒಳಗೆ ಹೋದಾಗ ಅಲ್ಲಿ ನೋಡ್ತಾನೆ, ಅಲ್ಲಿ ಒಂದು ಅದ್ಭುತವಾದಂತಹ ದಿವ್ಯ ಮಂಟಪ, ಮಧ್ಯೆ ದಿವ್ಯ ಪುಷ್ಪಯ ಸಂಚಯ ವಿಚಿತ್ರಿತೆ ಮಹತಿ ದಿವ್ಯ ಯೋಗ ಪರ್ಯಂಕೆ ಅನಂತ ಭೋಗಿನಿ, ಅತ್ಯದ್ಭುತವಾದಂತಹ ವೈಕುಂಠದ ರತ್ನಗಳಿಂದ ಆದಂತಹ ಒಂದು ಮಂಟಪ. ಅಲ್ಲಿ ಈ ಪರಮಾತ್ಮನ ಅತ್ಯದ್ಭುತವಾದ ಅಲ್ಲಿರುವ ಆ ಉದ್ಯಾನವನಗಳು, ಅಲ್ಲಿರುವ ಕೆರೆ ಕೊಳಗಳು, ಸೋಪಾನಗಳು ಇವೆಲ್ಲವನ್ನ ಅದ್ಭುತವಾಗಿ ಇವನು ನೋಡ್ತಾ ಆಶ್ಚರ್ಯದಿಂದ ಆನಂದದಿಂದ ಹೊರಟಾಗ ಆ ಮಧ್ಯೆ ಪುಷ್ಪ ಸಂಚಯ ವಿಚಿತ್ರಿತೆ, ಅತ್ಯದ್ಭುತವಾದಂತಹ ಚಿತ್ರ ವಿಚಿತ್ರವಾದ ಪುಷ್ಪಗಳಿಂದ ಅಲಂಕಾರ ಮಾಡಲ್ಪಟ್ಟಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಒಂದು ಮಂಟಪವನ್ನು ನೋಡ್ತಾನೆ. ಅದರಲ್ಲಿ ಮಹತಿ ದಿವ್ಯ ಯೋಗ ಪರ್ಯಂಕೆ, ಅಲ್ಲಿ ದಿವ್ಯವಾಗಿರ್ತಕ್ಕಂತಹ ಆದಿಶೇಷನ ಒಂದು ಪೀಠ, ಆ ಪೀಠದಲ್ಲಿ ಶ್ರೀಮದ್ ವೈಕುಂಠೈಶ್ವರ್ಯಾದಿ ದಿವ್ಯಲೋಕಂ ಆತ್ಮಕಾಂತ್ಯ ವಿಶ್ವಮಾಪ್ಯಾಯಯಂತ್ಯ ಶೇಷಶೇಷಾಸನಾದಿಕಂ ಸರ್ವಂ ಪರಿಜನಂ ಭಗವತಃ, ಅಲ್ಲಿ ಆದಿಶೇಷನ ಪೀಠದ ಮೇಲೆ ಶ್ರೀ ಭೂ ನೀಳಾ ಸಮೇತನಾಗಿ ಪರಾತ್ಪರನಾದ ಪರಮಾತ್ಮ ಆ ಅನಂತ ಗರುಡ ವಿಶ್ವಕ್ಸೇನ ಮುಂತಾದ ಪರಿಜನರ ಜೊತೆಯಲ್ಲಿ ಅಲ್ಲಿ ಅವರೆಲ್ಲ ಉಪಚಾರವನ್ನು ಮಾಡುತ್ತಿರಲಾಗಿ ಶೀಲರೂಪ ಗುಣ ವಿಲಾಸಾದಿಭಿ ಆತ್ಮಾನುರೂಪಯ ಶ್ರೀಯಾಸಹಾಸೀನಂ, ಶ್ರೀ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಆದಿಶೇಷನ ಪೀಠದಲ್ಲಿ ಆಸೀನನಾಗಿದ್ದಾನೆ. ಹೇಗಿದ್ದಾನೆ? ಪ್ರತ್ಯಗ್ರೋನ್ಮೀಲಿತ ಸರಸಿಜ ಸದೃಶ ನಯನ ಯುಗಳಂ, ಆಗ ತಾನೇ ಅರಳಿಯೂ ಅರಳದಂತಿರುವ ಅರ್ಧ ನಿಮೀಲಿತವಾಗಿರ್ತಕ್ಕಂತಹ ತಾವರೆಯ ಎಸಳಿನಂತಹ ಸುಂದರವಾದ ಕಣ್ಣುಗಳು, ಸ್ವಚ್ಛ ನೀಲ ಜೀಮೂತ ಸಂಕಾಶಂ, ಪರಿಪೂರ್ಣವಾದಂತಹ ನೀಲ ಮೇಘ ಶ್ಯಾಮಲವಾದಂತಹ ಹೊಳೆಯುವ
ದಿವ್ಯಮಂಗಳ ವಿಗ್ರಹ ಅತ್ಯುಜ್ವಲ ಪೀತವಾಸಸಂ. ಆ ನೀಲಮೇಘ ಶ್ಯಾಮಲವಾದ ಆ ದಿವ್ಯಮಂಗಳ ವಿಗ್ರಹದಲ್ಲಿ ಕೋಟಿ ಸೂರ್ಯ ಪ್ರಕಾಶಮಾನವಾದ ಪೀತಾಂಬರವನ್ನು ಧರಿಸಿದ್ದಾನೆ. ಸ್ವಯಾ ಪ್ರಭಯ ಅತಿ ನಿರ್ಮಲಯ ಅತಿ ಶೀತಲಯ. ಅವನ ಕಾಂತಿ ಎಲ್ಲ ಕಡೆಗೆ ಪ್ರಸರಿಸಿ ಕೇವಲ ಬೆಳಕು ಪ್ರಕಾಶವೇ ತುಂಬಿರುವಂತಹ ಲೋಕದಲ್ಲಿ ಜಗದುದ್ಭಾಸಯಂತಂ, ಈ ಜಗತ್ತನ್ನು ಉಜ್ಜೀವನಗೊಳಿಸುತ್ತಾ ಆನಂದಮಯವಾಗಿ ಗೊಳಿಸುತ್ತಾ ಅಚಿಂತ್ಯ ದಿವ್ಯಾದ್ಭುತ ನಿತ್ಯ ಯೌವನ ಸ್ವಭಾವ ಲಾವಣ್ಯಮಯಾಮೃತ ಸಾಗರಂ. ಅಭೂತಪೂರ್ವವಾದ ಸೌಂದರ್ಯ ಲಾವಣ್ಯ ಯೌವನಾದಿಗಳಿಂದ ಕೂಡಿದಂತಹವನು. ಅಲ್ಲಿ ಲಲಾಟ ಫಲಕ ದಿವ್ಯ ಅಲಕಾವಲಿ ವಿರಾಜಿತಂ. ಅವನ ಹಣೆಯ ಮೇಲೆ ಪುಟ್ಟದಾದ ಮುಂಗುರುಳುಗಳು ಹಾಗೆ ನಾಟ್ಯವನ್ನು ಮಾಡ್ತಾ ಇದೆ. ಮುದ್ದಾದ ಸುಂದರವಾದ ನೀಲಮೇಘ ಶ್ಯಾಮಲವಾದ ದಿವ್ಯಮಂಗಳ ವಿಗ್ರಹದಲ್ಲಿ ತಾವರೆಯ ಹೂವಿನಲ್ಲಿ ದುಂಬಿಗಳು ಸಂಚಾರ ಮಾಡುವಂತೆ ಸುಂದರವಾದ ಮುಖದಲ್ಲಿ ಆ ಮುಂಗುರುಳುಗಳು ಅಲೆದಾಡ್ತಾ ಇದೆ. ಪ್ರಬುದ್ಧ ಮುಗ್ಧಾಂಬುಜ ಚಾರುಲೋಚನಂ, ಅರಳಿಯೂ ಅರಳದಂತಹ ಕಣ್ಣುಗಳು, ಅದರ ಮೇಲೆ ಆ ಕಣ್ಣಿಗೆ ರಕ್ಷಣೆಯನ್ನು ಕೊಡುವಂತೆ ಸವಿಭ್ರಮ ಭ್ರೂಲತಂ, ಸುಂದರವಾದ ಆ ಪರಮಾತ್ಮನ ಹುಬ್ಬುಗಳು, ಉಜ್ವಲಾಧರಂ, ಕೆಂಪಾಗಿ ಎಲ್ಲರನ್ನ ಬಾ ಎಂಬುದಾಗಿ ಆಹ್ವಾನ ಮಾಡುವ ಸುಂದರವಾದ ತುಟಿಗಳು, ಅದರ ಮೇಲೆ ಮಂಗಳಕರವಾದ ನಿರ್ಮಲವಾದ ಒಂದು ಮುಗುಳ್ನಗೆ, ಅದರ ಪಕ್ಕದಲ್ಲಿ ಚೆನ್ನಾಗಿ ಉಬ್ಬಿದ ಮುದ್ದಾಗಿ ಕಾಣುವ ಕೋಮಲ ಗಂಡ ಮುನ್ನಸಂ ಕಪೋಲಗಳು, ಅನಂತರ ಉದಗ್ರ ಪೀನಾಂಸ ವಿಲಂಬಿ ಕುಂಡಲಾಲಕಾವಲಿ ಬಂಧುರ ಕಂಬು ಕಂಧರಂ, ಅತಿ ಸುಂದರವಾಗಿರ್ತಕ್ಕಂತಹ ಬಲಿಷ್ಠವಾದ ಅವನ ಕೊರಳು, ಎರಡು ಭುಜಗಳು, ಆ ಭುಜದಲ್ಲಿ ಶ್ರೀ ಮಹಾಲಕ್ಷ್ಮಿ ಭೂನೀಳಾರವರು ಅವರ ತಲೆಯನ್ನು ಆಲಿಸಿ ಶಯನ ಮಾಡಿಕೊಂಡ ಅವರ ಆಭರಣದ ಗುರುತುಗಳು, ಅನಂತರ ಪರಮಾತ್ಮ ಅವನ ಕೈ ಕೆಂಪಾಗಿ ಕೋಮಲವಾಗಿರ್ತಕ್ಕಂತಹ ತಾವರೆಯ ಪುಷ್ಪದ ಒಳಗೆ ಇರ್ತಕ್ಕಂತಹ ಆ ರೀತಿಯಾದ ಅತಿ ಕೋಮಲ ದಿವ್ಯ ರೇಖಾಲಂಕೃತ ಆತಾಮ್ರ ಕರತಲಂ, ಮಂಗಳ ರೇಖೆಗಳಿಂದ ಕೂಡಿದಂತಹ ಪರಮಾತ್ಮನ ಕರತಲ, ಅದರಲ್ಲಿ ಎಲ್ಲ ಬೆರಳುಗಳಲ್ಲಿ ದಿವ್ಯ ರತ್ನಗಳಿಂದ ಕೂಡಿದ ಅಂಗುಲೀಯಕಗಳು, ಅನಂತರ ತಕ್ಷಣೋನ್ಮೀಲಿತ ಪುಂಡರೀಕ ಸದೃಶ ಚರಣಯುಗಳಂ, ಆಗ ತಾನೇ ಅರಳಿದ ತಾವರೆಯಂತಿರುವ ಪರಮಾತ್ಮನ ಪಾದಗಳು. ಇಂತಹ ಅತ್ಯದ್ಭುತವಾದ ನೀಲಮೇಘ ಶ್ಯಾಮಲವಾದ ಪರಮಾತ್ಮನ ಅತ್ಯದ್ಭುತ ಸೌಂದರ್ಯ ಲಾವಣ್ಯ ಯೌವನಗಳಿಂದ ಕೂಡಿದ ದಿವ್ಯಮಂಗಳ ವಿಗ್ರಹವನ್ನು ಈ ಆತ್ಮ ನೋಡ್ತಾನೆ. ನಖಶಿಕಾಂತ ನೋಡುವಾಗ ಹೇಗಿದ್ದಾನೆ ಪರಮಾತ್ಮ ಅಂತ ಕೇಳಿದ್ರೆ ಅದ್ಭುತವಾಗಿ ತಕ್ಷಣೋನ್ಮೀಲಿತ ಪುಂಡರೀಕ ಸದೃಶ ಚರಣಯುಗಳಂ, ಕಿರೀಟ ಮಕುಟ ಚೂಡಾವತಂಸ ಮಕರ ಕುಂಡಲ ಗ್ರೈವೇಯಕಹಾರ ಕೇಯೂರ ಕಟಕ ಶ್ರೀವತ್ಸ ಕೌಸ್ತುಭ ಮುಕ್ತ ದಾಮೋದರ ಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದಿ ಅಪರಿಮಿತ ದಿವ್ಯಭೂಷಣ. ಸಕಲಾಭರಣಗಳಿಂದ ಪರಮಾತ್ಮ ಅಲಂಕಾರ ಮಾಡಿಕೊಂಡಿದ್ದಾನೆ. ಕಿರೀಟ ಮಕುಟ ಚೂಡ ಅವತಂಸ ಮಕರ ಕುಂಡಲ ಗ್ರೈವೇಯಕಹಾರ ಕೇಯೂರ ಕಟಕ ಶ್ರೀವತ್ಸ ಕೌಸ್ತುಭ ಮುಕ್ತಾದಾಮ ಉದರಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದಿ ಅಪರಿಮಿತ ದಿವ್ಯಭೂಷಣ ಎಂಬುದಾಗಿ ವರ್ಣನೆ ಮಾಡ್ತಾನೆ. ಇವನು ಕಾಣ್ತಾನೆ. ಕಿರೀಟ ಮಕುಟ ಚೂಡಾವತಂಸ ಮಕರ ಕುಂಡಲ ಗ್ರೈವೇಯಕಹಾರ ಕೇಯೂರ ಕಟಕ ಶ್ರೀವತ್ಸ ಕೌಸ್ತುಭ ಮುಕ್ತ ದಾಮೋದರ ಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದಿ ಅಪರಿಮಿತ ದಿವ್ಯಭೂಷಣ. ಇಷ್ಟೆಲ್ಲ ಆಭರಣಗಳಿಂದ ಅಲಂಕೃತನಾಗಿದ್ದಾನೆ. ಶ್ರೀಮತ್ಯ ವೈಜಯಂತ್ಯ ವನಮಾಲಯ ವಿರಾಜಿತಂ, ಆ ವೈಜಯಂತಿ ಮಾಲೆಯನ್ನು ಧರಿಸಿದ್ದಾನೆ. ಶಂಖಚಕ್ರ ಗದಾಸಿ ದಿವ್ಯಾಯುಧಂ, ಪಂಚಾಯುಧಗಳನ್ನು ಆ ಪರಮಾತ್ಮ ಧರಿಸಿದ್ದಾನೆ. ಇಂತಹ ಅತ್ಯದ್ಭುತವಾದ ಆ ಪರಮಾತ್ಮನ ಆಭರಣಗಳು ಅಲಂಕಾರಗಳು ಇವೆಲ್ಲವನ್ನು ನೋಡ್ತಾ ಆಗ ಆ ವಿಶ್ವಕ್ಸೇನಾದಿಗಳಿಗೆ ಜಗಜ್ಜನ್ಮ ಸ್ಥಿತಿ ಧ್ವಂಸಾದಿಕೆ, ಜಗತ್ತಿನ ಸೃಷ್ಟಿಸ್ಥಿತಿ ಲಯಾದಿಗಳ ಬಗ್ಗೆ ವಿಶ್ವಕ್ಸೇನರಿಗೆ ಆಜ್ಞಾಪನೆ ಮಾಡ್ತಾ ಇದ್ದಾನೆ. ಅನಂತರ ಆ ಎಲ್ಲರೂ ಕೂಡ ಪರಮಾತ್ಮನನ್ನ ಬ್ರಹ್ಮಾನಂದದಲ್ಲಿ ಮುಳುಗಿ ಅಖಿಲ ಜನಹೃದಯ ಆಂತರಾಣಿ ಆಪೂರಯಂತಂ,
ಎಲ್ಲರನ್ನ ತನ್ನ ಸುಂದರವಾದ ಆ ಕರುಣೆಯ ಸೂಸುವಂತಹ ಕಣ್ಣುಗಳಿಂದ ಎಲ್ಲರನ್ನ ಕಟಾಕ್ಷಿಸುತ್ತಾ ವಿಶ್ವಮಾಹ್ಲಾದಯಂತಂ ಸಮಗ್ರ ಜಗತ್ತನ್ನೇ ಆಹ್ಲಾದಗೊಳಿಸುವಂತಹ ಕಟಾಕ್ಷದಿಂದ ಮುಗುಳು ನಗೆಯನ್ನು ನಗುತ್ತಾ ಭಗವಂತಂ ನಾರಾಯಣಂ ಈ ರೀತಿಯಾಗಿ ಇರ್ತಕ್ಕಂತಹ ಸಮಸ್ತ ನಿತ್ಯ ಮುಕ್ತರೊಡನೆ ಪರಿವೃತನಾಗಿ ಇರ್ತಕ್ಕಂತಹ ಭಗವಂತನಾದ ನಾರಾಯಣನನ್ನು ಧ್ಯಾನಯೋಗೇನ ಹೃದಯಪೂರ್ವಕವಾಗಿ ಅಂತಹ ಆ ಪರಮಾತ್ಮನನ್ನು ಕಂಡ ಕೂಡಲೇ ಇವನಿಗೆ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ. ಕದಾಹಂ ಭಗವಂತಂ ನಾರಾಯಣಂ ಮಮ ಕುಲನಾಥಂ ಮಮ ಕುಲದೈವತಂ ಮಮ ಕುಲಧನಂ ಮಮ ಭೋಗ್ಯಂ ಮಮ ಮಾತರಂ ಮಮ ಪಿತರಂ ಮಮ ಸರ್ವಂ ಸಾಕ್ಷಾತ್ಕರವಾಣಿ ಚಕ್ಷುಷ. ಯಾವತ್ತ ಪರಮಾತ್ಮನ ಕಾಣ್ತೀನಿ ಅಂತ ಕೋಟಿ ಕೋಟಿ ಅಸಂಖ್ಯಾತ ಜನ್ಮಗಳಿಂದ ಹಂಬಲಿಸಿದ ಹಂಬಲವೆಲ್ಲ ತೀರುವಂತೆ ಆ ಪರಮಾತ್ಮನನ್ನು ಕಂಡ ಕೂಡಲೇ ಪ್ರಣಮ್ಯೋತ್ತಾಯೋತ್ತಾಯ ಪುನಃ ಪ್ರಣಮ್ಯ ನೆಲದ ಮೇಲೆ ಬೀಳ್ತಾನೆ, ನಮಸ್ಕಾರ ಮಾಡ್ತಾನೆ, ಹೇಳ್ತಾನೆ, ಮತ್ತೆ ನಮಸ್ಕಾರ ಮಾಡ್ತಾನೆ, ಹೇಳ್ತಾನೆ, ಮತ್ತೆ ಏನು ಮಾಡುವುದಕ್ಕೆಂದು ತಿಳಿಯದೆ ಮತ್ತೆ 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 ಕೆಳಗೆ ಬಿದ್ದು ನಮಸ್ಕಾರ ಮಾಡುತ್ತಾ ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ ಎಂಬುದಾಗಿ ಮನದಲ್ಲೇ ಇವನು ಉಚ್ಚಾರಣೆ ಸಮಗ್ರ ನಿತ್ಯಮುಕ್ತ ಪರಿವಾರದೊಡನೆ ಕೂಡಿದ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಅಂತ ಹೇಳ್ತಾ ಇತಿ ಪ್ರಣಮ್ಯೋತ್ತಾಯೋತ್ತಾಯ ಪುನಃ ಪ್ರಣಮ್ಯ ಸಾಧ್ವಸ ವಿನಯಾನವತೋ ಭೂತ್ವಾ ಭಗವತ್ ಪಾರಿಷದ ಗಣನಾಯಕೈ ದ್ವಾರಪಾಲಕರು, ಪರಮಾತ್ಮನ ಪರಿಜನ, ಅಲ್ಲಿರುವ ನಿತ್ಯರು, ಮುಕ್ತರು ಎಲ್ಲರನ್ನ ನೋಡಿ ಆ ಸಮಸ್ತ ಭಾಗವತ ಆ ಗಣಗಳಿಗೂ ನಮಸ್ಕಾರವನ್ನು ಮಾಡುತ್ತಾ ಪರಮಾತ್ಮನ ಸಮೀಪಕ್ಕೆ ಹೋಗಿ ಆ ಪರಮಾತ್ಮನನ್ನೇ ಎಂದೂ ಕಾಣದ ಕೋಟಿ ಜನ್ಮಗಳಲ್ಲಿ ಪಟ್ಟ ಪಾಪ ಯಾತನೆ ಸಾಂಸಾರಿಕ ತಾಪದ ನೋವು ಎಲ್ಲ ಪೂರ್ಣ ಕಳೆದು ಅಪರಿಮಿತವಾದ ಸೌಂದರ್ಯ ಲಾವಣ್ಯಗಳ ಮಹೋದಧಿಯಾದ ಆ ಶ್ರೀಭೂನೀಳ ಸಮೇತನಾದ ಆದಿಶೇಷನ ಪೀಠದಲ್ಲಿ ಆಸೀನನಾದ ಆ ಪರಮಾತ್ಮನನ್ನೇ ನೋಡ್ತಾ ಇವನು ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ ಎಂಬುದಾಗಿ ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಪರಮಾತ್ಮ ಇವನನ್ನು ನೋಡಿ ಮುಗುಳ್ನಕ್ಕು ಇವನ ಕೈಯನ್ನು ಹಿಡಿದು ಮೇಲೆ ಕರೆದುಕೊಂಡು ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಇವನನ್ನು ಗಾಢಾಲಿಂಗನ ಮಾಡ್ತಾನೆ. ಪರಮಾತ್ಮ ಸಕಲ ಸಾಂಸಾರಿಕ ತಾಪಗಳಲ್ಲಿ ಬೆಂದ ಸಮಸ್ತ ಕ್ಲೇಶವೂ ಕೂಡ ಇಲ್ಲವಾಗಿ ಆ ಪರಮಪದನಾಥನಾದ ವೈಕುಂಠನಾಥನ ಗಾಢಾಲಿಂಗನವನ್ನು ಮಾಡಿಕೊಂಡಾಗ ಪರಮಾತ್ಮ ಹೇಳ್ತಾನೆ, ಮಗು ನೀನು ಯಾರು ಅಂತ. ಆಗ ಹೇಳ್ತಾನೆ, ಅಹಂ ಬ್ರಹ್ಮಾಸ್ಮಿ, ನಾನು ನಿನ್ನವನು, ನಿನ್ನ ಕೈಂಕರ್ಯಕ್ಕಾಗಿ ನಿನಗೆ ಶರೀರಭೂತನಾಗಿ ಇರ್ತಕ್ಕಂತಹ ನಿನ್ನ ಕೈಂಕರ್ಯಕ್ಕಾಗೇ ಇರ್ತಕ್ಕಂತಹ ನಿನಗೆ ಶೇಷಭೂತನಾಗಿ ಪರತಂತ್ರನಾಗಿ ನಿನ್ನೊಡನೆ ಅಪೃಥಕ್ ಸಿದ್ಧ ಸಂಬಂಧವನ್ನು ಉಳ್ಳವನಾಗಿ ನಿನಗಾಗೇ ಇರುವ ನಿನಗೆ ಪ್ರಕಾರಭೂತನಾದವನು ನಾನು ಎಂದಾಗ ಪರಮಾತ್ಮ ಗಾಢವಾಗಿ ಈ ಆತ್ಮನನ್ನು ಆಲಿಂಗನ ಮಾಡಿಕೊಂಡು ಇನ್ನು ಈ ಲೋಕದಲ್ಲೇ ಮತ್ತೆ ಹಿಂತಿರುಗಿ ಹೋಗದಂತೆ ಅತ್ರೈವ ಸುಖವಾಸ್ವ ಎಂಬುದಾಗಿ ಪರಮಾತ್ಮ ಆತ್ಮನಿಗೆ ಪರಮಪದದಲ್ಲಿ ನಿತ್ಯವಾಸವನ್ನು ಅನುಗ್ರಹಿಸಿದಂತಹ ಕಾಲದಲ್ಲಿ ತಥಾ ಭಗವತ ಸ್ವಯಮೇವಾತ್ಮ ಸಂಜೀವನೇನ ಅವಲೋಕನೇನಾವಲೋಕ್ಯ ಸಸ್ಮಿತಮಾಹೂಯ ಪರಮವಾತ್ಸಲ್ಯದಿಂದ ಇವನನ್ನು ಅವಲೋಕ್ಯ ನೋಡಿ ಸಸ್ಮಿತಮಾಹೂಯ ಮುಗುಳ್ನಗುತ್ತಾ ಇವನನ್ನು ಸ್ವಾಗತ ಮಾಡಿ ಸಮಸ್ತ ಕ್ಲೇಶಾವಹಂ ಜನ್ಮಾಂತರದಲ್ಲಿ ಪಟ್ಟ ಎಲ್ಲ ಕ್ಲೇಶವು ನಾಶವಾಗಿ ನಿರತಿಶಯ ಸುಖಾವಹಂ ಎಂದೂ ಅನುಭವಿಸದ ಎಂದೂ ಮುಗಿಯದ ಎಂದೆಂದಿಗೂ ಇರತಕ್ಕಂತಹ ಅಪೂರ್ವವಾದ ಆನಂದದಿಂದ ಆತ್ಮೀಯಂ ಶ್ರೀಮತ್ ಪಾದಾರವಿಂದಯುಗಳಂ ಆಗ ಆ ಪರಮಾತ್ಮನಾದ ಬ್ರಹ್ಮಾನಂದ ಭೂಯಿಷ್ಠನಾಗಿ ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬತಕ್ಕಂತಹ ಆ ಪರಮಪದನಾಥನಾದ ಪರಮಾತ್ಮನ ಚರಣಾರವಿಂದಗಳನ್ನು ಶಿರಸಿ ಕೃತಂ ಧ್ಯಾತ್ವಾ ತಲೆಯಲ್ಲಿ ಇಟ್ಟುಕೊಂಡು ಆ ಬ್ರಹ್ಮಾನಂದ ಭೂಯಿಷ್ಠವಾದ ಪರಿಪೂರ್ಣವಾದ ಪರಮಪದದ ಬ್ರಹ್ಮಾನಂದದಲ್ಲಿ ಮುಳುಗುವಿಕೆಯನ್ನು ஆண்டாள் பால் சோறு மூடனை பெய்து ಮುಳಂಗೈ ವಳಿವಾರ ಕೂಡಿರಂದೆ ಕುಳಿರಂದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಯಾವುದು ಪಾಲ್ಶೋರು? ಪಾಲ್ಶೋರು ಅಂದರೆ ಪರಮಾತ್ಮ. ಅಹಮನ್ನಂ
ಅಹಮನ್ನಂ ಎಂಬುದಾಗಿ, ನಾನು ಅನ್ನವನ್ನು ಭುಜಿಸುತ್ತೇನೆ ಎಂಬುದಾಗಿ ಈ ಯೋಗಿಯಾದ ಆತ್ಮ ಅಪೇಕ್ಷೆ ಪಟ್ಟನಲ್ಲವಾ, ಅಂತಹ ಅನ್ನವಾಗಿ ಇರುವವನು ಪರಮಾತ್ಮ. ಪಾಲ್ಸೋರು ಎಂದರೆ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮ. ಉನ್ ಪಾಲ್ ಪೋಲ್ ಶೀರಿಲ್ ಪഴുತ್ತೊழிந்தேன் ಆಳ್ವಾರ್ ಆಡ್ತಾರೆ. ಶೀರ್ ಎಂದಳಲ್ಲವ, ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ. ಆ ಶೀರ್ ಎಂಬ ಕಲ್ಯಾಣ ಗುಣಗಳೇ ಪಾಲ್, ಕ್ಷೀರ, ಅದರಲ್ಲಿ ಪಕ್ವವಾದ ಶೋರೆ ಪರಮಾತ್ಮ. ಅಖಿಲಹೇಯ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣವಾದಂತಹ ಪರಮಾತ್ಮನ ಸ್ವರೂಪವೇ ಪಾಲ್ ಶೋರೆ. ಕಲ್ಯಾಣ ಗುಣ ಪರಿಪೂರ್ಣವಾದಂತಹ ಭಗವತ್ ಸ್ವರೂಪವೇ ಪಾಲ್ ಶೋರೆ. ಅದನ್ನು ಮೂಢನೈಪೈದೆ, ಆ ಪರಮಾತ್ಮನನ್ನು ಪೂರ್ಣವಾಗಿ ಮುಚ್ಚಬೇಕು. ಯಾವುದರಿಂದ? ಆ ಪರಮಾತ್ಮ ವಸ್ತುವೇ ಕಾಣದಂತೆ, ಅನ್ನವೇ ಕಾಣದಂತೆ ತುಪ್ಪವನ್ನು ಮುಚ್ಚಿ. ಯಾವುದು ತುಪ್ಪ? ಪರಮಾತ್ಮನ ಮೇಲೆ ನಾವಿಡುವ ಪ್ರೇಮ. ಸಂಸ್ಕೃತದಲ್ಲಿ ಜಿಡ್ಡಿಗೆ ಸ್ನೇಹ ಅಂತ ಹೆಸರು. ಸ್ನೇಹ ಅಂದರೆ ಏನು? ತುಪ್ಪ. ತುಪ್ಪವನ್ನು ಸುರಿದು ಅಂದ್ರೇನು? ನಮ್ಮ ಪರಮ ಭಕ್ತಿ ಎಂಬತಕ್ಕಂತಹ ಎಷ್ಟು ಪರಮಾತ್ಮನನ್ನು ಅನುಭವಿಸಿದರೂ ಸಾಲದು, ತೀರದು ಎಂಬುದಾಗಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮತ್ತಷ್ಟು ಪರಮಾತ್ಮನನ್ನು ಆಸೆ ಪಡುವ ನಮ್ಮ ಅಪರಿಮಿತವಾದ ಪರಮಭಕ್ತಿ ಎಂಬ ಪ್ರೇಮದಿಂದ ಆ ಪರಮಾತ್ಮನನ್ನು ಮುಚ್ಚಿ, ನಮ್ಮ ಪರಮ ಪ್ರೇಮದಿಂದ ಆ ಪಾಲ್ಶೋರಾದ ಕಲ್ಯಾಣ ಗುಣ ಪರಿಪೂರ್ಣವಾದ ಪರಮಾತ್ಮನನ್ನು ನಮ್ಮ ಪರಿಪೂರ್ಣವಾದ ಪ್ರೇಮದಿಂದ ಮುಚ್ಚಿ, ಪರಮಾತ್ಮ ನಮ್ಮನ್ನು, ನಾವು ಪರಮಾತ್ಮನನ್ನು ಕೂಡಿ ಇರುಂದೆ ಪರಸ್ಪರ ಅಹಮನ್ನಂ ಅಹಮನ್ನಂ ಅಹಮನ್ನಾದಹ ಅಂತ ಹೇಳಿ ಸಾಮಗಾನವನ್ನು ಮಾಡ್ತಾ ಬ್ರಹ್ಮಾನಂದದಲ್ಲಿ ಮುಳುಗುವಂತಹ ನಿತ್ಯ ಮುಕ್ತರೊಡನೆ ಭಗವದ್ ಅನುಭವದಲ್ಲಿ ಇರುವುದನ್ನು ಆಂಡಾಳ್ ಮೂಢನೈ ಪೈದೆ ಮುழங்கை ವழிವಾರ ಕೂಡಿ ಇರುಂದೆ ಕುಳಿರ್ಂದೆ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಹೇ ಕೃಷ್ಣ ಪರಮಾತ್ಮ, ಇಂತಹ ಅರ್ಚಿರಾದಿ ಮಾರ್ಗ ಪ್ರಯಾಣದಲ್ಲಿ ಹೊರಟು ವೈಕುಂಠ ದಿವ್ಯಧಾಮದಲ್ಲಿ ಅಪೂರ್ವವಾಗಿ ವಿಜಯ ಮಾಡಿಸಿರ್ತಕ್ಕಂತಹ ನಿನ್ನ ಚರಣಾರವಿಂದಗಳಲ್ಲಿ ಸಮರ್ಪಿತರಾಗಿ ನಿನ್ನ ಆಲಿಂಗನ ಭಾಗ್ಯವನ್ನು ಪಡೆದು ನಿನ್ನ ಚರಣಾರವಿಂದಗಳ ಕೈಂಕರ್ಯವನ್ನು ನಿನ್ನಾನಂದಕ್ಕಾಗಿ ಯಾವದಾತ್ಮಭಾವಿ ಮಾಡತಕ್ಕಂತಹ ಅಪೂರ್ವವಾದ ಪುರುಷಾರ್ಥವನ್ನು ನಮಗೆ ನೀಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಇಂತಹ ಅಪೂರ್ವವಾದ ಆ ಮುಕ್ತೈಶ್ವರ್ಯ ಭೋಗವನ್ನು ಆಂಡಾಳ್ ಈ ಪಾಶರದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಂತಹ ಭಾಗ್ಯ ಸರ್ವರಿಗೂ ಸಿಗಲಿ ಎಂಬುದಾಗಿ ಮಂಗಳಾಶಾಸನ ಮಾಡುತ್ತಾ 27ನೇ ಪಾಶರವನ್ನು ಪೂರ್ಣ ಮಾಡ್ತಾಳೆ. ಕೂಡಾರೆ ವೆಲ್ಲುಂ ಶೀರ್ ಗೋವಿಂದ உந்தன்னை பாடி பறைகொண்டு யாம் பெரும் சம்மானம் நாடு புகழும் பரிசினால் நன்றாக சூடாமே தோல்வளையே தோடே செவிப்பூவே பாடகமே என்றனைய பல்கலனும் யாமணிவோம் ஆடையுடுப்போம் அதன் பின்னே பால் சோறு மூடனை பெய்து முழங்கை வழிவார கூடியிருந்து குளிர்ந்தேலோரெம்பாவாய் சோச்சிட்ட மாலிகா கந்தபந்துர விஷ்ணவே விஷ்ணுசித்த தனூஜாயை கோதாயை நித்யமங்கலம் மாதೃಶா கிஞ்சனத்ராண பத்தகங்கணபாணயே விஷ்ணுசித்த தனூஜாயை गोदायै नित्यमङ्गलं श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलं திருவாடிப்பூரத்தில் ஜகத்துதித்தாழ்வாழியே திருப்பாவை 30 செப்பினாழ்வாழியே பெரியாழ்வார் பெற்றெடுத்த பெண் பிள்ளவாழியே பெரும்புதூர் மாமுனிக்கு பின்னானாழ்வாழியே 143 உரைத்தாழ்வாழியே உயரங்கற்கே கண்டி உகந்தளித்தாழ்வாழியே மறுவாரும் திருவல்லி வடநாடி வாழியே பண்புதுவனகர் கோதை மலர்பதங்கள் வாழியே. ಆಂಡಾಳ್ ತಿರುವಡಿಗಳೇ ಶರಣಂ. ದೇವಿ ಆಂಡಾಳಳ ಕೃಪೆಯಿಂದ ಸಮಸ್ತರಿಗೂ ಇಂತಹ ಅರ್ಚಿರಾದಿ ಮಾರ್ಗ ಪ್ರಯಾಣ ಮುಕ್ತೈಶ್ವರ್ಯ ಭೋಗ ಅವಳ ಕೃಪೆಯಿಂದ ಏರ್ಪಡಲಿ ಅಂತ ಪ್ರಾರ್ಥನೆ ಮಾಡಿ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.